ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇವತ್ತಿನ ನಮ್ಮ ತ್ರಿವರ್ಣ ತ್ರಿಕೋನ ಚರ್ಚೆಯಲ್ಲಿ ಮೂವರು ಗಣ್ಯರು ನಮ್ಮ ಜೊತೆಗಿದ್ದಾರೆ. HN ಚಂದ್ರಶೇಖರ್ ಅವರು ಬಿಜೆಪಿಯ ಹಿರಿಯ ಮುಖಂಡರು ಮತ್ತು ರಾಜ್ಯ ವಕ್ತಾರರು. ನಮಸ್ಕಾರ ಸರ್. ಡಾಕ್ಟರ್ ಸತೀಶ್ ಕುಮಾರ್ ಅವರು ಆಮ್ ಆದ್ಮಿ ಪಕ್ಷದ ಬೆಂಗಳೂರು ನಗರದ ಜಿಲ್ಲಾ ಘಟಕದ ಅಧ್ಯಕ್ಷರು. ನಮಸ್ಕಾರ ಸತೀಶ್ ಅವರೇ. ಹಾಗೂ ಲೋಹಿತ್ ನಾಯ್ಕ್, ಹಿಂದುಳಿದ ವರ್ಗಗಳ ಯುವ ಮುಖಂಡರು ನಮ್ಮ ಜೊತೆಗೆ ಸೇರಿದ್ದಾರೆ. ಮೂರು ಮಂದಿಯನ್ನು ನಾನು ಸ್ವಾಗತಿಸ್ತಾ ಇದ್ದೀನಿ. ಸತೀಶ್ ಕುಮಾರ್ ಅವರು, ಇನ್ಫ್ಯಾಕ್ಟ್ ನಮ್ಮ ಇವತ್ತಿನ ಸಬ್ಜೆಕ್ಟ್ ಏನಿದೆ, ಜಾತಿ ಗಣತಿ ಮತ್ತು ಅಲ್ಪಸಂಖ್ಯಾತರು, ಅವರು ಜಾತಿ ಗಣತಿಗೆ ಸಂಬಂಧಿಸಿ, ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಸಂಬಂಧಿಸಿ, ಜಾತಿ ಗಣತಿಗೆ ಸಂಬಂಧಿಸಿ ತಮ್ಮ PhD ಅನ್ನು ಕೂಡ ಮಾಡಿದವರು. ಅವರನ್ನು ಕೂಡ ನಾನು ಎಲ್ಲರನ್ನು ಕೂಡ ನಿಮ್ಮನ್ನು ಸ್ವಾಗತಿಸ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಈಗ ಆರಂಭಿಸ್ತಾ ಇದ್ದೇನೆ. ಮೊದಲನೇದಾಗಿ ನಾನು ಚಂದ್ರಶೇಖರ್ ಅವರಿಂದ ಆರಂಭಿಸ್ತಾ ಇದ್ದೇನೆ. ಚಂದ್ರಶೇಖರ್, ಚರ್ಚೆ ನಡೀತಾ ಇದೆ. ಜಾತಿ ಗಣತಿಯ ವರದಿ ಸಚಿವ ಸಂಪುಟದ ಮುಂದೆ ಮಂಡನೆ ಆಗಿದೆ, ಪತ್ರಿಕೆಗಳಿಗೆ ಲೀಕ್ ಆಗಿದೆ, ಮೀಡಿಯಾಗಳಲ್ಲಿ ಎಲ್ಲ ಕಡೆ ಬರ್ತಾ ಇದೆ. ಅದಕ್ಕೆ ಸಂಬಂಧಿಸಿದ ಚರ್ಚೆ ಇದು ಅಧಿಕೃತ ಅಂತ ಹೇಳಿ ನಾವು ಹೇಳಲಿಕ್ಕೆ ಆಗ್ಲಿಲ್ಲ ಅಂತೂ ಕೂಡ ಅನಧಿಕೃತ ಅಂತ ಹೇಳಿ ಇದುವರೆಗೆ ಯಾರು ಹೇಳಿಲ್ಲ. ಅದ್ರ ಆಧಾರದ ಮೇಲೆ ನಾವು ಚರ್ಚೆ ಮಾಡ್ತಾ ಇದೀವಿ. ನಾವು ಮಾಧ್ಯಮಗಳಲ್ಲಿ ಏನ್ ಬರ್ತಾ ಇದೆ ಅಂಕಿ ಸಂಖ್ಯೆಗಳು, ಅದ್ರ ಮೇಲೆ ಬಹುತೇಕ ಅದು ಸತ್ಯ ಇರುತ್ತೆ. ಯಾಕಂತ ಹೇಳಿದ್ರೆ ಮೀಡಿಯಾದವರು ಕರೆಕ್ಟ್ ಆಗಿ ಲೀಕ್ ಮಾಡ್ಕೊಂಡಿರ್ತಾರೆ, ಅದನ್ನ ಸರಿಯಾದ ಮೂಲದಿಂದಲೇ ಅವ್ರು ತಗೊಂಡಿರ್ತಾರೆ. ಮತ್ತು ಬಿಜೆಪಿ ನಾಯಕರು ಹೇಳೋ ಪ್ರಕಾರ, JDS ಕುಮಾರಸ್ವಾಮಿ ಅವರು ಹೇಳೋ ಪ್ರಕಾರ ಅದನ್ನ ಸರ್ಕಾರನೇ ಬೇಕು ಅಂತ ಹೇಳಿ ಲೀಕ್ ಮಾಡಿದ ಅನ್ನುವಂತ ಮಾತನ್ನು ಕೂಡ ಅವರು ಇವತ್ತು ಹೇಳಿದ್ದಾರೆ ನಿನ್ನೆ ಪತ್ರಕರ್ತರ ಮುಂದೆ. ಎನಿಹೌ ಇರಲಿ, ಭಾರತೀಯ ಜನತಾ ಪಕ್ಷ ಬಹಳ ಮುಖ್ಯವಾಗಿ ಈ ವರದಿಯನ್ನು ವಿರೋಧಿಸುವುದರಲ್ಲಿ ಮುಂಚೂಣಿಯಲ್ಲಿದೆ. ಚಂದ್ರಶೇಖರ್, ಯಾಕೆ? ಮುಖ್ಯವಾಗಿ ನಾವು ನಮ್ಮ ಇವತ್ತಿನ ಚರ್ಚೆಯನ್ನ ಜನಗಣತಿ ಮತ್ತು ಅಲ್ಪಸಂಖ್ಯಾತರು ಈ ವಿಷಯಕ್ಕೆ ಸಂಬಂಧಿಸಿ ನಾವು ಲಿಮಿಟ್ ಮಾಡೋದ್ರಿಂದ ಆರಂಭದಲ್ಲಿ ಒಂದು ಜನರಲ್ ನೋಟ್ ಇಟ್ಕೊಂಡ್ಬಿಟ್ಟು ಆಮೇಲೆ ನಾವು ಶುರು ಮಾಡೋಣ. ಎಸ್ ಚಂದ್ರಶೇಖರ್. ಅಲ್ಲ, ಇದು ನೀವು ಹೇಳ್ದಂಗೆ ಅದು ಅನಧಿಕೃತ ಅಲ್ಲ, ಆದ್ರೆ ಅವೈಜ್ಞಾನಿಕ. ಇದು ಅಧಿಕೃತ ಆದ್ರೂ ಇದು ಬಂಡಲ್ಲು, ಇದು ರೀಲು. ಯಾಕೆಂತ ಹೇಳಿದ್ರೆ ಯಾವುದೇ ಒಂದು ಸಮಿತಿ ವರದಿ ಈ ರೀತಿಯಾಗಿ ಹಿಂದುಳಿದ ಮತ್ತೆ ದಲಿತರ ಒಂದು ವರದಿಯನ್ನ ಮಾಡ್ಬೇಕಾದ್ರೆ, ಜನಗಣತಿಯನ್ನ ಮಾಡ್ಬೇಕಾದ್ರೆ, ಸಮೀಕ್ಷೆಯನ್ನ ಮಾಡ್ಬೇಕಾದ್ರೆ ಯಾವುದೋ ಒಬ್ಬ ವ್ಯಕ್ತಿ ಅಥವಾ ಒಂದು ಪಕ್ಷದ ಏಜೆಂಟ್ ತರ ಅಥವಾ ಒಂದು ಅಜೆಂಡಾ ಇಟ್ಕೊಂಡು ಮಾಡಬಾರದು. ಇವತ್ತು ನೀವು ಇಡೀ ಜನಗಣತಿನ 308 ಪೇಜ್ ಸಿಕ್ತು ನಮ್ ಕೈಗೆ. ನೀವು 308 ಪೇಜ್ನ ನೀವು ಓದ್ಕೊಂಬನ್ನಿ. ಒಂದು ಬಫೂನ್ ಕ್ರಿಯೇಟ್ ಕ್ಯಾರೆಕ್ಟರ್ ಇದ್ದಂಗಿದೆ ಅದು. ಚಂದಮಾಮ ಕಥೆಗಿಂತನೂ ವರ್ಸ್ಟ್ ಆಗಿದೆ. ನಗು ಬಂದ್ಬಿಡುತ್ರಿ ನಿಮ್ಗೆ, ನಗು ಬಂದ್ಬಿಡುತ್ತೆ. ಯಾಕೆಂತ ಹೇಳಿದ್ರೆ ಈ ರೀತಿ ನೀವು ಹಿಂದುಳಿದವನ್ನ ದಲಿತರನ್ನ ತುಳಿಯಕ್ ಶುರು ಮಾಡ್ತೀರಿ. ಯಾವ್ದೋ ಒಂದು ವೋಟ್ ಬ್ಯಾಂಕ್ ನ ನೀವು ಎತ್ತಿ ಮೇಲೆತ್ತೋದಕ್ಕೋಸ್ಕರ, ಅವ್ರಿಗೆ ಇಲ್ಲ ಸಲ್ಲದಲ್ಲಿ ಇದು ಕೊಡ್ಲಿಕ್ಕೋಸ್ಕರ ಈ ರೀತಿ ಮಾಡ್ತೀರಾ ಅಂತ ಹೇಳಿದ್ರೆ ಇನ್ ಯಾವ ಮಟ್ಟಕ್ಕೆ ಇಳ್ದಿರ್ಬೇಕು ರಾಜಕಾರಣ. ಅದು ಬಿಟ್ಬಿಟ್ಟು ಈ ವರದಿ ಕೊಡೋರ್ಗಾರು ಇನ್ ಯಾವ ಮಟ್ಟಕ್ಕೆ ಇಳ್ದಿರ್ಬೇಕು. ಒಂದು ಉದಾಹರಣೆ ಕೊಡ್ತೀನಿ, ಮಧ್ಯೆ ಇಂಟರ್ಪ್ಟ್ ಮಾಡ್ಬೇಡಿ, 2 ನಿಮಿಷ ಓಪನಿಂಗ್ ಸ್ಟೇಟ್ಮೆಂಟ್. ಒಂದು ಉದಾಹರಣೆ ಕೊಡ್ತೀನಿ. 1984ರಲ್ಲಿ ವೆಂಕಟಸ್ವಾಮಿ ಆಯೋಗ ಬಂತು. ವೆಂಕಟಸ್ವಾಮಿ ಆಯೋಗ ರಿಪೋರ್ಟ್ ಕೊಡ್ತು. ಆವತ್ತು 1984ರಲ್ಲಿ ನಾನು ಉದಾಹರಣೆಗೆ ಮಾತ್ರ ಹೇಳ್ತಾ ಇದ್ದೀನಿ. ಒಟ್ಟು ಲಿಂಗಾಯತ ಸಮುದಾಯದ ಜನಸಂಖ್ಯೆನ ತೋರಿಸ್ತು 61.2 ಲಕ್ಷ. ಯಾವಾಗ? 1984ರಲ್ಲಿ ವೆಂಕಟಸ್ವಾಮಿ ಆಯೋಗ. 1988ರಲ್ಲಿ ಚಿನ್ನಪ್ರೆಡ್ಡಿ ಆಯೋಗ ಬಂತು. ಚಿನ್ನಪ್ರೆಡ್ಡಿ ಆಯೋಗ ವರದಿ ಕೊಡ್ತು. ಬರೀ ಲಿಂಗಾಯತ ಸಮಾಜದ ಹೇಳ್ತಿದ್ದೀನಿ. ಲಿಂಗಾಯತ ಸಮಾಜದ ಎಷ್ಟಿತ್ತು? 67.62 ಲಕ್ಷ. ಅಂದ್ರೆ 4 ವರ್ಷದಲ್ಲಿ ಲಿಂಗಾಯತ ಸಮುದಾಯದ ಒಟ್ಟು ಜನಸಂಖ್ಯೆ ಎಷ್ಟು ಜಾಸ್ತಿ ಆಯ್ತು? 6.6 ಲಕ್ಷ ಕೋಟಿ, 6.6 ಲಕ್ಷ ಜಾಸ್ತಿ ಆಯ್ತು 4 ವರ್ಷದಲ್ಲಿ. ಈಗ 2015ರಲ್ಲಿ ಅಂದ್ರೆ ಚಿನ್ನಪ್ಪರೆಡ್ಡಿ ವರದಿ ಕೊಟ್ಟು 30 ವರ್ಷ ಆದ್ಮೇಲೆ ಈಗ ಕಾಂತರಾಜ್ ವರದಿ ಬಂತು. ಇವರು ಒಟ್ಟು ಲಿಂಗಾಯತ ಸಮುದಾಯ ಕೊಟ್ಟಿದ್ದು ಎಷ್ಟು ಗೊತ್ತಾ? ಚಿನ್ನಪ್ಪರೆಡ್ಡಿ ಕೊಟ್ಟಿದ್ರೆ 67 ಲಕ್ಷ, ಅದಕ್ಕಿಂತ 1 ಲಕ್ಷ ಕೊಟ್ಟು ಇವಾಗ 66 ಲಕ್ಷ. ಅಂದ್ರೆ ನೋಡಿ, FRP ಅಂತ ಹೇಳ್ತಾರೆ. ಏನು? ಫರ್ಟಿಲಿಟಿ ಪ್ರೋಸೆಸ್. ಇದರೊಳಗಡೆ ಪಾಯಿಂಟ್ಸ್ ಅಲ್ಲಿ ಕರ್ನಾಟಕದಲ್ಲಿ ಎಲ್ಲಾ ಜಾತಿ ಸಮೂಹಗಳ FRP ಕೂಡ ಸೇಮ್ ಇದೆ, ಇನ್ಕ್ಲೂಡಿಂಗ್ ಮುಸ್ಲಿಮ್ಸ್. ಡೆತ್ ರೇಟ್ ಕೂಡ 0.3. ಎಲ್ಲಾ ಸಮುದಾಯಗಳು ಆಲ್ಮೋಸ್ಟ್ ಸೇಮ್ ಇದೆ. ಹಂಗಾದ್ರೆ ಒಂದು ಸಮುದಾಯ ಮಾತ್ರ ಕಿತ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೋಗುತ್ತೆ. ಒಂದು ಸಮುದಾಯದ್ದು 30 ವರ್ಷಕ್ಕಿಂತ 1 ಲಕ್ಷ ಕಡಿಮೆ ಆಗುತ್ತೆ. ಎಲ್ಲಿಂದ ಜಾತಿ ನಡೀತಿದೆ ಸ್ವಾಮಿ ಇದು? ಎಲ್ಲಿಂದ ಜಾತಿ ನಡೀತಿದೆ ಇದು? ಆರಂಭಿಕ ನೋಟ್ ಅಷ್ಟೇ ಇದು ನಿಮ್ದು. ಎಸ್ ಲೋಹಿತ್, ಈಗ ಏನ್ ಚಂದ್ರಶೇಖರ್ ಅವರು ಹೇಳ್ತಾ ಇದ್ದಾರೆ ಅದಕ್ಕೆ ಸಂಬಂಧಿಸಿ ನಿಮ್ಮ ಅಭಿಪ್ರಾಯ ಏನು? ಚಂದ್ರಶೇಖರ್ ಅವರಿಗೆ ಮತ್ತೆ ಅವರ ವರದಿಗಳ ನಿಟ್ಟಿನಲ್ಲಿ ನಾನು ಮತ್ತೆ ಉತ್ತರ ಕೊಡ್ತೇನೆ. ನನ್ನ ಓಪನಿಂಗ್ ರಿಮಾರ್ಕ್ ಏನಂತಂದ್ರೆ, ನೋಡಿ, ಭಾರತದಲ್ಲಿ ಇಂಥ ಯಾವುದೇ ಸಾಮಾಜಿಕ ನ್ಯಾಯ ಕೊಡುವಂತ ಈ ಸೋಷಿಯಲ್ ಸಮುದಾಯಗಳಿಗೆ ಕೊಡುವಂತ ವರದಿಗಳು, ಅವರಿಗೆ ನ್ಯಾಯ ಕೊಡಿಸುವಂತ ವರದಿಗಳಿಗೆ ಇಂತಹ ಇಂಥ ವಿರೋಧಗಳು ಸಾಮಾನ್ಯ. ಅದನ್ನೆಲ್ಲ ನಮ್ಗೆ ರೂಢಿ ಆಗೋಗಿದೆ. ನಾವು ಸೋಷಿಯಲ್ ಸಮುದಾಯಗಳನ್ನ ಬಂದಿರೋದ್ರಿಂದ ಅವೆಲ್ಲ ರೂಢಿ ಆಗೋಗಿದೆ. ಏನೇ ನಾವು ವೈಜ್ಞಾನಿಕ ಬಂದು ತಗೊಂಡ್ರಿ, IIM ಬ್ಯಾಂಗ್ಳೂರ್ ಈ ವರದಿನ ಮಾಡಿರೋದು, BEL ಸಾಫ್ಟ್ವೇರ್ ಮಾಡಿರೋದು, ಅದ್ರ ಜೊತೆಗೆ ತಜ್ಞರ ಕಮಿಟಿ ಸೇರ್ಕೊಂಡು ಇದ್ರ ಎಲ್ಲ ಮಾಡಿರೋದು.
1,35,000 ಟೀಚರ್ಸ್ ಗಳು ಸೇರ್ಕೊಂಡು ಅವರಿಗೆ ಮೇಲ್ವಿಚಾರಕರಾಗಿ ಸುಮಾರು 35,000 ಜನ ಮೇಲ್ವಿಚಾರಕರಾಗಿ ಸುಮಾರು 1,65,000 ಜನ ಸೇರಿ ಮಾಡಿರೋ ರಿಪೋರ್ಟ್ ಜೊತೆಗೆ 168 ಕೋಟಿ ಸ್ಪೆಂಡ್ ಮಾಡಿರೋಂತ ರಿಪೋರ್ಟ್ ಅನ್ನ ಅವೈಜ್ಞಾನಿಕ ಅಂತಾರೆ. ಅವೈಜ್ಞಾನಿಕ ಯಾರು ಹೇಳ್ತಾ ಇರೋದು? ಅವೈಜ್ಞಾನಿಕ ಯಾರು ಹೇಳ್ತಾ ಇರೋದು? ಅದನ್ನ ನಾವು ನೋಡ್ತಾ ಇದ್ದೇವೆ. ಈ ಸಮುದಾಯಗಳು ಯಾರು ನಮ್ಮ ವಿರುದ್ಧ ಇದ್ದಾರೆ ಅಂತ ಅಂದ್ಬಿಟ್ಟು ಅದನ್ನ ಗಮನಿಸ್ತಾ ಇದ್ದೇವೆ. ನಾವು ಮುಂದಿನ ದಿವಸದಲ್ಲಿ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಗೊಲ್ಲ ಸಮುದಾಯದ ಸಮಸ್ಯೆ ಬೇರೆ. ಕೇಳಿ, ನಿನ್ನೆ ಒಂದು ಡಿಬೇಟ್ ಅಲ್ಲಿ ನಾನು ಹೇಳಿದ್ದೇನೆ ನೋಡಿ, ನಂದೊಂದು ಕಮ್ಯುನಿಟಿ, ನಾನು ಹೇಳ್ತೇನೆ 50 ಲಕ್ಷ ಅಂತ, ನೀವ್ ಹೇಳ್ತೀರಿ 2 ಕೋಟಿ ಅಂತ, ಮತ್ತೊಬ್ರು ಹೇಳ್ತಾರೆ 1 ಕೋಟಿ ಅಂತ. ವೆರಿಫೈ ಮಾಡೋರು ಯಾರು? ಇದು ಎಲ್ಲಾ ಸಮುದಾಯಗಳ ಹೇಳುವ ಸಂಖ್ಯೆಗಳನ್ನ ನಾವು ತಗೊಂಡ್ರೆ ಕರ್ನಾಟಕದ ಪಾಪ್ಯುಲೇಷನ್ ಇವತ್ತು 13 ಕೋಟಿ ಆಗುತ್ತೆ ರೀ. ಒಪ್ಕೊಳಕ್ಕಾಗತ್ತಾ? ಲೋಹಿತ್ ಒಂದ್ ನಿಮಿಷ. ನೀವ್ ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಚಂದ್ರಶೇಖರ್ ಅವರು ಒಂದು ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ರೆ, ನೀವ್ ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಹಿಂದೆ ಚಿನ್ನಪೀಡಿ ಆಯೋಗ ಇರ್ಲಿ ಅಥವಾ ವೆಂಕಟಸ್ವಾಮಿ ಆಯೋಗ ಇರ್ಲಿ, ಅವು ಯಾವ ಸಹಿತ ಒಂದ್ ನಿಮಿಷ ಅದು ಆಡ್ ಮಾಡ್ತಾನೆ, ಅವು ಯಾವ ಸಹಿತ ಹೆಡ್ ಕೌಂಟ್ಸ್ ಅಲ್ಲ, ಅವೆಲ್ಲ ಸ್ಯಾಂಪಲ್ ಸರ್ವೆಗಳು. ಹೆಡ್ ಕೌಂಟ್ ನಡೆದಿರೋದು 95 ವರ್ಷಗಳ ಹಿಂದೆ ಬ್ರಿಟಿಷರು ಮಾಡಿರೋದು. 1931 ನಂತರ ಇದು ಒನ್ ಆಫ್ ದ ಕೈಂಡ್ ಫಸ್ಟ್ ಬರ್ತಾ ಇರೋದು. ಸತೀಶ್ ಕುಮಾರ್ 95 years ಇದು ಒನ್ ಆಫ್ ದ ಸೈಂಟಿಫಿಕ್ ರಿಪೋರ್ಟ್ ಬರ್ತಾ ಇರೋದು. ಸತೀಶ್ ಕುಮಾರ್, ನಿಮ್ಮ ಓಪನಿಂಗ್ ರಿಮಾರ್ಕ್ಸ್. ನೋಡಿ, ವೈಜ್ಞಾನಿಕ, ಇದು ಅತ್ಯಂತ ವೈಜ್ಞಾನಿಕವಾಗಿದೆ ಅಂತ ಹೇಳಿ ನಾನು ಹೇಳ್ತೀನಿ. ಆಸ್ ಅ ರಿಸರ್ಚ್ ಸ್ಟೂಡೆಂಟ್, ನಾನು ಪಕ್ಷದ ವಕ್ತಾರನಿಗಿಂತ ಒಂದು ಸಾಮಾಜಿಕ ನ್ಯಾಯದ ವಿಚಾರವಾಗಿ ಬಂದಾಗ ಈ ರೀತಿಯ ಒಂದು ಏನು ಸಮೀಕ್ಷೆ ಇದುವರೆಗೂ ನಮ್ಮ ದೇಶದಲ್ಲಿ ಎಲ್ಲೂ ಬಂದಿಲ್ಲ. ಆದ್ದರಿಂದ ನಾವು ಮುಕ್ತವಾಗಿ ಇದನ್ನ ಸ್ವಾಗತ ಮಾಡ್ಬೇಕಾಗ್ತದೆ. ಮತ್ತೆ ಇಲ್ಲಿ ಕೆಲವರಿಗೆ ಅಂಕಿ ಸಂಖ್ಯೆಗಳ ಮೇಲೆ ಕಣ್ಣು ಜಾಸ್ತಿ. ಅಂದ್ರೆ ರಾಜಕಾರಣಕ್ಕಾಗಿ ನೇರವಾಗಿ ಬರ್ತೀನಿ, ರಾಜಕೀಯ ಮಾಡೋದಕ್ಕೆ ನಂಬರ್ಗಳು ತಗೋತಾರೆ. ಆದ್ರೆ ನಿಜವಾಗ್ಲೂ ಹಿಂದುಳಿದ ವರ್ಗದವರಿಗೆ ಸಾಮಾಜಿಕ ನ್ಯಾಯವನ್ನ ಕೊಡ್ಲಿಕ್ಕೆ ಅಥವಾ ಯಾವುದೇ ಧರ್ಮ ಆಗ್ಲಿ ಏನು ಕ್ಲಾಸಿಫಿಕೇಶನ್ ಮಾಡಿದ್ರೆ ಅದ್ರ ಮುಂದಿನ ಚರ್ಚೆಗಳನ್ನು ಮಾಡೋಣ. ಆದ್ರೆ ನಿಜವಾಗ್ಲೂ ನೀವು ಸಾಮಾಜಿಕ ನ್ಯಾಯ ಕೊಡ್ಬೇಕು. ಆ ಒಂದು ವರ್ಗಗಳಿಗೆ ಒಂದು ಶೈಕ್ಷಣಿಕ ಅಭಿವೃದ್ಧಿಗೆ ಅಥವಾ ಮೀಸಲಾತಿಗೆ ಅಥವಾ ಉದ್ಯೋಗದ ಮೀಸಲಾತಿಗೆ ನೀವು ನಿಜವಾಗ್ಲೂ ಕನ್ಸಿಡರ್ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಸಮುದಾಯಗಳ ಮತ್ತು ಅದರ ಉಪಜಾತಿಗಳ ಅಂಕಿ ಸಂಖ್ಯೆಗಳು ಒಂದು ಸರ್ಕಾರಕ್ಕೆ ಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ತಡವಾಗಿ ಆದ್ರೂ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಯಾಕಂದ್ರೆ 70 ವರ್ಷ ಸ್ವಾತಂತ್ರ್ಯ ಆದ ನಂತರ ಇದುವರೆಗೂ ನಮ್ಮ ದೇಶದಲ್ಲಿ ಈ ರೀತಿಯ ಒಂದು ಅಂಕೆ ಸಂಖ್ಯೆಗಳು ಒಂದು ಎಲ್ಲರೂ ಸುಮ್ನೆ ಒಂದು ಇವಾಗ ಹೇಳ್ದಾಗೆ ಲೋಹಿತ್ ಅವ್ರು ಹೇಳ್ದಾಗೆ ಅದೇ ಇರೋದು. ಅಂದ್ರೆ ನನ್ನ ಅಭಿಪ್ರಾಯ, ಲೋಹಿತ್ ಅವ್ರ ಅಭಿಪ್ರಾಯ ಅಂತಲ್ಲ. ಇವತ್ತು ಇತಿಹಾಸವನ್ನ ಗಮನಿಸಿದಾಗ ನಮ್ಗೆ ಇರ್ತಕ್ಕಂಥ ಸಂಖ್ಯೆಯನ್ನ 1931 ಗಣತಿಗೆ ಹಿಗ್ಗಿಸ್ಕೊಂಡು ಅದರ ಅಂದಾಜ್ ಮೇಲೆ ನಾವು ಯೋಜನೆಗಳನ್ನ ಕೊಡ್ತಾ ಇದ್ವಿ. ಅವಾಗ ಇದು ಸೋಷಿಯಲ್ ಜಸ್ಟಿಸ್ ಆಗಿತ್ತ? ಇವತ್ತು ನಿಮ್ಗೆ ನನ್ ಮನೆ ಬಾಗ್ಲಿಗೆ ಬಂದಿಲ್ಲ, ಅವ್ರ ಮನೆ ಬಾಗ್ಲಿಗೆ ಹೋಗಿಲ್ಲ ಅಂತ ಹೇಳಿ ಇದನ್ನ ಏನು ಈ ಒಂದು ವೈಜ್ಞಾನಿಕ ವರದಿಯನ್ನ ಟೀಕೆ ಮಾಡ್ತಕ್ಕಂಥದ್ದು ಸಲ್ಲದು ಮತ್ತು ಇದು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಸ್ ಚಂದ್ರಶೇಖರ್, ಮತ್ತೆ ನಿಮ್ಮ ಪಾಯಿಂಟ್ಗೆ ಬರ್ತೀನಿ. ನೀವು ಹೇಳ್ತಾ ಇರೋದು ವೈಜ್ಞಾನಿಕ ಅಲ್ಲ ಅಂತ ಹೇಳಿ, ಅದಕ್ಕೆ ಒಂದು ರೀಸನ್ ಬಹಳ ಮುಖ್ಯವಾಗಿ ನಿಮ್ಮ ಪಕ್ಷದವರು ಕೊಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಜನಗಣತಿ ಸರಿಯಾಗಿ ಆಗಿಲ್ಲ, ಬಹಳಷ್ಟು ಮಂದಿಯ ಮನೆಗಳು ಬಿಟ್ಟು ಹೋಗಿದೆ ಅಂತ ಹೇಳ್ಬಿಟ್ಟು ಒಂದು ಅಂಶವನ್ನು ಆಯೋಗದವರು ಕೂಡ ಹೇಳ್ತಾ ಇದ್ದಾರೆ. ಸುಮಾರು 37 ಲಕ್ಷ ಜನರನ್ನ ಕವರ್ ಮಾಡ್ಲಿಕ್ಕೆ ಇದ್ರಲ್ಲಿ ಆಗಿಲ್ಲ ಅಂತ ಹೇಳ್ಬಿಟ್ಟು. ವಿಶೇಷವಾಗಿ ಬೆಂಗಳೂರು ಒಂದು ಈಗ ಪ್ರಾಬ್ಲಮ್ ಆಗ್ತಿರೋದು ಏನಂತ ಹೇಳಿದ್ರೆ, ಈಗ ಮಾತಾಡ್ತಿರೋರ್ಗೆ ಜಾತಿ ಸಮೀಕ್ಷೆಗೂನು ಶೈಕ್ಷಣಿಕ ಮತ್ತೆ ಸಾಮಾಜಿಕ ಇದಕ್ಕೆ ಸಮೀಕ್ಷೆಗೂ ಜಾತಿ ಗಣತಿಗೂ ವ್ಯತ್ಯಾಸವೇ ಗೊತ್ತಿಲ್ಲ. ಯಾವ್ದ್ರಿ ಹೆಡ್ ಕೌಂಟ್ 1931 ಆದ್ಮೇಲೆ ಮತ್ತೆ ಜಾತಿ ಗಣತಿ ನಡೆದೇ ಇಲ್ಲ, ನಡಿಲು ಕೂಡುದು ಅಂತಾನೆ ಸಂವಿಧಾನದಲ್ಲಿ ಯಾರು ಅಂಬೇಡ್ಕರ್ ಅವ್ರು ಮಾಡಿರೋ ಸಂವಿಧಾನದಲ್ಲಿ ಹೇಳಿದ್ದು. ನಾವು ಅಡಾಪ್ಟ್ ಮಾಡ್ಕೊಂಡಿದ್ದು 1952 ನಲ್ಲಿ ನೆಹರು ಅವರು ಅಡಾಪ್ಟ್ ಮಾಡ್ಕೊಂಡಿದ್ದು ಪಾರ್ಲಿಮೆಂಟ್ ಅಲ್ಲಿ ಇದ್ದಾಗ ಜಾತಿ ಗಣತಿ ನಡಿಬಾರ್ದು ಅಂತ. ಇವತ್ತು ನೀವು ಜಾತಿ ಗಣತಿ ನಡಿಬೇಕು ಅಂತ ಹೇಳಿದ್ರೆ ನಿಮ್ದು ಏನ್ ವರದಿ ಇದೆ ಅನ್ನೋದು ಕೇಂದ್ರ ಸರ್ಕಾರ ಕಳಿಸ್ಬೇಕು. ಈಗ ಭೂತನಲ್ಲಿ ಮಾಡ್ತು, ಭೂತನಲ್ಲಿ ಕೇಂದ್ರ ಸರ್ಕಾರವೇ ಮಾಡ್ತು. ಆ ರೀತಿ ಕೇಂದ್ರ ಸರ್ಕಾರದಿಂದ ಬರಬೇಕು. ಇದು ಶೈಕ್ಷಣಿಕ ಮತ್ತೆ ಸಾಮಾಜಿಕ ಸಮೀಕ್ಷೆ ಮಾತ್ರ, ಜಾತಿ ಗಣತಿ ಅಲ್ವೇ ಅಲ್ಲ. ನೀವು ಬರೀ ದಲಿತರು ಮತ್ತೆ ಹಿಂದುಳಿದವರ ಜಾತಿ ಗಣತಿ ಇಲ್ಲಿಗೆ ಮಾಡಿದ್ರೆ ನೀವು ತಗೊಂಡೋಗಿ 2A ಮತ್ತೆ ನಿಲ್ಲಿಸ್ಬೇಕಿತ್ತು. ನಿಮ್ಮ ಅಜೆಂಡಾ ಏನ್ ಇದ್ರೊಳಗಡೆಗೆ? ಇವತ್ತು 110 ಹಿಂದುಳಿದ ಜಾತಿಗಳಿರ್ಬೇಕು, ಅದು ಇವರಲ್ಲಿ 172 ತೋರಿಸಿದ್ದಾರೆ. 49 ಇದನ್ನ ಯಾವ್ದು ST ಸಮುದಾಯಗಳನ್ನ ಸೆಂಟ್ರಲ್ ಗವರ್ಮೆಂಟ್ ಗುರುತಿಸಿರ್ತಕ್ಕಂಥದ್ದು ಇವರ 100 ಆಗಿದೆ. ಎಲ್ಲಿಂದ ಹೊಸ ಸೃಷ್ಟಿ ಮಾಡ್ತಾ ಇದ್ದಾರೆ? ಓಬಿಸಿ ಕಮಿಷನ್ಗಳು ನೋಡಿ, ಓಬಿಸಿ ಕಮಿಷನ್ಗಳ ಜವಾಬ್ದಾರಿನೇ ಜಾತಿಗಳನ್ನ ಗುರುತಿಸೋದು ಮತ್ತೆ ರೆಕಮೆಂಡೇಶನ್ ಮಾತಾಡಿ ಆಮೇಲೆ. ಇಲ್ಲಿ ನೋಡಿ, ಇವತ್ತು ಇದನ್ನ ವಿರೋಧ ಮಾಡ್ತಿರೋದು ಯಾರು ಬಿಜೆಪಿ ಅಲ್ಲ ಅಥವಾ ದೊಡ್ಡ ದೊಡ್ಡ ಸಮುದಾಯಗಳಲ್ಲ.
ಯಾವ ಸಮುದಾಯ? ಗೊಲ್ಲ ಸಮುದಾಯ ಅವ್ರು ಮಾತಾಡ್ತಿರೋದು ನೋಡಿದ್ರೆ, ಅವ್ರು ಕಾಂಗ್ರೆಸ್ ಅವರೇ ಮಾತಾಡ್ತಿರೋದು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಮ ಗೊಲ್ಲ ಸಮುದಾಯ, ನಾವು ಒಂದು ಇಂಟರಪ್ಟ್ ಮಾಡ್ತೀನಿ, ಸಾರಿ, ಒಂದು ಇಂಟರಪ್ಟ್ ಮಾಡ್ತೀನಿ. ಗೊಲ್ಲ ಸಮುದಾಯದ ವಿಚಾರದಲ್ಲಿ ನಿಮ್ಗೆ ಅರ್ಜೆಂಟ್ ಇದೆಯಾ? ನಿಮ್ಗೆ ಅರ್ಜೆಂಟ್ ಇಲ್ಲ ಅಂದ್ರೆ ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಳ್ಳಿ, ನಾನು ಮಾತಾಡ್ತಾ ಇದ್ದೀನಿ. ಅದೇ ರೀತಿ ಬಿಲ್ಲವ ಸಮುದಾಯ ಆಗಿರ್ಬೋದು, ಈಡಿಗ ಸಮುದಾಯ ಆಗಿರ್ಬೋದು, ಉಪ್ಪಾರ ಸಮುದಾಯ ಆಗಿರ್ಬೋದು, ಎಲ್ಲವೂ ಎದ್ದು ಕೂತ್ಬಿಟ್ಟಿದ್ದೇವೆ ಅಲ್ರಿ. ಆ ಸಮುದಾಯನ ತಗೊಂಬಂದು ನಿಮ್ ಮೊನ್ನೆ ಚೆನ್ನಾಗಿ ಹೇಳ್ತಾರೆ, ಬಸವರಾಜ ಶಿವಗಂಗ ಹೇಳ್ತಾ ಇದ್ರು, ಅವರದೇ ಚನ್ನಗಿರಿ MLA ಹೇಳ್ತಾ ಇದ್ರು, ಕಾಂಗ್ರೆಸ್ ಚನ್ನಗಿರಿ MLA ಅಲ್ರಿ. ಸಾಧನ ತಗೊಂಡಾಗ 67,000 ತೋರಿಸಿದ್ರ, ನನ್ ಒಂದೇ ಕ್ಷೇತ್ರದಲ್ಲಿ ಹತ್ತತ್ರ 70,000 ಇದಾರೆ, ಈ ಡೊಂಗಿ ಆಟ ಆಡ್ತಿದ್ದೀರಾ ಅಂತ ಹೇಳಿ. ಅವೈಜ್ಞಾನಿಕ ಅಂತ ಹೇಳಿದ್ದು ಬಿಜೆಪಿ ಅವರಲ್ಲ ಸ್ವಾಮಿ, ಸರ್ಕಾರ ಹೇಳಿದ್ದು. ಬಿಜೆಪಿ ಏನು, ಕಾಂಗ್ರೆಸ್ ಸರ್ಕಾರ, ಯಾರ ಸರ್ಕಾರ? DCM ಸರ್ಕಾರದ ಒಂದು ಭಾಗ. ಇವ್ರು ಅವೈಜ್ಞಾನಿಕ, ಇದನ್ನ ಅಕ್ಸೆಪ್ಟ್ ಮಾಡ್ಬೇಕ್ರಿ ಅಂತ ಹೇಳಿ ಫಸ್ಟ್ ಇವ್ರು ಯಾವ್ದು ಒಕ್ಕಲಿಗ ಸಮುದಾಯದ್ದು ಅವ್ರಿಗೆ ಸಂಘ ಪತ್ರ ಬರ್ದಾಗ ಸಿಗ್ನೇಚರ್ ಮಾಡಿದ್ದು ಯಾರು ಗೊತ್ತಾ? DK ಶಿವಕುಮಾರ್, ಕೆಲವರಾಯ ಸ್ವಾಮಿ ಅವರು, MV ಸುಧಾಕರ್ ಅವರು, 11 ಜನ MLA ಸಪೋರ್ಟ್ ಮಾಡಿದ್ರು. ನಾವೆಲ್ಲ ಮಾಡಿದ್ದು ಕಾಂಗ್ರೆಸ್ ಅವರು. ಯಾವ ಕಾರಣಕ್ಕೋಸ್ಕರ? ಇದು ಅವೈಜ್ಞಾನಿಕ ಅಂತ ಅವರೇ ಪ್ರೂಫ್ಗಳನ್ನ ಕೊಟ್ಟಿದ್ದಾರೆ. ಸರ್ಕಾರವೇ ಹೇಳ್ತಿದೆ ಅವೈಜ್ಞಾನಿಕ ಅಂತ ಹೇಳಿ. ಇಲ್ಲಿ ಯಾರಿಗೂ ಒಂದು ಡೋಂಗಿ ಆಟ ಆಡೋದಕ್ಕೆ ಇವ್ರಿಗೆ ಇವಾಗ ಬೇಕಾಗಿದೆ. ಮತ್ತೆ ಇನ್ನೊಂದು ಮಾತು ಹೇಳ್ತೀನಿ, ನೆಕ್ಸ್ಟ್ ಹೇಳ್ತೀನಿ ಬಿಡಿ, ನಿಮ್ಗೆ ಟೈಮ್ ಆಯ್ತು ಅಂತ ಹೇಳಿದ್ರೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಈ ಜಾತಿ ಗಣತಿಯನ್ನ ಜಾರಿ ಮಾಡೋದಕ್ಕೆ ಬಿಡೋಕ್ ಸಾಧ್ಯವೇ ಇಲ್ಲ. ಬರೀ ಡೋಂಗಿ ಆಟ. ಯಾಕೆ ಗೊತ್ತಾ? 2015ರಲ್ಲಿ ಕಮಿಷನ್ ಅಪಾಯಿಂಟ್ ಮಾಡಿದ್ದಾರು ಸಿದ್ದರಾಮಯ್ಯನವರು, ವರದಿ ಕೊಟ್ಟಿದ್ದೆ ಅವಾಗ. 2017ರಲ್ಲಿ ಏನ್ರಿ, ಏನು ಹುಲ್ಮೇತಿದ್ರಿ ಅಂತ ಅವಾಗ ಸರ್ಕಾರ? ಯಾಕೆ 2017ರಲ್ಲಿ ಅಕ್ಸೆಪ್ಟ್ ಮಾಡಿಲ್ಲ? ಅದಾದ್ಮೇಲೆ 2023ರಲ್ಲಿ, ಒಂದ್ ನಿಮಿಷ, 2023ರಲ್ಲಿ ಮತ್ತೆ ವಿಷಯ ಬಂತು. 2 ವರ್ಷ ಏನ್ ಮಾಡ್ತಿದ್ರಿ? ನಿಮ್ಗೆ ಯಾವಾಗ ನಿಮ್ಗೆ ಕುರ್ಚಿ ಕಿತ್ಕೊಂಡು ಹೋಗುತ್ತೆ, ಅಥವಾ ಯಾರು ಜನ ಅಲ್ಲಿ ಚೀತು ಅಂತಾರೆ ಬೆಲೆ ಏರಿಕೆಗೆ ಅಥವಾ ಇದಕ್ಕೆ ದಿವಾಳಿ ಎದ್ದಿದ್ದಕ್ಕೆ, ಆವಾಗ ನಿಮ್ಗೆ ಇದು ಚಂದ್ರಶೇಖರ್, ಈಗ ನಾನು ಮೇನ್ ಪ್ರಶ್ನೆಗೆ ಬರ್ತೀನಿ. ನಾವೀಗ ಇದು ತುಂಬಾ ದೀರ್ಘ ಆಗುತ್ತೆ. ನಾವು ಈಗ ಎತ್ಕೊಂಡಿರೋದು ಜಾತಿ ಗಣತಿ ಮತ್ತು ಮೈನಾರಿಟೀಸ್ ಅಂತ ಹೇಳ್ಬಿಟ್ಟು, ರಿಲಿಜಿಯಸ್ ಮೈನಾರಿಟೀಸ್. ಇದಕ್ಕೆ ಸಂಬಂಧಿಸಿ ನಿಮ್ಮ ಅಬ್ಜೆಕ್ಷನ್ ಏನ್ ಚಂದ್ರಶೇಖರ್? ಅಲ್ಲ, ಅಬ್ಜೆಕ್ಷನ್ ಪ್ರಶ್ನೆ ಅಲ್ಲ. ಈಗ ಇದನ್ನೇ ತಗೊಳಕ್ ಕೊಟ್ರೆ ಮೈನಾರಿಟಿ ಹೆಂಗೆ ಸಾಧ್ಯ? ಇದು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಇದು ಜನಸಂಖ್ಯೆ ಇರ್ತಕ್ಕಂಥದ್ದು ಮೈನಾರಿಟಿಯಾ? ನೋಡಿ, ಬಿಜೆಪಿ ಸರ್ಕಾರ, ಬೊಮ್ಮಾಯಿ ಸರ್ಕಾರ 4% ತೆಗೆದಾಗ ಅವಾಗ ಎಲ್ಲರೂ ಎದ್ದು ಕೂತ್ಬಿಟ್ರು. ಆಕ್ಚುಲಿ ಏನಾಗಿದ್ದು, ಯಾವ ನಿಜವಾದ ಮುಸ್ಲಿಂ ಸಮುದಾಯದಲ್ಲಿ ಹಿಂದುಳಿದ ಸಮುದಾಯಗಳಿದಾವೆ, ನಿಜವಾದ ಸಮುದಾಯಗಳು, ಪಿಂಜಾರಗಳಿರ್ಬೋದು, ನದಾಫ್ಗಳಿರ್ಬೋದು, ಇವ್ರೇನು 19 ಜಾತಿಗಳಿದೆ. ಅವ್ರಿಗೆ ಅವತ್ತು ಒಂದನೇನಲ್ಲಿ ಕಂಟಿನ್ಯೂ ಆಗ್ತಿತ್ತು, ಇವತ್ತು ಕಂಟಿನ್ಯೂ ಆಗ್ತಿದೆ. ಅದನ್ನ ಯಾರು ಮುಟ್ಲಿಲ್ಲ. ಆದ್ರೆ ಏನು ತೀರಾ ಮುಂದುವರಿದ ಜಾತಿಗಳು ಧರ್ಮಾಧಾರಿತವಾಗಿ ಏನ್ ಕೊಟ್ರು, ಏನು ಸೈಯದ್ಗಳಿಗೆ, ಖಾನ್ಗಳಿಗೆ, ಪಷ್ಟೂರ್ಗಳಿಗೆ, ಇವರಿಗೆ ಪಠಾಣ್ಗಳಿಗೆ ಯಾವ್ದು ಧರ್ಮಾಧಾರಿತವಾಗಿ ಅವರು ಅತ್ಯಂತ ಮುಂದುವರೆದ ಕೂಡ ಕೊಟ್ಕೊಂಡ್ಬಂದ್ರು. ಅದು ಅಸಂವಿಧಾನಿಕ ಅಂತೇಳಿ 84ರಲ್ಲೇನೆ ಯಾವ್ದು ಆಂಧ್ರ ಹೈಕೋರ್ಟ್ ಇರೋಗಳಿಗೆ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಕೊಟ್ಟಿತ್ತು. ಇವತ್ತು ಕೂಡ ಜಯಲಲಿತಾ ಅವರು ಮಾಡಿರ್ತಕ್ಕಂಥ ಏನೋ 69% ಮಾಡಿದ್ರು, ಸುಪ್ರೀಂ ಕೋರ್ಟ್ ಅಲ್ಲಿ ಬಿದ್ದಿದೆ ಸ್ವಾಮಿ, ಇನ್ನೂ ಕ್ಲಿಯರ್ ಆಗಿಲ್ಲ. ನೀವು ಅಲ್ಪಸಂಖ್ಯಾತ, ನಿಮ್ ಪ್ರಕಾರ ನೀವಾದ್ರೂ ಸ್ಟ್ಯಾಂಡ್ ಕ್ಲಿಯರ್ ಮಾಡ್ಕೊಳ್ಳಿ ಸರ್ಕಾರದವರು. ನೀವು 80 ಲಕ್ಷ ಇರ್ತಕ್ಕಂಥವ್ರನ್ನ ನೀವು ಅಲ್ಪಸಂಖ್ಯಾತರು ಅಂತೀರಿ, ಅಲ್ಪಸಂಖ್ಯಾತ ಬೆನಿಫಿಟ್ ಕೊಡ್ತೀರಿ. 1A ಬರುತ್ತೆ, ಮತ್ತೆ 2B ನಲ್ಲಿ ಬರುತ್ತೆ, ಮತ್ತೆ ತಿರ್ಗಾ ಮೈನಾರಿಟಿ ಸ್ಟೇಟಸ್ ಒಳಗಡೆಗೆ ಬರುತ್ತೆ. ಅನ್ಯಾಯ ಆಗ್ತಿರೋದಾರು ಇವತ್ತು ನೀವು OBCಗಳಿಗೆ ಕಿತ್ತು ಕೊಡ್ತಾ ಇರ್ತಕ್ಕಂಥದ್ದು, ಅನ್ಯಾಯ ಆಗ್ತಿರ್ತಕ್ಕಂಥದ್ದು ಅತಿ ಹಿಂದುಳಿದಂತಹ ಸಮುದಾಯಗಳಿಗೆ. ಅವ್ರದ್ದು ಕಿತ್ತುಬಿಟ್ಟು ಇನ್ನೊಬ್ರಿಗೆ ಕೊಡ್ಲಿಕ್ಕೆ ಹೋಗ್ತೀರಿ ನೀವು. ಇದಾಗ್ತಿರ್ತಕ್ಕಂಥ ಅನ್ಯಾಯ. ಎಸ್ ಲೋಹಿತ್, ಈ ಪಾಯಿಂಟ್ಗೆ ನೀವೇನ್ ಹೇಳ್ತೀರಿ? ನೋಡಿ, ವಸ್ತುನಿಷ್ಠವಾಗಿ ಈ ವರದಿಯ ರಿಪೋರ್ಟ್ ಗಳನ್ನ ಅಥವಾ ಸಜೆಷನ್ ಗಳನ್ನ ನೋಡಿದ್ರೆ ಯಾರನ್ನೂ ಕಿತ್ತು ಯಾರಿಗೂ ಕೊಡ್ತಾ ಇಲ್ಲ. ಈಗ ಮುಂದುವರೆದ ವರ್ಗಗಳಾಗಿರುವಂತ ಒಕ್ಕಲಿಗ ಮತ್ತು ಲಿಂಗಾಯತ ಮತ್ತು ಬೇರೆ ವರ್ಗಗಳಿಗೂ ಸಹಿತ ಅವರ ಮೀಸಲಾತಿಯನ್ನ ಹೆಚ್ಚಳ ಮಾಡಲಾಗಿದೆ. 4ರಿಂದ 7, 5ರಿಂದ 9 ಹೆಚ್ಚಳ ಮಾಡಲಾಗಿದೆ. ಇದು ಎಲ್ಲೂ ಯಾರನ್ನು ಕಿತ್ಕೊಳ್ಳಕ್ ಆಗ್ತಾ ಇಲ್ಲ. 75% ರಿಸರ್ವೇಶನ್ ಜಾಸ್ತಿ ಮಾಡುವ ರೆಕಮೆಂಡೇಶನ್ ಕೊಟ್ಟಿದೆ. ಇವಾಗ 75% ರಿಸರ್ವೇಶನ್ ಆಗಲ್ಲ ಅಂತ ನೀವು ಹೇಳಿದ್ರೆ, ತಮಿಳ್ನಾಡಲ್ಲಿ ಆಲ್ರೆಡಿ 69% ರಿಸರ್ವೇಶನ್ ಇದೆಯಲ್ಲ. ಯಾಕೆ ತಮಿಳ್ನಾಡಲ್ಲಿ ಇರುವಂತಹ ಡಿಪ್ರೈವ್ಡ್ ಕ್ಲಾಸಸ್ ಗಳ ರಿಸರ್ವೇಶನ್ ಎಂಜಾಯ್ ಮಾಡಬಾರ್ದು? ಕರ್ನಾಟಕದ ಡಿಪ್ರೈವ್ಡ್ ಕ್ಲಾಸಸ್ ವಿರುದ್ಧ ಇದ್ದೀರಾ ನೀವು? ತುಂಬಾ ನಾನು ಮಾತಾಡ್ತೀನಿ, ತುಂಬಾ ಮಾತಾಡಿದಿರಿ. ನೀವು ಯಾದವ ಸಮುದಾಯದ ಒಂದು ವಿಷಯನ ಹೇಳಿದ್ರಿ. ನೀವು ಸಹಿತ ಅದೇ ಜಿಲ್ಲೆಯವರೇ. ಯಾದವ ಸಮುದಾಯದ ಸಮಸ್ಯೆ ಬೇರೆ. ಅವರು ಸಬ್ ಕಾಸ್ಟ್ ಗಳಲ್ಲಿ ಡಿವೈಡ್ ಆಗಿದ್ದಾರೆ. ನಮ್ಮನ್ನ ಎಲ್ಲರನ್ನೂ ಸಹಿತ ಒಂದೇ ಕ್ಯಾಟಗರಿಯಲ್ಲಿ ಹಾಕಿ ಅಂತ ಅನ್ಬಿಟ್ಟು ಅವ್ರ ವಾದ. ಮತ್ತು ಸಂಖ್ಯೆ ಡಿಸ್ಪ್ಯೂಟ್ ಹೇಳಿದ್ದಾರೆ, ಅದು ಡಿಸ್ಕಸೇಬಲ್. ಅದು ನೀವು ಯಾದವ ಸಮುದಾಯದ ನಿಮ್ಮ ತುಮಕೂರು ಮತ್ತು ತುಮಕೂರು ಮತ್ತು ಚಿತ್ರದುರ್ಗದಲ್ಲಿ ಇರುವಂತಹ ಹೈಯೆಸ್ಟ್ ಇರುವಂತಹ ಯಾದವ ಸಮುದಾಯಕ್ಕೆ ಅಂತ ಒಂದು ಕಾಡುಗೊಲ್ಲ ಅಂತ ಒಂದು ಸಮುದಾಯಕ್ಕೆ
ನಿಮ್ಮ ಪಾರ್ಟಿಯ ಒಂದು ಟಿಕೆಟ್ ಕೊಡಲ್ಲ ನೀವು. ನೀವು ಯಾದವ್ ಸಮುದಾಯದ ಬಗ್ಗೆ ಮಾತಾಡ್ತೀರಾ? ನೀವ್ ಇದು ಬರಬೇಡಿ. ನೀವ್ ಹೆಚ್ಚಿನ MLA ಮಾಡಿದಿರಿ. ಯಾವ್ದು ವಿಷಯ ಬರಲಿ ಅದ್ರ ವಿಷಯ ಮಾತಾಡ್ರಿ. ನೀವೇ ರಾಜ್ಯ ಪೊಲಿಟಿಕಲ್ ಏಜೆಂಟ್ ತರ ಮಾತಾಡ್ತೀರಾ. ಪಾರ್ಟಿ ರೆಪ್ರೆಸೆಂಟ್ ಮಾಡ್ತಾ ಇದ್ರ, ನೀವ್ ಎಷ್ಟು ಅವಕಾಶ ಕೊಟ್ಟಿದ್ದೀರಿ ಅಂತ ಅವ್ರು ನೋಡಿ. ಆ ಸಮುದಾಯದ ಬಗ್ಗೆ ಮಾತಾಡೋ ಸಮಯದಲ್ಲಿ ಅವ್ರಿಗೆ ನೀವು ನ್ಯಾಯ ಎಷ್ಟು ಕೊಟ್ಟಿದ್ದೀರಿ ಅಂತ ಮಾತಾಡ್ಕೊಂಡು ಮಾತಾಡ್ಬೇಕಾಗತ್ತೆ. ಎಲ್ಲಾ ಹಕ್ಕುಗಳನ್ನ ಮೇಲ್ವರ್ಗಕ್ಕೆ ಕೊಟ್ಕೊಂಡು ಕಟ್ಕೊಂಡು ನೀವು ಕಾಡುಗಲ್ಲ ಯಾದವ ಅಂತ ಅಂದ್ರೆ ಲಿಪ್ ಸರ್ವಿಸ್ ಆಗತ್ತೆ. ಲಿಪ್ ಸರ್ವಿಸ್ ಮಾಡ್ಬೇಡಿ, ನ್ಯಾಯನ ಕೊಡಿ. ಒಂದು ನಿಮಿಷ ಚಂದ್ರಶೇಖರ್, ಒಂದೇ ನಿಮಿಷ ಚಂದ್ರಶೇಖರ್, ನಾನು ಲೋಹಿತ್ ಪಾಲಿಟಿಸೈಸ್ ಮಾಡೋದು ಬೇಡ. ಅವ್ರು ಚಂದ್ರಶೇಖರ್ ಒಂದು ಪಾಯಿಂಟ್ ಎತ್ತಿದ್ರು. ಏನಂತ ಹೇಳಿದ್ರೆ ಬಿಜೆಪಿಯ ಒಂದು ನಿಲುವನ್ನು ಅವ್ರು ಹೇಳಿದ್ರು. ಏನಂತ ಹೇಳಿದ್ರೆ ಮೈನಾರಿಟೀಸ್ ನಲ್ಲಿ, ಎಸ್ಪೆಷಲಿ ಈಗ ಅವರು ಮುಸ್ಲಿಮರ ಬಗ್ಗೆ ಹೇಳಿದ್ರು. ಅವರು ತುಂಬಾ ಮಂದಿ ಹಿಂದುಳಿದವರಿದ್ದಾರೆ, ಬೇರೆ ಬೇರೆ ಜಾತಿಗಳಿದ್ದಾರೆ, ಚಪ್ಪರ್ ಬಂದು ಅವು ಇವೆಲ್ಲ ಜಾತಿಗಳಿದ್ದಾರೆ. ಅವರೆಲ್ಲರನ್ನೂ ಸಹಿತ ಇದೇ ವರದಿಯಲ್ಲಿ ಕ್ಯಾಟಗರಿ 1 ನಲ್ಲಿ ನಿಮ್ಗೆ ಅದ್ರ ಲಿಸ್ಟ್ ಹೇಳ್ತೇನೆ. ನಡ, ಪಿಂಜಾರ, ದರ್ವೇಶ್, ಚಪರ್ಗಂಜ್, ಕಬ್ಸಾ, ಪುಲಿಮಾಲಿ, ನಡಾಪನ್, ಕಸಾಯ್, ಅಥಾರಿ, ಶಿಕಗರ, ಸಿಕಲಿಗರ್, ಇವೆಲ್ಲ ಲಡಾಪ್ ಮತ್ತು ಇಂಥವೇ ಬಾಜಿ ಜಹಾರಿ ಇಂಥವೆಲ್ಲವೂ ಸಹಿತ ಕ್ಯಾಟಗರಿ 1 ನಲ್ಲಿ ಇದಾವೆ. ಇವೆಲ್ಲ ಅವೆಲ್ಲವೂ ಸಹಿತ ಬೆನಿಫಿಟ್ ಗಳನ್ನ ಪಡ್ಕೊಳ್ತಾನೆ ಇದಾವೆ. ಮತ್ತೆ ಮುಸ್ಲಿಂ ಪಾಪ್ಯುಲೇಷನ್ ಬಗ್ಗೆ ನೀವು ಏನು ಈಗ ನೀವು ಹೇಳಿದ್ರೆ ಎಲ್ಲ ಗೊತ್ತಿಲ್ಲ, ಅದು ನಿನ್ನೆ ಒಂದು ಚರ್ಚೆಯಲ್ಲಿ ಹೇಳ್ತು. ಮುಸ್ಲಿಂ ಪಾಪ್ಯುಲೇಷನ್ ಜಾತಿ ತೋರಿಸಲಾಗಿದೆ, ಇದಲ್ಲ ಅವೆಲ್ಲ ಅಲ್ಲ. 2000 ನೋಡಿ, ಇದೇ ಸಂಖ್ಯೆ 2011 ಕಾಸ್ಟ್ ಸೆನ್ಸಸ್ ಆಗಿದೆ. ಕಾಸ್ಟ್ ಸೆನ್ಸಸ್ ಅಲ್ಲಿ 2011ರಲ್ಲಿ ಮುಸಲ್ಮಾನರ ನಂಬರ್ ಇದೆ ಮತ್ತು SC/ST ಸಮುದಾಯದ ನಂಬರ್ ಇದೆ. ಆ SC/ST ಸಮುದಾಯದ ನಂಬರ್, ಮುಸಲ್ಮಾನದ ನಂಬರ್ ಕರ್ನಾಟಕದ ಈ ಹೊಸ ರಿಪೋರ್ಟ್ ಅಲ್ಲಿ ಮ್ಯಾಚ್ ಆಗ್ತಾ ಇದೆ. ವೆರಿ ಮೈನ್ಯೂಟ್ ಡಿಫ್ರೆನ್ಸ್ ಇದೆ. ಅದು 2011ರ ಮುಸಲ್ಮಾನರ ನಂಬರು ಮತ್ತೆ ಇವತ್ತಿನ ಹೊಸ ನಂಬರಿಗೆ ಕಡಿಮೆ ಆಗಿದೆ. ಇದು 3 ಲಕ್ಷ ಕಡಿಮೆ ತೋರಿಸ್ತಾ ಇದೆ. ಇದು ಅದಕ್ಕೆ ಕಾರಣ ಕೊಟ್ಟಿದ್ದಾರೆ ವರದಿ. ಯಾಕೆ ಅಂತಂದ್ರೆ ಬೆಂಗಳೂರಿನಲ್ಲಿ ಒಂದ್ ಸ್ವಲ್ಪ ಅವರು ಸರ್ವೆ ಮಾಡೋ ಸಮಯಕ್ಕೆ ಸರಿಯಾಗಿ ಆಗ್ಲಿಲ್ಲ. ಯಾಕಂತಂದ್ರೆ ಇಲ್ಲಿಯ ಸ್ಪಂದನೆ ಸಿಗ್ಲಿಲ್ಲ, ಇಲ್ಲಿಯ ಅಪಾರ್ಟ್ಮೆಂಟ್ ಮತ್ತು ಬೇರೆ ಬೇರೆ ಕಾರಣಕ್ಕೋಸ್ಕರ ಸಿಗ್ಲಿಲ್ಲ. ಆ ಮೆಜಾರಿಟಿ ಮುಸಲ್ಮಾನ್ ಸಮುದಾಯ ಈ ನಗರ ಪ್ರದೇಶದಲ್ಲಿ ಇರೋ ಕಾರಣಕ್ಕೋಸ್ಕರ ಅದು ಕಡಿಮೆ ತೋರಿಸಲಾಗಿದೆ. ಅದು ಮುಸಲ್ಮಾನ್ ಸಮುದಾಯ ಅದ್ರ ಬಗ್ಗೆ ಏನು ವಿರೋಧ ಮಾಡ್ತಾ ಇಲ್ಲಲ್ಲ. ಎಸ್, ಒಂದ್ ನಿಮಿಷ ಸತೀಶ್, ಈ ಮೈನಾರಿಟಿ ಕಮ್ಯುನಿಟಿಯ ಇದು ಅಂಕಿ ಅಂಶಕ್ಕೆ ಸಂಬಂಧಿಸಿ ನೀವೇನ್ ಹೇಳಿಕ್ ಬಯಸ್ತೀರಿ? ಮುಸ್ಲಿಮರು, ಕ್ರಿಶ್ಚಿಯನ್ರು, ಜೈನರು, ಬೌದ್ಧರು, ಸಿಖ್ಖರು, ಪಾರ್ಸಿಗಳು ಎಲ್ಲರದ್ದು ಜನಸಂಖ್ಯೆ ಇದರಲ್ಲಿ ಬಂದಿದೆ. ನೋಡಿ, ಜನಸಂಖ್ಯೆ ಏರಿಕೆ ಆಗಿದೆ ಅಂತ ನೋಡ್ತಕ್ಕಂಥದ್ದು ಒಂದು ರಾಜಕೀಯ ಕಾರಣಕ್ಕಾಗಿ ನೋಡ್ತಾರೆ. ಅವರು ಚಂದ್ರಶೇಖರ್ ಅವರು ಅಪಾರ್ಥ ಮಾಡ್ಕೊಂಡಿದ್ದಾರೆ. ನಾವು ಅದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂತಾನೆ ನಾನು ಹೇಳ್ತಾ ಇರೋದು. ಅವ್ರಿಗೆ ರಾಜಕೀಯವಾಗಿ ನೋಡೋರ್ಗೆ ಅದು ಜಾತಿ ಗಣತಿ. ಅವರು ಸಂಖ್ಯೆ ಮೇಲೆ ಬಾದರಾಗಿದ್ದಾರೆ. ಆ ಸಂಖ್ಯೆ ನಿಜವಾಗ್ಲೂ ಆ ಸಮುದಾಯಗಳಿಗೆ ನಿಜವಾಗ್ಲೂ ಅವರು ನ್ಯಾಯ ಕೊಡ್ಸೋದಾಗಿದ್ರೆ ಪ್ರತಿ ವರದಿಗಳು ಮಿಲ್ಲರ್ ಕಮಿಟಿ, ನಮ್ಮ ಮೈಸೂರು ರಾಜ್ಯದಲ್ಲಿ 1919ರಲ್ಲಿ ಮಿಲ್ಲರ್ ಕಮಿಟಿ ಬರ್ತದೆ. ಅವಾಗ ಅವ್ರು ಹೇಳ್ತಾರೆ 7 ವರ್ಷ ಆದ್ಮೇಲೆ ಇದನ್ನ ಪರಿಷ್ಕರಣೆ ಮಾಡಿ ಅಂತ ಹೇಳ್ತಾರೆ. 1960ರಲ್ಲಿ ನಾಗನಗೌಡ ಸಮಿತಿ ಅಂತ ಹೇಳಿ ಅದ್ರ ಒಂದು ವರದಿ ಬರ್ತದೆ. ಅವರು ಆ ವರದಿಗಳಲ್ಲಿ ತಿಳಿಸ್ತಾರೆ 10 ವರ್ಷಗಳಿಗೊಮ್ಮೆ ಇದು ಪರಿಷ್ಕರಣೆ ಆಗ್ಬೇಕು ಅಂತ ತಿಳಿಸ್ತಾರೆ. ಹಾವನೂರು ವರದಿಯಲ್ಲೂ 10 ವರ್ಷ ಆದ್ಮೇಲೆ ಬರ್ಬೇಕು ಅಂತ ತಿಳಿಸ್ತಾರೆ. ವೆಂಕಟಸ್ವಾಮಿ ಇದ್ರಲ್ಲೂ ತಿಳಿಸ್ತಾರೆ. ರವಿ ವರ್ಮಾ ಕುಮಾರು ಇದ್ ಮಾಡ್ತಾರೆ. ಶಾಶ್ವತ ಹಿಂದುಳಿದ ವರ್ಗದ ಕಾನೂನು 1995ರ ಅಧಿನಿಯಮ ನೋಡಿದ್ರೆ ಪ್ರತಿ 10 ವರ್ಷಗಳಿಗೊಮ್ಮೆ ಹಿಂದುಳಿದ ವರ್ಗಗಳ ಒಂದು ಸಾಮಾಜಿಕ ಒಂದು ಶೈಕ್ಷಣಿಕ ಗಣತಿಯನ್ನ ಮಾಡ್ಬೇಕು ಅಂತಿದೆ. ಹಾಗಾದ್ರೆ ಈ ಪಕ್ಷದವರೆಲ್ಲ ಆಳ್ವಿಕೆ ಮಾಡಿದ್ರಲ್ಲ ಇವರು, JDS ನವರು, ಕಾಂಗ್ರೆಸ್ ನವರು, ಇವರೆಲ್ಲ ಇದನ್ನೆಲ್ಲ ಯಾಕೆ ರೆಗ್ಯುಲರ್ ಆಗಿ ಮಾಡ್ಲಿಲ್ಲ? ನಿಮ್ಮ ರಾಜಕೀಯ ಕಾರಣಕ್ಕಾಗಿ ಹಿಂದುಳಿದ ವರ್ಗಗಳನ್ನ ಬಲಿಪಶು ಮಾಡಿಟ್ಟಿದ್ದೀರಾ ನೀವು. ಇವತ್ತು ಸಮುದಾಯಗಳು ಅವ್ರು ವರಿ ಆಗ್ತಾ ಇರೋದು ನಮ್ಮ ಸಂಖ್ಯೆಗಳು ಕಡಿಮೆ ಆಗಿದೆ ಅಂತ. ಅಲ್ಲಿ ಉಪಜಾತಿಗಳಾಗಿ ವಿಂಗಡಣೆ ಮಾಡಿದರೆ ನೀವು ಬೇಕಾದ್ರೆ ನಿಮ್ ಸಂಖ್ಯೆ ಬೇಕಂದ್ರೆ ಎಲ್ಲರನ್ನು ಸೇರಿಸ್ಕೊಂಡು ದೊಡ್ಡ ನಂಬರ್ ಮಾಡ್ಕೊಳ್ಳಿ. ಆದ್ರೆ ನಿಜವಾಗ್ಲೂ ಈ ಸಮೀಕ್ಷೆಯ ಉದ್ದೇಶ ಇದ್ದಿದ್ದು ನಿಜವಾಗ್ಲೂ ಮೀಸಲಾತಿ ಅಂತಕ್ಕಂಥದ್ದು ಯಾರಿಗ್ ಬೇಕೋ ಅದಕ್ಕೆ ಬೇಕು. ಎರಡನೇದು ನಿಮ್ ಪಾಯಿಂಟ್ ಬರ್ತೀನಿ. ಹೌದು, ಅಲ್ಪ ಸಂಖ್ಯಾತ ಸಮುದಾಯದವರು ಇವತ್ತು ಭಾರತೀಯರ ಒಂದು ಜನಜೀವನದಲ್ಲಿ ಒಂದು ಹಾಸುಹೊಕ್ಕಾಗಿದ್ದಾರೆ. ಅಂದ್ರೆ ಅವರು ಇದ್ದಾರೆ ಸಮಾಜದಲ್ಲಿ. ಹಾಗಂತ ಮಾತ್ರಕ್ಕೆ ನೀವು ಸಂಖ್ಯೆ ಏರಿಕೆ ಆಗಿದೆ ಅಂತ ನಾನು ಒಂದೆರಡು ರಿಪೋರ್ಟ್ ಗಳನ್ನ ನೋಡಿದೆ. 1960ರಲ್ಲಿ ಒಂದು ರಿಪೋರ್ಟ್ ಒಂದು ಜೆರಾಕ್ಸ್ ಕಾಪಿ ತಗೊಂಡಿದ್ದೀನಿ. ಇದರಲ್ಲಿ ಲಿಂಗಾಯತರು ಬಂದು 32 ಲಕ್ಷ ನಾಗನಗೌಡ ಸಮಿತಿಯಲ್ಲಿ ತೋರಿಸಿದ್ದಾರೆ. ಒಕ್ಕಲಿಗರು ಬಂದು 27,44,000 ಜನ ತೋರಿಸಿದ್ದಾರೆ. ಮುಸಲ್ಮಾನರು ಆ ಸಂದರ್ಭದಲ್ಲಿ 21,19,819 ಇಲ್ಲಿದೆ.
ಮುಸಲ್ಮಾನರ ಸಂಖ್ಯೆ. ಇದು ನಾನು 1960ರಲ್ಲಿ ಮಾತಾಡ್ತಾ ಇದ್ದೀನಿ. ಇದ್ದಿದ್ದೇ ಒಂದ್ ಸ್ವಲ್ಪ 5-10% ವೇರಿಯೇಷನ್ಸ್. ಆದ್ರೆ ಇವತ್ತು ಅವ್ರ ಸಂಖ್ಯೆ ಜಾಸ್ತಿ ಹೋಗಿದೆ ಅಂತ ಹೇಳಿದ್ರೆ ಅದನ್ನ ನಾನೇನು ಮಾಡಕ್ಕಾಗಲ್ಲ. ಆದ್ರೆ ಇದು ಸಮೀಕ್ಷೆಯಲ್ಲಿ ಬಂದಿರ್ತಕ್ಕಂಥದ್ದು, ಮನೆ ಮನೆ ಸಮೀಕ್ಷೆ ಮಾಡಿರೋದ್ರಿಂದ ಇವತ್ ಏನ್ ರಿಪೋರ್ಟ್ ಇದೆ ಆ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಈ ಸುಮ್ನೆ ನೀವು ಅಂದ್ರೆ ಸಂಖ್ಯೆಗಳ ಆಧಾರದ ಮೇಲೆ ಅವ್ರು ಬಂದ್ರು ಇವ್ರು ಬಂದ್ರು ಅಂತ ಹೇಳಿ ನೀವು ನಿಜವಾದ ಉದ್ದೇಶವನ್ನ ಹಾಳು ಮಾಡ್ತಾ ಇದ್ದೀರಾ. ನಿಜವಾದ ಇವಾಗ ಅಲ್ಲಿ ಹೌದು ಮೀಸಲಾತಿಗೆ ಹಿಂದುಳಿದ ವರ್ಗದಲ್ಲಿ ಮುಸ್ಲಿಮರನ್ನ ಕನ್ಸಿಡರ್ ಮಾಡಬಾರ್ದು ಅಂತ ಅನೇಕ ಚರ್ಚೆಗಳು 1947ರಲ್ಲಿ ಕಾನ್ಸ್ಟೆಂಟ್ ಅದೇನು ಅಸೆಂಬ್ಲಿಯ ಡಿಬೇಟ್ ಗಳಲ್ಲಿ ಚರ್ಚೆಗಳಾಗಿದೆ. ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಮುಸ್ಲಿಮರನ್ನ ಅಲ್ಪಸಂಖ್ಯಾತರನ್ನಾಗಿ ಅಂದ್ರೆ ಹಿಂದೂಗಳು ಇದಾಗ್ತಾರ ಅಂದ್ರೆ ಇವ್ರು ಒಡೆದು ಹೇಗೆ ಒಂದು ದೇಶ ವಿಭಜನೆ ಆಗ್ತದೆ ಆ ನಂತರದ ಸಂದರ್ಭದ ಚಿತ್ರಣಕ್ಕೆ ಅನುಗುಣವಾಗಿ ಒಂದು ಮುಸಲ್ಮಾನರನ್ನ ಅದು ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸ್ಪೆಷಲ್ ಪ್ರಾವಿಷನ್ ಅದ್ರದ್ದು ಅನುಚ್ಛೇದ 296 ಅಡಿಯಲ್ಲಿ ತಗೊಂಡು ಬಂದು ಅವರು ಸಹ ಸಾಮಾಜಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅಂತವ್ರನ್ನ ನಾವು ಎತ್ತಿ ಹಿಡಿಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನ ಹೇಳ್ತಕ್ಕಂಥದ್ದು. ಯಾಕಂದ್ರೆ ಸಂವಿಧಾನದಲ್ಲಿ ನಾವು ಜಾತ್ಯತೀತ ಪದವನ್ನ ನಾವು ಅಳವಡಿಕೆ ಮಾಡ್ಕೊಂಡ ತಕ್ಷಣ ನಾವು ಇದು ಒಂದು ಗಂಭೀರವಾದ ಚರ್ಚೆ ನಡೀತದೆ ಇದು ರಾಷ್ಟ್ರ ಮಟ್ಟದಲ್ಲಿ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಏನು ಈ ಚರ್ಚೆಗಳಾಯ್ತು, ಈ ಚರ್ಚೆಗಳಾದ ಸಂದರ್ಭದಲ್ಲಿ ಅವ್ರಿಗೂ ಸಹ ಪ್ರಾತಿನಿಧ್ಯತೆಯನ್ನ ಕೊಡಬೇಕು, ಮುಸಲ್ಮಾನರಿಗೂ ಮತ್ತು ಜೈನರು ಮತ್ತು ಬೌದ್ಧರು ಅವ್ರಿಗೂ ಸಹ ಕೊಡಬೇಕು ಅಂತಕ್ಕಂಥದ್ದು ಒಂದು ನಿರ್ಧಾರ ಆಗಿದೆ. ಸೊ ಅದರಂತೆ ಹಿಂದುಳಿದ ವರ್ಗಗಳ ಏನೇ ಒಂದು ಸವಲತ್ತುಗಳನ್ನು ಕೊಡ್ಬೇಕಾದ್ರೆ ಆ ಪಟ್ಟಿಯಲ್ಲಿ ಮುಸಲ್ಮಾನರ ಹೆಸರನ್ನು ಇಟ್ಟಿದ್ದಾರೆ. ಇದನ್ನು ಸಹ ರಾಜಕೀಯ ಕಾರಣಕ್ಕಾಗಿ ಅವ್ರಿಗೂ ವಿಷಯ ಏನೋ ಕೊರತೆ ಕಾರಣವಾಗಿ ಇದನ್ನ ಸಾರ್ವಜನಿಕರಲ್ಲಿ ಏನು ಒಂದು ಅಪಸ್ವರವನ್ನ ಮಾಡ್ತಕ್ಕಂಥದ್ದು ಮತ್ತೆ ಒಂದು ಸಮುದಾಯವನ್ನ ವಿಲ್ಲನ್ ರೀತಿಯಲ್ಲಿ ತೋರಿಸ್ತಕ್ಕಂಥದ್ದನ್ನ ನಾನಂತೂ ಒಪ್ಪೋದಿಲ್ಲ. ಸೊ ಆ ರೀತಿಯ ಚಟುವಟಿಕೆಗಳು ಹೆಚ್ಚಾಗಿ ನಡೀತಾ ಇದೆ. ನಾನು ಆಲ್ರೆಡಿ ಹೇಳಿದೆ, ಮುಸಲ್ಮಾನರು ಒಂದು ಸಂಖ್ಯೆಯನ್ನ ತೋರಿಸಿದ್ದಾರೆ. ಅದ್ರ ಕೆಳಗಡೆ ನೋಡಿ ಕ್ರಿಶ್ಚಿಯನ್ರು ಸಹ 4.5 ಲಕ್ಷ ಜನ ಇದ್ದಾರೆ ಅಂತ ಹೇಳಿ 1960ರಲ್ಲಿ ಏನು ನಾಗನಗೌಡ ಸಮಿತಿಯ ರಿಪೋರ್ಟ್, ಈ ಪೇಜ್ ಪುಟ ನಂಬರ್ 8 ನಾಗನಗೌಡ ರಿಪೋರ್ಟ್, ನನ್ನ ಹತ್ರ ಎಲ್ಲಾ ರಿಪೋರ್ಟ್ಗಳು ಇದೆ. ಯಾವ್ಯಾವ ರಿಪೋರ್ಟ್ಗಳು ಯಾವ್ಯಾವ ಸಮುದಾಯವನ್ನ ಎಷ್ಟೆಷ್ಟು ಹಿಗ್ಗಿಸಿ ತೋರಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ನಾವು ಇದನ್ನೆಲ್ಲ ಒಪ್ಕೊಂಡು ಮೀಸಲಾತಿಗಳನ್ನ ತಗೊಂಡು ಇಲ್ಲಿವರೆಗೂ ನಾವು ಬಂದಿದ್ದೀವಿ. ಆದರೆ ಈ ರೀತಿಯ ಒಂದು ಸಮೀಕ್ಷೆ ಅಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸರ್ಕಾರ ಅದು ಸುಪ್ರೀಂ ಕೋರ್ಟ್ ನ ಮಾರ್ಗದರ್ಶನದ ಅನ್ವಯ ಈ ಒಂದು ಸಮೀಕ್ಷೆಗಳನ್ನ ಮಾಡಿರ್ಬೇಕಾದ್ರೆ ಇದನ್ನ ನಾವು ಯಾವುದೋ ಒಂದು ಸಂಖ್ಯೆ ಹಿನ್ನೆಲೆಯಾಗಿ ನೋಡಿ ನಾವು ಇನ್ನೊಂದು ಸಮುದಾಯವನ್ನ ಎತ್ತಿ ಆ ಒಂದು ನಿಜವಾದ ಹಿಂದುಳಿದ ವರ್ಗಗಳ ಒಂದು ಸಾಮಾಜಿಕ ನ್ಯಾಯಕ್ಕೆ ಕೊಡಲಿ ಪೆಟ್ಟನ್ನ ಕೊಡ್ತಕ್ಕಂಥದ್ದನ್ನ ನಾವು ಟೀಕೆ ಮಾಡ್ಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನೀವು ಅಂಬೇಡ್ಕರ್ ವಾದವನ್ನ ಒಪ್ಪೋದಾದ್ರೆ, ಸಾಮಾಜಿಕ ನ್ಯಾಯವನ್ನ ಒಪ್ಪೋದಾದ್ರೆ, ನೀವು ಒಂದು ಪಾರ್ಟಿ ಫೀಲ್ಡ್ ಅಲ್ಲಿ ಎಲ್ಲಾ ಸಮುದಾಯಗಳ ಏಳಿಗೆಗಳನ್ನ ಬಯಸೋದಾದ್ರೆ ನೀವಿದನ್ನ ಮುಕ್ತ ಮನಸ್ಸಿನಿಂದ ಒಪ್ಕೋಬೇಕಾಗ್ತದೆ. ಮತ್ತೆ ಇಲ್ಲ ಸಲ್ಲದ ಗೊಂದಲಕಾರಿ ಹೇಳಿಕೆಗಳನ್ನ ಕೊಟ್ಟು ಇದು ಜನರಿಗೆ ಎತ್ತು ಕಟ್ಟತಕ್ಕಂಥದ್ದು, ಸಮುದಾಯಗಳಿಗೆ ಎತ್ತು ಕಟ್ಟತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಅಕ್ಷಮ್ಯ. ಒಂದು ಏನು ಅಂತ ಹೇಳಿದ್ರೆ, ನೀವೇನು ಮುಸ್ಲಿಂ ಮೈನಾರಿಟಿಗೆ ಸಂಬಂಧಿಸಿ ಸಣ್ಣ ಪುಟ್ಟ ಜಾತಿಗಳು ನೀವೆಲ್ಲ ಹೇಳಿದ್ರಲ್ವಾ, ನೀವೀಗ ಇಲ್ಲಿ ಒಂದು ಅಂಕಿಅಂಶ ತೋರಿಸ್ತಾ ಇದೆ. ಈ ವರದಿನಲ್ಲಿ, ಜಯಪ್ರಕಾಶ್ ಹೆಗ್ಡೆ ಅವರ ವರದಿನಲ್ಲಿ ಒಟ್ಟು ಜನಸಂಖ್ಯೆ 76,99,425 ಮುಸ್ಲಿಮರದ್ದು. ಇದರಲ್ಲಿ ಸಬ್ ಕಾಸ್ಟ್ಗಳು ಗುರುತಿಸಿರೋದು, ಇವರೇನು ಸರ್ವೆಗೆ ಹೋಗಿದ್ದಾರೆ ಆವಾಗ ನಾವು ಇಂಥ ಕಾಸ್ಟ್ಗೆ ಸೇರಿದವರು ಅಂತ ಹೇಳ್ಬಿಟ್ಟು 17,48,387 ಜನ ತೋರಿಸಿದ್ದಾರೆ. ಅಂದ್ರೆ 17,48,000 ಜನ ನಾವು ಇಂತೆಂಥ ಸಣ್ಣ ಪುಟ್ಟ ಕಾಸ್ಟ್ಗಳಿಗೆ ಸೇರಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಚಪ್ಪರ್ ಬಂದ್ ಇರ್ಬೋದು, ದರ್ವೇಶ್ ಇರ್ಬೋದು, ನಾಲ್ಬಂದ್ ಇರ್ಬೋದು, ಪಿಂಜಾರ ಇರ್ಬೋದು, ಈ ತರದೆಲ್ಲ ಕಮ್ಯುನಿಟಿಗಳನ್ನ. ಅದೇ ರೀತಿ ಕ್ರಿಶ್ಚಿಯನ್ಸ್ ಅಲ್ಲಿ ಒಟ್ಟು ಜನಸಂಖ್ಯೆ 9,47,994 ತೋರಿಸ್ತಾ ಇದೆ. ಇದರಲ್ಲಿ ಅವರು ಕೂಡ ಸಬ್ ಕಾಸ್ಟ್ಗಳನ್ನು ಸುಮಾರು 57 ಸಬ್ ಕಾಸ್ಟ್ಗಳನ್ನು ತೋರಿಸಿದ್ದಾರೆ. ಮುಸ್ಲಿಮರದ್ರಲ್ಲಿ 99 ಸಬ್ ಕಾಸ್ಟ್ಗಳನ್ನ ಎಂಟ್ರಿ ಮಾಡಿದ್ದಾರೆ, ಯಾರು ಜನಗಣತಿಗೆ ಒಳಗಾದವರು. ಕ್ರಿಶ್ಚಿಯನ್ರಲ್ಲಿ 57 ಸಬ್ ಕಾಸ್ಟ್ಗಳಲ್ಲಿ 1,76,284 ಜನ ದಾಖಲೆ ಮಾಡಿದ್ದಾರೆ ಹೆಸರನ್ನ. ಅದೇ ರೀತಿ ಜೈನರಲ್ಲಿ 4,19,375 ಒಟ್ಟು ಜನಸಂಖ್ಯೆ. ಅದರಲ್ಲಿ 2,03,822 ಜನ ಸಬ್ ಕಾಸ್ಟ್ಗಳನ್ನ ಮೆನ್ಷನ್ ಮಾಡಿದ್ದಾರೆ, ತಮ್ದು ಇಂಥ ಸಬ್ ಕಾಸ್ಟ್ಗೆ ಸೇರಿದ್ದೀವಿ ಅಂತ. ಆಮೇಲೆ 1,62,566 ಜನ ತಾವು ದಿಗಂಬರರು ಅಂತ ಹೇಳಿದ್ದಾರೆ ಜೈನ್ ಕಮ್ಯುನಿಟಿನಲ್ಲಿ.
ಈ ತರ ಬೇರೆ ಬೇರೆ 3 ಮೈನಾರಿಟಿ ರಿಲಿಜನ್ಸ್ ಏನಿದೆ ಅಲ್ಲಿ ಎಲ್ಲಾನು ಕೂಡ ಕಾಸ್ಟ್ ಗಳನ್ನು ತೋರಿಸಿದ್ದಾರೆ. ಬಹುಶಃ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅಂತ ಅನ್ಸುತ್ತೆ ನನಗೆ. ಈಗ ಇದು ವರದಿ ಸ್ವೀಕಾರ ಆಗುತ್ತಾ ಆಗೋದಿಲ್ವಾ, ಇದು ಚರ್ಚೆ ಆಗ್ಬೇಕು, ಅದೆಲ್ಲ ಬೇರೆ ಇದೆ. ಈಗ ಕ್ಯಾಬಿನೆಟ್ ನಲ್ಲಿ ಇನ್ನೂ ಚರ್ಚೆ ಆಗಿಲ್ಲ, ಅಲ್ಲೇ ಬಿದ್ದೋಗ್ಬೋದು, ನಮ್ಗೆ ಗೊತ್ತಿಲ್ಲ. ನಮ್ಗೆ ಯಾಕಂತ ಹೇಳಿದ್ರೆ ನೀವು ಹೇಳಿದಾಗೆ ಕಾಂಗ್ರೆಸ್ ಪಕ್ಷದೊಳಗಡೆನೆ ಬಹಳ ದೊಡ್ಡ ವಿರೋಧ ಲಿಂಗಾಯತ ಸಮುದಾಯದಿಂದ ಮತ್ತು ಒಕ್ಕಲಿಗ ಸಮುದಾಯದ ಮಿನಿಸ್ಟ್ರಿಗಳಿಂದಲೇ ಬಂದಿದೆ. ಈಗಾಗಲೇ ಅವರು ಮೀಟಿಂಗ್ ಮಾಡಿದ್ದಾರೆ. ಇನ್ನೀಗ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಬರುವಾಗ ಏನಾಗುತ್ತೆ ಗೊತ್ತಿಲ್ಲ. ಅದಾದ ನಂತರ ಇದು ವಿಧಾನಸಭೆಯಲ್ಲಿ ಚರ್ಚೆ ಆಗ್ಬೇಕು, ಇದು ಆಮೇಲೆ ಸಾರ್ವಜನಿಕ ಚರ್ಚೆ ಆಗ್ಬೇಕು. ಬಟ್ ನನಗೆ ಇಲ್ಲಿ ಇಂಟ್ರೆಸ್ಟಿಂಗ್ ಅಂಕಿಅಂಶಗಳು ಕಾಣಿಸ್ತಾ ಇದೆಯಲ್ಲ, ಇದು ಏನನ್ನ ಸೂಚಿಸ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಗಮನಿಸಬೇಕಾಗುತ್ತೆ. ಉದಾಹರಣೆಗೆ ಬೌದ್ಧರದ್ದು ನಮಗೆ ಜನಸಂಖ್ಯೆ ಗೊತ್ತಿರಲಿಲ್ಲ, ಅಂದಾಜ್ ಮೇಲೆ ಹೇಳ್ತಾ ಇದ್ವಿ ನಾವು. ಈಗ 10,050 ಜನ ತಾವು ಬೌದ್ಧರು ಅಂತ ಹೇಳಿ ದಾಖಲಿಸಿದ್ದಾರೆ ಈ ಸಮೀಕ್ಷೆನಲ್ಲಿ. 1,048 ಜನ ಸಿಖ್ಖರು, ನಾವು ಸಿಖ್ಖರು ಅಂತ ಹೇಳಿ ದಾಖಲಿಸಿದ್ದಾರೆ. 762 ಜನ ನಾವು ಪಾರ್ಸಿ ಸಮುದಾಯಕ್ಕೆ ಸೇರಿದವರು, ಧರ್ಮಕ್ಕೆ ಸೇರಿದವರು ಅಂತ ಹೇಳಿ ದಾಖಲಿಸಿದ್ದಾರೆ. ಒಂದು ಎಕನಾಮಿಕ್ ಸ್ಟಡಿ ಆದಾಗ, ಸೋಶಿಯೋ ಎಕನಾಮಿಕ್ ಎಜುಕೇಶನ್ ಅಲ್ಲಿ ಸ್ಟಡಿ ಆದಾಗ ಅವರ ಜಾತಿ ಕೂಡ ಗೊತ್ತಾದ್ರೆ ಅದು ಒಳ್ಳೇದಲ್ವಾ? ಅದು ನೀವು ಹೇಳಿದಾಗೆ ಅವರಿಗೆ ಬಜೆಟ್ ನಲ್ಲಾಗ್ಲಿ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡೋದಕ್ಕಾಗ್ಲಿ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಅಲ್ಲ, ಈಗ ಬಿಜೆಪಿ ಸರ್ಕಾರ ಇದ್ರೂ ಕೂಡ ಇದು ಬಂದಾಗ ಕೇಂದ್ರ ಸರ್ಕಾರನೂ ಒಂದು ಪಾಲಿಸಿ ಮ್ಯಾಟರ್ ಇದೆ, ಕಾಸ್ಟ್ ಸೆನ್ಸಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಇನ್ನು ಶುರು ಮಾಡಿಲ್ಲ. ಒಳ್ಳೇದಲ್ವಾ ಚಂದ್ರಶೇಖರ್ ಇದು? ನೋಡಿ, ಬಿಜೆಪಿ ಯಾವತ್ತೂ ಜಾತಿ ಗಣತಿ ಮತ್ತೆ ಜಾತಿ ಸಮೀಕ್ಷೆಯ ಪರವಾಗಿ ಇರ್ತಕ್ಕಂಥದ್ದು ನಮ್ಮ ಕ್ಲಿಯರ್ ಬಹಳ ಸ್ಪಷ್ಟ. ಆಗಸ್ಟ್ 6ನೇ ತಾರೀಕು 2010ರಲ್ಲಿ ಅಡ್ವಾಣಿ ಅವರು ವಿರೋಧ ಪಕ್ಷದ ನಾಯಕರಾಗಿದ್ರು, ಅಧಿಕೃತವಾಗಿ ಪಾರ್ಲಿಮೆಂಟ್ ಅಲ್ಲೇ ಘೋಷಣೆ ಮಾಡಿದ್ರು ನಾವು ಜಾತಿ ಗಣತಿ ಮತ್ತೆ ಜಾತಿ ಸಮೀಕ್ಷೆ ಪರವಾಗಿದ್ದೇವೆ ಅಂತ. 2015ರಲ್ಲಿ ಮತ್ತೆ 2016ರಲ್ಲಿ ಅಮಿತ್ ಶಾ ಅವರು ಅದನ್ನೇ ಹೇಳಿದ್ರು. ಈಗ ನಮ್ಮ ಉದ್ದೇಶನೂ ಕೂಡ ಇದೆ. ಆದ್ರೆ ನಮ್ಮ ವಿರೋಧ ಇರ್ತಕ್ಕಂಥದ್ದು ಅದ್ರಲ್ಲಿ ಇರ್ತಕ್ಕಂಥ ಅವೈಜ್ಞಾನಿಕವಾಗಿರ್ತಕ್ಕಂತಹ ಇದು ಅವ್ರು ಎಲ್ಲೂ ತಗೊಂಡೋಗಿ ಯಾರ್ದು ಮಾಡಿಲ್ಲ. ನಾನು ಒಂದು ಉದಾಹರಣೆ ಹೇಳ್ತೀನಿ. ಅದನ್ನ ನಾನು ಆಗ ನನ್ನ ಸಮುದಾಯದ ಜಿಲ್ಲಾಧ್ಯಕ್ಷ ಆಗಿದೆ. ನಾನು ಅವಾಗ 2014-15ರಲ್ಲಿ 13-18ರವರೆಗೂ ಈ ಸಮೀಕ್ಷೆ ಬರುತ್ತೆ ಅಂತ ಸಂದರ್ಭದಲ್ಲಿ ಈ ರೀತಿ ಯಾವ್ದೋ ಮಾಹಿತಿ ತಪ್ಪೋಗ್ಬಾರ್ದು ಅಂತ ಹೇಳಿ ನಾವು 64 ಪಂಚಾಯತಿಗಳಲ್ಲಿ ಅಲ್ಲಲ್ಲಿ ಒಂದೊಂದು ಊರಲ್ಲಿ ಒಂದು 2-3 ಹುಡುಗರು ಸೇರ್ಸ್ಕೊಂಡು ನಾವು ಸಂತ ಸಮಿತಿಗಳು ಮಾಡಿದ್ವಿ. 64 ಪಂಚಾಯತಿಲಿ ಒಂದೇ ಒಂದು ಪಂಚಾಯತಿಗೆ ಬಂದಿಲ್ಲ ರೀ ಅವರು. ಲಲಿತ್ ನಿಮ್ಮನೆಗೆ ಬಂದಿದ್ದಾರಾ? ಲೋಹಿತ್ ನಿಮ್ಮನೆಗೆ ಬಂದಿದ್ದಾರಾ? ಚಾನ್ಸೇ ಇಲ್ಲ. ಇವ್ರು ಹೇಳ್ತಾರೆ 1,87,00,000 ಯಾರ ಮನೆಗೆ ಬಂದಿದ್ದಾರೆ ಸ್ವಾಮಿ? ಯಾರು ಕಾಣಿಸೇ ಇಲ್ಲ. ಅದು ಎಲ್ಲೋಗಿದ್ದಾರೆ, ಎಲ್ಲಿ ಕೂತಿದ್ದಾರೆ ಅಂತ ಹೇಳಿ. ಒಂದು. ಎರಡನೇದು ಜಾತಿ ವಿಚಾರ ಅಂತಕ್ಕಂಥದ್ದು ನಮ್ಮಲ್ಲಿ ಒಂದ್ ನಿಮಿಷ ಲೋಹಿತ್ ಇಲ್ಲ ಅವ್ರು ಮಾತಾಡಿದ್ರು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾ ಇದ್ರೆ 1931ರವರೆಗೆ ಪ್ರತಿ 10 ವರ್ಷಕ್ಕೊಂದ್ಸರಿ ಬ್ರಿಟಿಷರು ಮಾಡ್ಕೊಂಡ್ಬಂದ್ರು. 31ರಲ್ಲಿ ಯಾಕೆ ಸ್ಟಾಪ್ ಮಾಡಿದ್ರು? 41ರಲ್ಲೂ ಜಾತಿ ಗಣತಿ ಆಯ್ತು, ಆದ್ರೆ ಆಚೆ ಕಡೆ ಆಗ್ಲಿಲ್ಲ ಅವ್ರಿಗೆ. ಅಷ್ಟು ವ್ಯತ್ಯಾಸಗಳಾಗ್ಲೇ ಬಂದ್ಬಿಟ್ಟಿತ್ತು. ಅದಕ್ಕೋಸ್ಕರವೇ 51ನಲ್ಲಿ 52ನಲ್ಲಿ ಪಾರ್ಲಿಮೆಂಟ್ ಅಲ್ಲೇ ಏನಂತ ಹೇಳಿದ್ರೆ ನಮ್ಮಲ್ಲಿ ಜಾತಿ ಗಣತಿ ಯಾವ್ದು ಮಾಡೋದೇ ಇಲ್ಲ, ನಾವು ಮಾಡಕ್ ಬಿಡೋದಿಲ್ಲ ಅಂತ ಹೇಳ. ಯಾಕೆ ಈ ಆಯ್ತು ಅಂತ ಹೇಳಿದ್ರೆ 1953ರಲ್ಲಿ ಕಾಕೆ ಕಾಲೇಕರ್ ವರದಿಯನ್ನ ಇದ್ ಮಾಡಿದ್ರು. 55ರಲ್ಲಿ ವರದಿ ಕೊಡ್ತದ್ದು. ನೆಹರು ಏನ್ ಮಾಡಿದ್ರು? ಅದನ್ನ ಕಸದ ಬುಟ್ಟಿಗೆ ಹಾಕಿದ್ರು. ಇಂದಿರಾ ಗಾಂಧಿ ಏನ್ ಮಾಡಿದ್ರು? ಕಸದ ಬುಟ್ಟಿಗೆ ಹಾಕಿದ್ರು. ಅದಾದ್ಮೇಲೆ ಮೊದಲ ಕಾಂಗ್ರೆಸ್ಸೇತರ ಸರ್ಕಾರ ಮೊರಾರ್ಜಿ ದೇಸಾಯಿ ಅವರು ಬಂದಾಗ ಅವ್ರ ಜೊತೆ ಇದ್ದಿದ್ದಾರು ಇದೆ ಅಡ್ವಾಣಿ ಅವರು, ವಾಜಪೇಯಿ ಅವರು ಜನಸಂಘ ಸೇರ್ಕೊಂಡಿತ್ತು. ಇವ್ರು ಏನ್ ಮಾಡಿದ್ರು? ಯಾವ್ದು ಮಂಡಲ ವರದಿಯನ್ನ ಕಾನ್ಸ್ಟಿಟ್ಯೂಟ್ ಮಾಡಿದ್ರು. ಮಂಡಲ ವರದಿ ಅದು ಆಗಸ್ಟ್ 1980ರಲ್ಲಿ ಕೊಡೋಷ್ಟೊತ್ತಿಗೆ ಆಗ್ಲೂ ಇಂದಿರಾ ಗಾಂಧಿ ಬಂದು ಕೂತಿದ್ರು. ಅವ್ರು ಹೊರಟಾಗಿದ್ದು. ಇಂದಿರಾ ಗಾಂಧಿ ಮುಟ್ಟಿದ್ರ? ಅದನ್ನ ಮುಟ್ಲಿಲ್ಲ. ರಾಜೀವ್ ಗಾಂಧಿ ಮುಟ್ಲಿಲ್ಲ. ಅದಾದ್ಮೇಲೆ ಮತ್ತೆ ಕಾಂಗ್ರೆಸ್ಸೇತರ ಸರ್ಕಾರ 1989ರಲ್ಲಿ ವಿ ಪಿ ಸಿಂಗ್ ಅವ್ರು ಬಂದಾಗ ಬಿಜೆಪಿ ಸಪೋರ್ಟ್ ಇತ್ತು ಅವ್ರಿಗೆ. ಅವರು ಮಂಡಲ ವರದಿಯನ್ನ ಅಕ್ಸೆಪ್ಟ್ ಮಾಡಿದ್ರು. ಆಗ ಸೆಪ್ಟೆಂಬರ್ 6ನೇ ತಾರೀಕು 1990 ಆನ್ ದ ಫ್ಲೋರ್ ಆಫ್ ದ ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡು ರಾಜೀವ್ ಗಾಂಧಿ ಅವ್ರು ಹೇಳ್ತಾರೆ ನಾವು ಯಾವುದೇ ಕಾರಣಕ್ಕೂ ಜಾತಿ ವರದಿಗಳನ್ನ, ಜಾತಿ ಸಮೀಕ್ಷೆಗಳನ್ನ ಒಪ್ಪಕ್ ಸಾಧ್ಯವೇ ಇಲ್ಲ ಅಂತ ಹೇಳಿ. ಅದೇ ರೀತಿ ಅದನ್ನೇ ಕಂಟಿನ್ಯೂ ಆಯ್ತು. 2009ರಲ್ಲಿ ಇವ್ರದೇ UPA ಫಂಡರ್ಸ್ ಮುಲಾಯಂ ಸಿಂಗ್ ಯಾದವ್ ಮತ್ತೆ ಲಾಲು ಪ್ರಸಾದ್ ಬಲವಂತ ಮಾಡಿದಕ್ಕೆ ಒಂದು ಗ್ರೂಪ್ ಆಫ್ ಮಿನಿಸ್ಟರ್ ಮಾಡಿದ್ರು, ಇನ್ಕ್ಲೂಡಿಂಗ್ ವೀರಪ್ಪ ಮೊಯ್ಲಿ ಅವ್ರನ್ನ. ಅದು 2011ರಲ್ಲಿ ವರದಿ ಕೊಡ್ತು. ಏನಾಯ್ತು? ಮುಟ್ಟಿದ್ರೆ ಅವರು 2015ರಲ್ಲಿ ಮೋದಿ ಬರ್ಬೇಕಾಯ್ತು ಅದನ್ನ ಅಕ್ಸೆಪ್ಟ್ ಮಾಡೋದಕ್ಕೆ. ಅದಾದ್ಮೇಲೆ ಅದ್ರಲ್ಲಿ ಏನು ಲೋಪದೋಷಗಳಿದಾವೆ ಅಂತ ಹೇಳಿ ಕೊಟ್ಬಿಟ್ಟು ರೋಹಿಣಿ ಕಮಿಷನ್ ಮಾಡಿದ್ರು. ಯಾವತ್ತೂ ಕಾಂಗ್ರೆಸ್ ಜಾತಿ ಗಣತಿಗೆ, ಜಾತಿ ಸಮೀಕ್ಷೆಗೆ ವಿರೋಧವಾಗಿ ಇರ್ತಕ್ಕಂಥದ್ದು ಹಿಂದುಳಿದ ಸಮುದಾಯಕ್ಕೆ. ಆದ್ರೆ ಇವರ ಕುರ್ಚಿಯ ಬೇಳೆ ಬಯಸ್ಕೊಳ್ಳೋದಕ್ಕೆ ಮಾತ್ರನೇ ಸಿದ್ದರಾಮಯ್ಯ ಜಾತಿ ಗಣತಿ ನಾಡು ಕಾಡ್ತಿರೋದು. ಈಗ ನೀವು ಹೇಳ್ತಾ ಇರೋದು ಜನಗಣತಿ ಸರಿಯಾಗಿ ಆಗಿಲ್ಲ, ಬಹಳಷ್ಟು ಮಂದಿ ಬಿಟ್ಟೋಗಿದ್ದಾರೆ ಅನ್ನುವಂಥದ್ದು. ಏನ್ ಪರಿಹಾರ ಅದಕ್ಕೆ ನಾವೀಗ 40 ಲಕ್ಷ ಜನ ಅಂದಾಜು ಅಂತ ಹೇಳಿ ಹೇಳ್ತಾರೆ. ಆ 40 ಲಕ್ಷ ಜನರನ್ನ ಮತ್ತೆ ನಾವು ಇದು ಮಾಡ್ಕೊಂಡ್ಬಿಟ್ಟು ಅವ್ರದಲ್ಲಿ ಗಣತಿಯನ್ನ ಮಾಡ್ಬೋದಾ? ಸಮೀಕ್ಷೆ ಏನಾಗ್ಬೇಕು ಅಂತ, ಯಾವ ರೀತಿ ಆಗ್ಬೇಕು ಅಂತ ಹೇಳಿ ಸರ್ಕಾರವೇ ಹೇಳ್ಬಿಟ್ಟಿದೆ. ಅಂದ್ರೆ DCM ಅವರೇನೆ ಸರ್ಕಾರದ ಭಾಗನೇ ಹೇಳಿದ್ದಾರೆ ನಾವು ಇನ್ನೊಂದು ವೈಜ್ಞಾನಿಕವಾಗಿ ಸಮಿತಿ ಮಾಡ್ತೇವೆ, ಇನ್ನೊಂದು ವೈಜ್ಞಾನಿಕವಾಗಿ ನಾವು ಇದನ್ನ ಗಣತಿಯನ್ನ ಮಾಡ್ತೇವೆ ಅಂತ ಹೇಳಿ ಸರ್ಕಾರ ಹೇಳಾಗಿದೆಯಲ್ಲ. ಅಂದ್ರೆ ಇದು ಅವೈಜ್ಞಾನಿಕ. ನೀವು ಮಾಡಿದಪ್ಪ, ನಾವು ವಿ ರಿಯಲಿ ವೆಲ್ಕಮ್ ದಟ್. ಸೈಂಟಿಫಿಕ್ ಆಗಿ ಮಾಡಿ ಎಲ್ಲಾನು ಸೇರಿಸ್ಕೊಂಡು ಎಲ್ಲ ಗಣತಿ ಯಾವ ರೀತಿ ಆಗುತ್ತೆ ಆ ರೀತಿ ಮಾಡಿ ನೀವು ಅದನ್ನ
ಎಸ್ ಲೋಹಿತ್, ನೀವೇನು ಹೇಳ್ತಾ ಇದ್ರಿ? ಲೋಹಿತ್ ಹೇಳಿ. ಚಂದ್ರಶೇಖರ್ ಅವರು ಹೇಳಿದ ಹಾಗೆ ನಾನು ಓಪನಿಂಗ್ ರಿಮಾರ್ಕ್ ಅಲ್ಲಿ ಹೇಳಿದೆ, ಈ ದೇಶದಲ್ಲಿ ಸೋಷಿಯಲ್ ಜಸ್ಟಿಸ್ ಪಡಿಲಿಕ್ಕೆ ಡಿಪ್ರೈವ್ಡ್ ಕ್ಲಾಸಸ್ ವಿರುದ್ಧ ಎಲ್ಲಾ ಪಾರ್ಟಿಯ ಮೇಲ್ವರ್ಗದವರು ಒಂದಾಗ್ತಾರೆ, ಅವ್ರ ವಿರುದ್ಧ ಹೋರಾಡ್ತಾ ಇರಬೇಕು. ಅದು ಮೊದಲು ನೀವು ಕಾಕಾ ಕಾಲೇಕರ್ ರಿಪೋರ್ಟ್ ಹೇಳಿದ್ರಿ, ಅಷ್ಟರಂತ್ರ ಬಂದಿರುವಂತ ರಿಪೋರ್ಟ್ ಹೇಳಿದ್ರಿ, ಈವನ್ ಹಾವನೂರ್ ರಿಪೋರ್ಟ್ ಸಹಿತ ತುಂಬಾ ಕಷ್ಟಪಟ್ಟು ಎಮರ್ಜೆನ್ಸಿಯಲ್ಲಿ ನಾವು ಅನುಷ್ಠಾನ ಮಾಡ್ಕೊಂಡಿರೋದು. ಇವತ್ತು ನಮ್ಮ ಭೀಮಣ್ಣ ಖಂಡ್ರೆ, ಇವ್ರ ಖಂಡ್ರೆ ಅವರ ತಂದೆಯವರು ಇದಾರಲ್ಲ, ಅವರೇ ಸುಟ್ಟಾಕ್ಬಿಟ್ಟಿದ್ರು, ಹಾವನೂರ್ ವರದಿಯನ್ನು ಸುಟ್ಟಾಕ್ಬಿಟ್ಟಿದ್ರು ಅವರು. ಸೊ ಅದನ್ನೆಲ್ಲ ಮೀರಿ ಆ ರಿಪೋರ್ಟ್ ಗಳನ್ನ ಅನುಷ್ಠಾನ ಮಾಡ್ಕೊಂಡು ಸಾಧ್ಯವಾದಷ್ಟು ನ್ಯಾಯವನ್ನ ಕಾಂಗ್ರೆಸ್ ಪಕ್ಷ ನಮ್ಗೆ ಕೊಟ್ಟಿದೆ. ಆದ್ರೆ ಕಾಂಗ್ರೆಸ್ ಜೊತೆನೂ ಸಹಿತ ನಮ್ಗೆ ಕೆಲವೊಂದು ಭಿನ್ನಾಭಿಪ್ರಾಯ ಖಂಡಿತ ಇದೆ. ಕಾಂಗ್ರೆಸ್ ಜೊತೆನೂ ಸಹಿತ ನಮ್ಗೆ ಭಿನ್ನಾಭಿಪ್ರಾಯ ಇದೆ. ನೀವ್ ಹೇಳಿದ್ರಿ, ಐ ಅಗ್ರಿ. ನಿಮ್ ಜೊತೆ ಪಾರ್ಷಲಿ ನಾವು ಅಗ್ರಿ ಆಗ್ತೇವೆ. ಆದ್ರೆ ಬಿಜೆಪಿ ಪ್ರತಿ ಸಾಮಾಜಿಕ ನ್ಯಾಯದ ಎಫರ್ಟ್ ಅನ್ನ ನೀವು ಡಿನೈ ಮಾಡ್ತೀರಿ. ಮತ್ತೆ ವಿಶೇಷವಾಗಿ ಇತ್ತೀಚಿನ ಚರ್ಚೆಗಳು ನೀವೇನ್ ಮಾಡ್ತಾ ಇದೀರಿ ಅಂತಂದ್ರೆ, ಮುಸ್ಲಿಂ ಪಾಪ್ಯುಲೇಷನ್ ಜಾಸ್ತಿ ತೋರಿಸಿದೆ ಅಂತ ಅನ್ಬಿಟ್ಟು ಎಲ್ಲಾ ಸಾಮಾಜಿಕ ನ್ಯಾಯ ಹೋರಾಟವನ್ನ ನೀವು ಮುಸ್ಲಿಂ ನಂಬರ್ಗಳನ್ನ ಅಥವಾ ಮುಸ್ಲಿಂ ಇಶ್ಯೂನ ತಂದು ನೀವು ಡಿವೈಡ್ ಅಥವಾ ಡಿವಿಯೇಟ್ ಮಾಡ್ತಿರಲ್ಲ, ಅದು ಒಪ್ಪುವಂತದ್ದಲ್ಲ. ಮತ್ತೆ ಈ ವರದಿ ಕೇಳಿ, ಈ ವರದಿ ನೋಡಿ, ನಾನು ಮೊನ್ನೆ ಹೇಳಿದೆ, 1351 ಸಮುದಾಯಗಳ ಸಮೀಕ್ಷೆ ನಡೆದಿದೆ. ಅದರಲ್ಲಿ 2-3 ಸಮುದಾಯಗಳು ಅದನ್ನ ವಿರೋಧ ಮಾಡ್ತಾ ಇದ್ದಾರೆ. ಇದನ್ನ ಬೇರೆ ಸಮುದಾಯಗಳು ನೋಡ್ತಾ ಇದ್ದಾರೆ. ಅದೊಂದು ಮಾಹಿತಿ ಇರ್ಲಿ ನಿಮ್ಗೆ. ನಿನ್ನೆ ಒಬ್ರು ತುಂಬಾ ಚೆನ್ನಾಗಿ ಬರೆದ್ರು, ಯಾರ್ಯಾರು ನೀವು ರಾಜಕೀಯ ಮುಖಂಡರುಗಳು ಈ ನನ್ನ ಮನೆಗೆ ಬರಲೇ ಇಲ್ಲ ಅಂತ ಹೇಳ್ತಾ ಇದಾರಲ್ಲ, ಅವ್ರಿಗೆಲ್ಲರಿಗೂ ಸಹಿತ ಈ ಅಹಿಂದ ಸಮುದಾಯ ಅವ್ರನ್ನ ಪರ್ಮನೆಂಟ್ ಆಗಿ ಮನೆ ಮುಟ್ಸ್ಲಿಕ್ಕೆ ಅಥವಾ ಮನೆಗೆ ಕುಳಿಸ್ಲಿಕ್ಕೆ ಎಲ್ಲಾ ಕಾರ್ಯತಂತ್ರಗಳನ್ನ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಸಹಿತ ಒಗ್ಗಟ್ಟಾಗ್ತಾ ಇದ್ದೀವಿ. ರಾಜಕೀಯ ಬೇಡ, ಇರಿ ಒಂದ್ ನಿಮಿಷ ಇರಿ. ಅಲ್ಟಿಮೇಟ್ಲಿ ಇದು ಬಾಯ್ಸ್ ಡೌನ್ ಟು ರಾಜಕೀಯನೇ ಆಗಿರೋದ್ರಿಂದ ಇಡೀ ದೇಶದಲ್ಲಿ ನಿಮ್ ಯೋಗ್ಯತೆ ಏನ್ ಹೇಳಿ? ಇವಾಗ ಇಡೀ ದೇಶದಲ್ಲಿ ನಿಮ್ ಯೋಗ್ಯತೆ ಏನ್ ಹೇಳಿ? ಕರ್ನಾಟಕದಲ್ಲಿ ನಿಮ್ಮ ಯೋಗ್ಯತೆ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗತ್ತೆ. ಯೋಗ್ಯತೆಗಳು ಕಡೆ ಮಾತಾಡೋಣ. ಕರ್ನಾಟಕದಲ್ಲಿ ನಿಮ್ಮ ಯೋಗ್ಯತೆ ನೋಡ್ರೆ ಎಲ್ಲರಿಗೂ ಗೊತ್ತಾಗತ್ತೆ. ಯೋಗ್ಯತೆಗಳು ಬೇಡ. ಯೋಗ್ಯತೆ ನಿಜವಾಗ್ಲೂ ಇದ್ರೆ ಇಂಥ ನ್ಯಾಯಯುತ ರಿಪೋರ್ಟ್ ಅನ್ನ ಎಲ್ಲರೂ ಬೆಂಬಲಿಸಿ ಸಮುದಾಯಗಳಿಗೆ ನ್ಯಾಯ ಕೊಡಿಸುವಂತ ಕೆಲಸಗಳನ್ನ ಮಾಡ್ಬೇಕು. ಅದು ನಿಜವಾದ ಯೋಗ್ಯತೆ. ಲೋಹಿತ್, ನನ್ನ ಪ್ರಶ್ನೆ ಬಹಳ ಸ್ಪಷ್ಟ ಇದೆ. ಈಗ ಚಂದ್ರಶೇಖರ್ ಅವರು ಹೇಳಿದ್ದಾರೆ, ಬಹಳ ಮಂದಿ ಬಿಟ್ಟೋಗಿದ್ದಾರೆ, ಅವರ ಮನೆಗೆ ಬಂದಿಲ್ಲ ಅಂತ ಬಹಳ ಮಂದಿ ಹೇಳ್ತಾ ಇದ್ದಾರೆ. ನೋಡಿ, ಓಕೆ, ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ನನಗೆ ಪ್ರಶ್ನೆ ಅರ್ಥ ಆಯ್ತು. ಇನ್ ಕೇಸ್ ಇದೊಂದು ಪ್ರೈಮರಿ ರಿಪೋರ್ಟ್ ಬಂದಿದೆ, ಇನ್ನೂ ಸಹಿತ ಇದ್ರ ಮೇಲೆ ಚರ್ಚೆ ಆಗಲಿ. ಚರ್ಚೆಗೆ ಓಪನ್ ಇದೆ. ಅದು ಇನ್ನು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗ್ತಾ ಇದೆ, ಇನ್ನು ಸೆಷನ್ ಗಳಲ್ಲಿ ಚರ್ಚೆ ಆಗುತ್ತೆ, ಪಬ್ಲಿಕ್ ಡಿಸ್ಕಷನ್ ನೀವು ಮಾಡ್ತಾ ಇದೀವಿ. ಇನ್ ಕೇಸ್ ಇದನ್ನ ಇನ್ನೂ ಸಹಿತ ಅದನ್ನ ಇನ್ನೂ ಸ್ವಲ್ಪ ಡಿಜಿಟಲೀಕರಣ ಮಾಡಿದಾಗ ಅದು ಇನ್ನೂ ಸಹಿತ ಪ್ಯೂರಿಫೈ ಆಗುತ್ತೆ ರಿಪೋರ್ಟ್. ಅದು ಆಯೋಗ ಒಪ್ಕೊಂಡಿದೆ. 37-38 ಜನರನ್ನ ಸಮೀಕ್ಷೆಗೆ ಒಳಪಡಿಸಲಿಲ್ಲ ಅಂತ ಒಪ್ಕೊಂಡಿದೆ. ಅದು ಆಯೋಗ ಸಹಿತ ನಾನು 100% ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಲ್ಲ. ಆಯೋಗ ಸಹಿತ ಹೇಳ್ತಾ ಇಲ್ಲ ನಾನು 100% ನಾನು ಸರಿ ಅಂತ ಹೇಳ್ತಾ ಇಲ್ಲ. ಚರ್ಚೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಡಿ. ನನ್ ಮನೆಗ್ ಬರ್ಲಿಲ್ಲ, ನನಗ್ ಬೇಡ ಇದು ಸುಟ್ಟಾಗ್ತೇವೆ, ಅದ್ ಮಾಡ್ತೇವೆ ಅಂತಂದ್ರೆ ಅದನ್ನೆಲ್ಲ ಒಪ್ಪಕ್ಕಾಗಲ್ಲ ರೀ. ಇನ್ಸ್ಟಿಟ್ಯೂಷನ್ಗಳು ಇನ್ವಾಲ್ವ್ ಇದಾರೆ, IIM ಇನ್ವಾಲ್ವ್ ಇದೆ, ಅದರಲ್ಲಿ BL ಇನ್ವಾಲ್ವ್ ಇದಾರೆ, ಆಯೋಗ ಇನ್ವಾಲ್ವ್ ಇದೆ, ಎರಡು ಆಯೋಗ ಇದೆ. ಅದು ತುಂಬಾ ಡೆಮೋಕ್ರೆಟಿಕ್ ಆಗಿ ನಡೆದಿರೋದು. ಕಾಂತರಾಜ್ ಆಯೋಗ ಇದೆ, ಅಷ್ಟರ ಜಯಪ್ರಕಾಶ್ ಆಯೋಗ ಇದೆ. ಅವೆಲ್ಲೂ ಅದರಲ್ಲೂ ಸಹಿತ ಕ್ವಾಲಿಫೈಡ್ ಇದಾರೆ. ಅದರಲ್ಲಿ ಆಂಥ್ರೋಪಾಲಜಿಸ್ಟ್ಗಳಿದ್ದಾರೆ, ವಿಶೇಷಜ್ಞರಿದ್ದಾರೆ. ಇವ್ರನ್ನೆಲ್ಲ ಮೀರಿಸಿ ನಿಮ್ಮ ವಾದವನ್ನು ಇಡಿ. ನಾವು ನೋಡಿ, ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ವಾದ, ನಿಮ್ಮ ಪ್ರತಿವಾದವನ್ನ ಕೇಳಲೇಬೇಕು. ಆ ಚರ್ಚೆಗೆ ನೀವು ತಯಾರಿಲ್ಲ ಅಂತಂದ್ರೆ ಹಾಗೆ, ಆ ಚರ್ಚೆಗೆ ತಯಾರಿಲ್ಲ ಅಂದ್ರೆ ಹಾಗೆ. ಲೋಹಿತ್, ಒಂದ್ ನಿಮಿಷ ಇಬ್ರು ಸತೀಶ್, ಈಗ 37 ಲಕ್ಷ ಜನ ಬಿಟ್ಟೋಗಿದ್ದಾರೆ ಅಂತ ಹೇಳ್ಬಿಟ್ಟು ಆಯೋಗದವರು ಹೇಳ್ತಾ ಇದ್ದಾರೆ. ಅದು ಇನ್ನೂ ಜಾಸ್ತಿ ಇರಬಹುದು ಅಂತ ಹೇಳ್ಬಿಟ್ಟು ಬೇರೆ ಪಕ್ಷದವರು ಕೂಡ ಹೇಳ್ತಾ ಇದ್ದಾರೆ. ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದವರು, ಬ್ರಾಹ್ಮಣ ಸಮುದಾಯದವರು ಬಹಳ ಮುಖ್ಯವಾಗಿ ಇದನ್ನ ಹೇಳ್ತಾ ಇದ್ದಾರೆ. ಇದಕ್ಕೆ ಏನ್ ಪರಿಹಾರ ಮಾಡಬಹುದು? ಈಗ ಸೈಂಟಿಫಿಕ್ ಆಗಿ ನಾವು ಯೋಚನೆ ಮಾಡೋಣ. ನಾವು ಏನ್ ಪರಿಹಾರ ಮಾಡಬಹುದು ಇದಕ್ಕೆ? ಇಷ್ಟು ಮಂದಿ ಬಿಟ್ಟೋದ್ರೆ ಇದನ್ನ ಹೇಗೆ ಸೇರಿಸಲಿಕ್ಕೆ ಆಗುತ್ತೆ ನಿಮ್ಮ ಅನುಭವದ ಆಧಾರದಲ್ಲಿ? ಸತೀಶ್ ಅವರಿಗೆ ಕೇಳ್ತಾ ಇದ್ದೀನಿ. ಒಂದ್ ನಿಮಿಷ. ಸ್ವಾತಂತ್ರ್ಯ ಬಂದು 70 ವರ್ಷ ಆಯ್ತು. ಹಿಂದುಳಿದ ವರ್ಗದವ್ರಿಗೆ ಯಾವ ಆಧಾರದ ಮೇಲೆ ಮೀಸಲಾತಿಗಳನ್ನ ಕೊಡ್ತಾ ಇದ್ದೀರಾ ಅಂತ ಹೇಳಿ, ಅದು ವೈಜ್ಞಾನಿಕವಾಗಿದೆಯಾ ಅಂತ ಹೇಳಿ ಈ ಪಕ್ಷಗಳು ತಿಳ್ಕೊಂಡಿಲ್ಲ. ಇವತ್ತು ಒಂದು ವರದಿ ಬಂದಾಗ
ಅವೈಜ್ಞಾನಿಕ ಅಂತ ಹೇಳಿ ಸಾರಾಸಟ್ಟಾಗಿ ಹೇಳ್ತಾರೆ. 70 ವರ್ಷ ಯಾರ್ರೀ ಸರ್ವೆ ಮಾಡಿದೀರಾ ನೀವು ರಾಜಕೀಯ ಮಾಡಿದವರು? ಬಿಜೆಪಿ ಮಾಡಿದ್ಯಾ ಇಲ್ಲ ಕಾಂಗ್ರೆಸ್ ಕಾಂಗ್ರೆಸ್ಗೂ ಸೇರ್ಸಿ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಇವತ್ತು ಶಾಂಪಲ್ ಗಳ ಆಧಾರದ ಮೇಲೆ ನಿಮ್ಗೆ ಕೊಡ್ತಾ ಇದ್ದಿದ್ದು 100% ಅಕ್ಯುರೇಸಿನ ನೀವು ಯಾವುದೇ ರಿಪೋರ್ಟ್ಗಳು ಇಡೀ ದೇಶದಲ್ಲೆಲ್ಲ ಎಲ್ಲೂ ನೀವು ತಗೊಳ್ಳೋದಕ್ ಆಗೋದಿಲ್ಲ. ಆದ್ರೆ ಇವತ್ತು ಆ ಆಯೋಗ ಹೇಳಿರುವುದು 94% ಮಾಹಿತಿ ಎಲ್ಲ ಡಿಸಿಗಳನ್ನ ಇಟ್ಕೊಂಡು ನಂಬರ್ಗಳನ್ನ ಕ್ರೋಢೀಕರಣ ಮಾಡ್ಕೊಂಡು ಉನ್ನತ ಸಂಸ್ಥೆಗಳನ್ನ ಇಟ್ಕೊಂಡು ಇವತ್ತು ಸಮೀಕ್ಷೆ ಮಾಡಿದೆ. ಈ ಸಮೀಕ್ಷೆನ ನೀವು ಒಪ್ಪಲ್ಲ, ಸಂಖ್ಯೆ ಅನುಗುಣವಾಗಿ ನೀವು ರಾಜಕೀಯ ಮಾಡೋದಕ್ ನೋಡ್ಕೊಂತಾ ಇದ್ರೆ ನಿಜವಾಗ್ಲೂ ನೀವು ಹಿಂದುಳಿದ ವರ್ಗಕ್ಕೆ ನ್ಯಾಯ ಕೊಡಿಸ್ತೀರಾ? ಯಾಕಂತ ಹೇಳಿದ್ರೆ ಇವತ್ತು ನೋಡಿ, ಹಿಂದುಳಿದ ವರ್ಗದವ್ರಿಗೆ ನ್ಯಾಯ ಕೊಡ್ಸೋದಕ್ಕೆ ಹಿಂದುಳಿದ ವರ್ಗದವರೇ ಬರ್ಬೇಕು. ಆ ಹಿಂದುಳಿದವರು ಇವತ್ತು ಜಾತಿಗಳು ಏನ್ ಮಾಡಿದ್ದಾರೆ? 10 ವರ್ಷಕ್ಕೆ ಒಂದ್ಸಾರಿ ನೀವು ಪರಿಷ್ಕರಣೆ ಮಾಡ್ಬೇಕು ಅಂತ ರೂಲ್ಸ್ ಬರ್ದು ಕೂತ್ಕೊಂಡಿದ್ದೀರಾ. ನೀವು ಕಾಕಾ ಕಾಲೇಕರ್ ವರದಿ ಬಗ್ಗೆ ಮಾತಾಡ್ತೀರಾ. 1955ರಲ್ಲಿ ಅವ್ರ ಏನ್ ಬರ್ದಿದ್ದಾರೆ ರಿಪೋರ್ಟ್ ತೆಗೆದು ನೋಡಿ. ನೀವು 10 ವರ್ಷಗಳಿಗೊಮ್ಮೆ ಪರಿಷ್ಕರಣೆ ಮಾಡಿ ಇಡೀ ದೇಶದಲ್ಲಿ ಒಂದು ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಕೊಡಕ್ಕೆ ಕೇಂದ್ರ ಸರ್ಕಾರಕ್ಕೆ ಬರೋದಿಲ್ಲ. ಆಯಾ ರಾಜ್ಯ ಸರ್ಕಾರಗಳು ಆಯೋಗಗಳನ್ನ ಮಾಡ್ಕೊಂಡು ಕೊಡ್ಬೇಕು ಅಂತ ಹೇಳ್ತದೆ. ಮಂಡಲ ಆಯೋಗದ ವರದಿ ನೀವ್ ಹೇಳಿದಾಗ 80ರಲ್ಲಿ ಮಣ್ಣೆ ಆಗಿ 94ರವರೆಗೂ ರಾಜಕೀಯ ಮಾಡಿ 94ರಲ್ಲಿ ಇಂದಿರಾ ಸಹಾನಿ ಕೇಸ್ ಬಂದಾಗ ಸುಪ್ರೀಂ ಕೋರ್ಟ್ ಹೇಳುತ್ತೆ ಆಯಾ ರಾಜ್ಯಗಳು ಅಲ್ಲಿನ ಒಂದು ಏನು ಜಾತಿಗಳಿಗೆ ಒಳ ಮೀಸಲಾತಿನ ನೀವು ಮೀಸಲಾತಿ ಕೊಡ್ಲಿಕ್ಕೆ ಆಯೋಗಗಳನ್ನ ಮಾಡ್ಕೊಂಡು ನೀವು ಒಂದು ಸಾಮಾಜಿಕ ನ್ಯಾಯವನ್ನ ಕೊಡಿ ಅಂತಕ್ಕಂಥ ಮಾತುಗಳನ್ನ ಹೇಳಿದೆ. ಆದರೆ 94ರಲ್ಲಿ ನಾವು ನಮ್ಮ ಕಾನೂನನ್ನೇ ಬರ್ಕೊಂಡಿದೀವಿ. 1995ರ ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗಗಳ ವರದಿ ಅದರ ಪ್ರಕಾರಗಳನ್ನ ನಾವು ನೋಡೋದಾದ್ರೆ 95ರದ ಒಂದು ಕಾನೂನು ಆದ್ಮೇಲೆ ನೀವು 2004ರಲ್ಲಿ ಒಂದು ರಿಪೋರ್ಟ್ ಆಗ್ಬೇಕಾಗಿತ್ತು, 2014ರಲ್ಲಿ ಒಂದು ಆಗ್ಬೇಕಾಗಿತ್ತು. ಇವತ್ತಿಗೆ 2024ಕ್ಕೆ 30 ವರ್ಷಗಳಿಗೆ 3 ಸಮೀಕ್ಷೆಗಳಾಗ್ಬೇಕಾಗಿತ್ತು ಕರ್ನಾಟಕ ರಾಜ್ಯದಲ್ಲಿ. ಯಾರು ಏನ್ ಮಾಡಿದ್ರಿ? ಹಿಂದುಳಿದ ವರ್ಗದ ಬಗ್ಗೆ ಬಿಜೆಪಿನವ್ರಿಗೆ ಯಾವ ರೀತಿಯ ಬದ್ಧತೆಗಳನ್ನ ನೀವು ಪ್ರಶ್ನೆ ಮಾಡ್ತಿದ್ದೀರಾ, ಮಾತಾಡ್ತಾ ಇದ್ದೀರಾ? ಬೇರೆ ಬೇರೆ ರಿಪೋರ್ಟ್ ಗಳನ್ನ ಹೇಳಿ. ಇವತ್ತು ಸಂಖ್ಯೆ ನಿಮ್ಗೆ ಇಂಪಾರ್ಟೆಂಟ್. ಹೌದು, ನಿಮ್ಗೆ ರಾಜಕೀಯ ಮಾಡೋದಕ್ಕೆ ಸೀಟ್ಗಳು ತಗೊಳಕ್ಕೆ MLA ಇದಕ್ಕೆ ಬೇಕು. ಈಗ ವಿಷಯಕ್ಕೆ ಬನ್ನಿ. ಈಗ ನೋಡಿ, ನಾನ್ ಹೇಳ್ತಿರೋದು ನೀವು 30 ಲಕ್ಷ ಅಂತಕ್ಕಂಥದ್ದನ್ನ ನಾವು ಸರಿ ಮಾಡ್ತೀವಿ ಅಂತಕ್ಕಂಥದ್ದಲ್ಲ. 90-95% ನೀವು 80% ಇದ್ರು ನನ್ನ ಪ್ರಕಾರ ಆಸ್ ಅ ರಿಸರ್ಚ್ ಸ್ಟೂಡೆಂಟ್ 80% ಇದ್ರು ನಾವು ಒಪ್ಕೋಬಹುದು ಇದನ್ನ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಇದುವರೆಗೂ ಅಕ್ಯುರೇಸಿನೇ ಅಷ್ಟಿಲ್ವಲ್ಲ. ಶಾಂಪಲ್ ಗಳನ್ನ ಇಟ್ಕೊಂಡು ನೀವು ಇರಿ ಒಂದ್ ನಿಮಿಷ ನಿಮಗೆ ಹೇಳ್ತೀನಿ. 1600 ಜನನ್ನ ಇಟ್ಕೊಂಡ್ಬಿಟ್ಟು ಶಾಂಪಲ್ ಸರ್ವೆನ ಮಾಡ್ಕೊಂಡು 1600 ಜನದ ಮೇಲೆ ಇದನ್ನ ಕೊಡ್ತಾರೆ. ಯಾವ್ದ್ರಲ್ಲಿ 16,000 ಜನನ್ನ 1960ರಲ್ಲಿ 16,000 ಜನ SLC ಸ್ಟೂಡೆಂಟ್ ಇಟ್ಕೊಂಡು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದ ಮೀಸಲಾತಿ ಆಗಿದೆ. ಆ ಒಂದು ವರದಿಯಲ್ಲಿ ಯಾವ ರೀತಿ ಆಗಿದೆ ಗೊತ್ತಾ? ಎಷ್ಟು ಜನ KS ಆಫೀಸರ್ಸ್ ಆಗಿದ್ದಾರೆ, ಜಡ್ಜ್ಗಳಾಗಿದ್ದಾರೆ, ಡಾಕ್ಟರ್ಗಳಾಗಿದ್ದಾರೆ. ಆ ಹಿನ್ನೆಲೆನೆ ಇಟ್ಕೊಂಡು ಮೀಸಲಾತಿಗಳನ್ನ ಕೊಟ್ಟಿದ್ದಾರೆ. ಅವತ್ ತಗೊಂಡ್ರಿ, ಅವತ್ ಯಾರು ತಲೆಗಳನ್ನ ಕೌಂಟ್ ಮಾಡಿ ಅವ್ರ ಮನೆ ಹೇಗಿದೆ, ಕತೆ ಹೇಗಿದೆ ಯಾರು ಕೇಳಿರ್ಲಿಲ್ಲ. ಕೆಲವು ಶಾಂಪಲ್ ಗಳನ್ನ ಇಟ್ಕೊಂಡು ಇವತ್ತು 70 ವರ್ಷ ಮೀಸಲಾತಿ ಕೊಟ್ಟಿರೋದನ್ನ ನೀವ್ ಯಾರು ಪ್ರಶ್ನೆ ಮಾಡ್ಲಿಲ್ಲ. ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅವರು ಸುಮ್ನೆ ಮಾಡ್ಬಿಟ್ರ ಕಾಂತರಾಜು ಆಯೋಗದವರು. ಎಷ್ಟು ಪಬ್ಲಿಸಿಟಿ ಮಾಡಿರ್ಲಿಲ್ಲ. ನಮ್ಮ ಮನೆ ಕಟಿಂಗ್ಸ್ ಇದೆ, ಪೇಪರ್ ಕಟಿಂಗ್ಸ್, ದೊಡ್ಡ ದೊಡ್ಡ ಪ್ರಜಾವಾಣಿ, ವಿಜಯವಾಣಿ, ವಿಜಯ ಕರ್ನಾಟಕದಲ್ಲಿ ಅಡ್ವರ್ಟೈಸ್ಮೆಂಟ್ ಮತ್ತೆ ಟಿವಿ ಚಾನೆಲ್ ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಮಾಡಿರೋದು. ಯಾರೋ ಬಂದು ಪುಸ್ತಕ ನಿರ್ಧಾರ ಮಾಡ್ಕೊಂಡು ಹೋಗಿಲ್ಲ ರೀ. ಆದ್ರೆ 10 ವರ್ಷದಿಂದ ನನಗೂ ಅದನ್ನ ಎದುರು ನೋಡ್ತಾ ಇದ್ದೆ. ಇವ್ರು ಬಿಡ್ತಾರ, ಇವತ್ ಬಿಡ್ತಾರ, ನಾಳೆ ಬಿಡ್ತಾರ. ಸಿದ್ದರಾಮಯ್ಯನವ್ರು ಮಾಡಿದ್ರು, ಆಯ್ತು. ಅದಾದ್ಮೇಲೆ ಕುಮಾರಸ್ವಾಮಿ ಅವ್ರು ಏನಾದ್ರು ಮಾಡಿದ್ರ? ಆಯೋಗದ ಅಧಿನಿಯಮ ಇರ್ಲಿಲ್ವಾ ಕರ್ನಾಟಕ ಸರ್ಕಾರ? 1994ರ ಅಧಿನಿಯಮ ಇರ್ಲಿಲ್ವಾ? 10 ವರ್ಷಗಳಿಗೊಮ್ಮೆ ನಿಮ್ ಯಡಿಯೂರಪ್ಪನವ್ರು ಬಂದಾಗ ಅದನ್ನ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡ್ಲಿಲ್ಲ ನೀವು? ಕಾನೂನೇ ಇದೆ ರೀ. ನಾಳೆ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಬಂದು 10 ವರ್ಷಕ್ಕೆ ಈ ಕರ್ನಾಟಕ ರಾಜ್ಯದಲ್ಲಿ ಸರ್ವೆ ಮಾಡ್ಲೇಬೇಕು. ಆ ಕಾನೂನು ಇದೆ. ನೀವ್ ಇಲ್ಲೂ ಮೀಸಲಾತಿ ಕೊಡ್ತೀವಿ ಅಂತ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಳ್ಳುತ್ತೆ, ಜೀವಂತವಾಗಿ ಇಟ್ಕೊಳ್ಳುತ್ತೆ. ನಿಮಗೆ ನಂಬರ್ ಬೇಕಾಗಿದೆ, ನೀವು ರಾಜಕೀಯ ಮಾತಾಡಿದ್ರು, ನೀವು ರಾಜಕೀಯ ಮಾತಾಡಿದ್ರು, ನಿಮಗೆ ಬೇಕು ರಾಜಕೀಯ. ಆ ಸಮುದಾಯಗಳನ್ನ ಎತ್ಕೊಳ್ತೀರ ನೀವು, ಸಮುದಾಯಗಳನ್ನ ಎತ್ಕೊಂಡವ್ರು ನೀವು. ನಿಮಗೆ ರಾಜಕೀಯ. ನಾವು ಆ ತರ ದಲಿತ ರಾಜಕಾರಣ ಮಾಡಕ್ ಬಂದಿಲ್ಲ, ದಲಿತ ರಾಜಕಾರಣ ನಾವು ಮಾಡಕ್ ಬಂದಿಲ್ಲ. ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ, ತಲೆ ಇಲ್ಲ, ಬುಡ ಇಲ್ಲ, ಮಾತಾಡ್ತಾ ಇದ್ದೀರಂತ ಕೂತ್ಕೊಂಡು ನೀವು. ಒಂದ್ ನಿಮಿಷ ಸತೀಶ್, ಒಂದ್ ನಿಮಿಷ ಎಮೋಷನಲ್ ಆಗೋದು ಬೇಡ. ನಾನೊಂದು ಪ್ರಶ್ನೆ ಕೇಳ್ತೀನಿ ಚಂದ್ರಶೇಖರ್ ನಿಮ್ಗೆ. ಬಿಹಾರದಲ್ಲಿ ನಿಮ್ಮ ಸರ್ಕಾರ ಇದೆ, ಅದೇ ರೀತಿ ತೆಲುಗು ದೇಶಂ ಮತ್ತು ನೀವು ಜೊತೆಗೆ ಸೇರ್ಕೊಂಡ್ಬಿಟ್ಟು ಸರ್ಕಾರ ಮಾಡಿದ್ದೀರಾ. ಅಲ್ಲಿ ಯಾವ ತರದ ನಿರ್ಧಾರಗಳನ್ನ ಈ ವಿಷಯಕ್ಕೆ ಸಂಬಂಧಿಸಿ ತಗೊಳ್ತೀರಾ?
ಅದೇ ರೀತಿ ಕರ್ನಾಟಕದಲ್ಲಿಯೂ ಕೂಡ ಇವತ್ತು ವರದಿ ಬಂದಿದೆ. ವರದಿನ ಸರಿಯಾಗಿ ನಿಮ್ಮ ಪಕ್ಷದ ವೇದಿಕೆಯಲ್ಲಿ ಅದನ್ನ ಅನಲೈಸ್ ಮಾಡಿ, ವಿಧಾನಸಭೆಯಲ್ಲಿ ನಿಮ್ದು ಸಾಕಷ್ಟು ಸಂಖ್ಯೆ ಇದೆ, ಬಿಜೆಪಿ ಇದ್ದಿದೆ, ಜೆಡಿಎಸ್ ಇದ್ದಿದೆ, ವಿಧಾನಸಭೆಯಲ್ಲಿ ಇದನ್ನೆಲ್ಲ ಒಂದು ರೆಕಾರ್ಡ್ ಆಗಿ ಇದನ್ನ ಈ ಚರ್ಚೆಯನ್ನ ಮಾಡ್ಬೋದಲ್ವಾ? ಈಗಲೇ ಇಲ್ಲ ಇದನ್ನ ಸುಟ್ಟಾಕ್ತಿವಿ, ಇದನ್ನ ವಿರೋಧಿಸ್ತೀವಿ ಅಂತ ಹೇಳಿ ಹೇಳೋದು ಸರಿನಾ? ನೋಡ್ರಿ, ಯಾರು ಬಿಜೆಪಿ ಸುಟ್ಟಾಗ್ತೀವಿ ಅಂತ ಹೇಳಿದ್ದಾರೆ? ಯಾರು ಹೇಳಿದ್ದಾರೆ? ಹೊರಗಡೆಯಿಂದ ಸ್ಟೇಟ್ಮೆಂಟ್ಸ್ ಬರ್ತಾ ಇದೆ, ಹೊರಗಡೆಯಿಂದ ಸ್ಟೇಟ್ಮೆಂಟ್ಸ್ ಬರ್ತಾ ಇದೆ. ಇಲ್ಲ, ಬಿಜೆಪಿ ಹೇಳಿಲ್ಲ, ಬಿಜೆಪಿ ಹೇಳಿಲ್ಲ. ಎಸ್, ನಮ್ದು ಸ್ಟ್ಯಾಂಡ್ ಬಹಳ ಕ್ಲಿಯರ್ ಆಗಿದೆ. ನಾವ್ ಯಾವತ್ತೂ ಜಾತಿ ಗಣತಿ ಮತ್ತೆ ಜಾತಿ ಸಮೀಕ್ಷೆ ಪರ. ಇಲ್ಲಿ ರಾಜಕೀಯ ಭಾಷಣ ಮಾಡೋದಲ್ಲ. ರಾಜಕೀಯ ಅರವಿಂದ್ ಕೇಜ್ರಿವಾಲ್ ದನ ಕಾಯ್ತಾ ಇದ್ರು ಅಲ್ಲಿ ಡೆಲ್ಲಿ ಒಳಗಡೆಗೆ. ವರದಿ ಬಗ್ಗೆ ಮಾತಾಡಿದ್ದು ನಾನು ಯಾವ ರಾಜಕೀಯದ ಬಗ್ಗೆ ಮಾತಾಡ್ದೆ? ನಿಮಗ್ ಪ್ರಜ್ಞೆ ಇರ್ಲಿಲ್ವಾ? ಸರ್ಕಾರ ಮಾಡಿದಾಗ, ಬಿಜೆಪಿ ಸರ್ಕಾರ ಮಾಡಿದಾಗ ಪ್ರಜ್ಞೆ ಇರ್ಲಿಲ್ವಾ ಹಿಂದುಳಿದವರು ನ್ಯಾಯ ಕೊಡಿಸ್ಬೇಕು ಅಂತ? ಈಗ ಮತ್ತೆ ಕಣ್ಣೀರಾಗ್ತಾ ಇದ್ದೀರಾ ನೀವು. ರಾಜಕೀಯ ನೀವು ಮಾಡೋದು, ನಾವಲ್ಲ. ಸತ್ಯ ಕೇಳೋದು ನಿಮ್ಗೆ ಕಹಿ ಆಗಿದೆ. ನಿಮ್ಗೆ ಬಂದೇ ಅದಲ್ಲ. ನಿಮಗೆ ರಾಜಕೀಯ ಮಾಡಬೇಕು. ಇನ್ನು 50 ವರ್ಷ ಯಾರಿಗೂ ನ್ಯಾಯ ಕೊಡಿಸಲ್ಲ. ಒಂದ್ ನಿಮಿಷ. ಇಲ್ಲ, ನಾನು ಸಾಧ್ಯ ಆದಷ್ಟು ನಾವು ಇಮೋಷನಲ್ ಆಗೋದು ಬೇಡ. ಇದು ಬಹಳ ಇಂಪಾರ್ಟೆಂಟ್ ಆದಂತ ಸಂಗತಿ ಆಗಿರೋದ್ರಿಂದ, ಬಹಳ ಸೈದ್ಧಾಂತಿಕವಾದಂತ ಖಚಿತ ವಿವರಗಳು ಕೂಡ ಇರೋದ್ರಿಂದ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಸತೀಶ್ ಒಂದ್ ನಿಮಿಷ ರೀ. ಒಂದು ಆಪ್ಷನ್ ಇರೋದು ಈಗ ಕ್ಯಾಬಿನೆಟ್ ನಲ್ಲಿ ಮೀಟಿಂಗ್ ನಲ್ಲಿ ಚರ್ಚೆ ಆಗುತ್ತೆ. ಅದಾದ ನಂತರ ವಿಧಾನಸಭೆಯಲ್ಲಿ ಇದ್ರೆ ಮಂಡನೆ ಆಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ನಿಜವಾದ ಚರ್ಚೆ ನಡೀಬೇಕಾಗಿರೋದು ವಿಧಾನಸಭೆಯಲ್ಲಿ. ಯಾಕಂತ ಹೇಳಿದ್ರೆ ಹೊರಗಡೆ ಯಾರ್ಯಾರು ಏನೇನೋ ಮಾತಾಡ್ತಾರೆ, ಅದಕ್ಕೆಲ್ಲದಕ್ಕೂ ನಾವು ಬೆಲೆ ಕೊಟ್ಕೊಂಡು ಕೂತ್ಕೊಳ್ಳಿಕ್ ಆಗೋದಿಲ್ಲ. ವಿಧಾನಸಭೆಯಲ್ಲಿ ಪ್ರತಿಯೊಂದು ಪಕ್ಷದ ನಾಯಕರಿಗೂ ಕೂಡ ಸರಿಯಾದ ಅವಕಾಶವನ್ನು ಕೊಟ್ಟಿದ್ರ ಬಗ್ಗೆ ಚರ್ಚೆ ಮಾಡಿಸಬೇಕಾದಂತ ಅಗತ್ಯ ಇದೆ. ಅಲ್ಲಿ ನಿಜಕ್ಕೂ ಇದು ಅವೈಜ್ಞಾನಿಕ ಅಂತ ಹೇಳಿ ಕಂಡು ಬಂದ್ರೆ, ಅದಕ್ಕೆ ಪೂರಕವಾದಂತಹ ವಿಷಯಗಳನ್ನ ಶಾಸಕರು ಮಂಡಿಸಿದ್ರೆ ಆವಾಗ ಸರಿ. ಸರ್ಕಾರ ಏನಾದ್ರೂ ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾವಾಗ ಪ್ರಶ್ನೆ ಮಾಡಬಹುದು. ಏನ್ ಹೇಳ್ತೀರಿ ಚಂದ್ರಶೇಖರ್? ಖಂಡಿತ ಅದನ್ನೇ ನಾವು ಮಾಡ್ತಾ ಇರ್ತಕ್ಕಂಥದ್ದು. ನಾವು ಇದೇನಾದ್ರೂ ಅವೈಜ್ಞಾನಿಕ, ನಮಗೆ ಮೇಲ್ನೋಟದಲ್ಲಿ ಅವೈಜ್ಞಾನಿಕ ಅಂತ ಕಂಡು ಬಂದಿದೆ. ಇದನ್ನ ನಾವು ಸ್ಟಡಿ ಮಾಡ್ತಾ ಇದ್ದೇವೆ. ಅದೇ ವಿಚಾರಕ್ಕೋಸ್ಕರ ಯಾರನ್ನು ಇದನ್ನ ತಿರಸ್ಕಾರ ಯಾವ ಆ ರೀತಿಯ ಮಾತುಗಳನ್ನು ಆಡ್ತಾ ಇಲ್ಲ. ಯಾವ್ಯಾವ ಸಮುದಾಯಗಳಿಗೆ ನೋವಾಗಿದೆ ಅದು ಕಾಂಗ್ರೆಸ್ ಅವರೇ ಜಾಸ್ತಿ ಮಾತಾಡ್ತಾ ಇರೋದು. ಆ ಸಮುದಾಯಗಳಿಗೆ ಅವ್ರಿಗೆ ಹಕ್ಕಿದೆ. ಅದು ನಮಗೆ ನ್ಯಾಯ ಅನ್ಯಾಯ ಆಗಿದೆ ಮಾತಾಡ್ತಕ್ಕಂಥ ಹಕ್ಕುಗಳಿದೆ. ಯಾದವ ಸಮುದಾಯಕ್ಕೂ ಹಕ್ಕಿದೆ, ಉಪ್ಪಾರ ಸಮುದಾಯಕ್ಕೂ ಹಕ್ಕಿದೆ, ಲಂಬಾಡಿ ಸಮುದಾಯಕ್ಕೂ ಹಕ್ಕಿದೆ, ಎಲ್ಲರಿಗೂ ಹಕ್ಕಿದೆ. ಎರಡನೇದು ಬಿಜೆಪಿ ವಿಚಾರದಲ್ಲಿ ಬಿಹಾರ ವಿಚಾರ ಎತ್ತಿದ್ರಿ. ಬಿಹಾರ ವಿಚಾರದಲ್ಲಿ ಕಾಂಗ್ರೆಸ್ ಅವ್ರ ಜೊತೆಗಿದ್ದಾಗ ಮಾಡಿದ್ರು. ಅಲ್ಲೂ ಸೇಮ್ ಇದೇ ಪ್ರಾಬ್ಲಮ್ ಬಂದಿದ್ದು. ಅಲ್ಲೇನಾಯ್ತು, ಇಡೀ ಯಾದವ ಸಮುದಾಯವನ್ನ ಒಂದ್ ಕಡೆಗೆ ತೋರಿಸಿದ್ರು. ಅಲ್ಲಿರ್ತಕ್ಕಂಥ ಬೆತ್ತ ಸಮುದಾಯವನ್ನ 11 ಭಾಗಗಳಾಗಿ ಬೇರೆ ಬೇರೆ ಮಾಡಿದ್ರು. ಅದಾದ್ಮೇಲೆ ಅಲ್ಲಿ ಕುಶ್ವಾಹ ಮತ್ತೆ ಕೋರಿ ಅಂತ ಬರುತ್ತೆ, ಅವೆರಡು ಒಂದೇ ಸಮುದಾಯಗಳು. ಕುಶ್ವಾಹ ಮತ್ತೆ ಕೋರಿಯನ್ನ ಡಿವೈಡ್ ಮಾಡಿದ್ರು. ಅಲ್ಲೂ ಕೂಡ ಅವೈಜ್ಞಾನಿಕವಾಗಿ ಆಗಿದೆ ಅಂತ ಹೇಳಿದ್ರೆ ಇವತ್ತು ಕೂಡ ಅದಾಗಿಲ್ಲ. ಅಲ್ಲೂ ವೈಜ್ಞಾನಿಕವಾಗಿ ಬಂದು ನಾವು ಅಲ್ಲೂ ಕೂಡ ಅಕ್ಸೆಪ್ಟ್ ಮಾಡ್ತೇವೆ. ಮತ್ತೆ ಆಂಧ್ರದಲ್ಲಿ ವಿಚಾರ ಇನ್ನೂ ಬಂದಿಲ್ಲ. ತೆಲಂಗಾಣದಲ್ಲಿ ಇವರೇ ತಗೊಂಡ್ಬಂದಿರ್ತಕ್ಕಂಥದ್ದು, ಅದು ಎಲ್ಲಿಗೆ ತಗೊಂಡ್ಬಂದು ನಿಲ್ಲಿಸ್ತಾರೆ ಗೊತ್ತಿಲ್ಲ. ನಮ್ಮದಿಲ್ಲಿ ಇರ್ತಕ್ಕಂಥದ್ದು, ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳಿಗೆ ಸಣ್ಣ ಪುಟ್ಟ ಸಮುದಾಯಗಳಿಗೆ ವಿಪರೀತ ಅನ್ಯಾಯ ಹೋಗಿದೆ. ಈಗ ನಾನೇ ಉದಾಹರಣೆ ಕೇಳಿದ್ರೆ, ನಾನೊಂದು ಸಣ್ಣ ಸಮುದಾಯ ನೊಣಬ ಸಮುದಾಯದಿಂದ ಬರ್ತೀನಿ. ನನ್ನ ಸಮುದಾಯ ನೊಣಬ ಸಮುದಾಯ. ನಾವು 8 ಜಿಲ್ಲೆನಲ್ಲಿ 13 ತಾಲೂಕಲ್ಲಿದ್ದೀವಿ. ನಾವು ಇದರಲ್ಲಿ ಬರೀ 1,48,000 ನಮ್ದು ಒಟ್ಟು ಜನಸಂಖ್ಯೆ ಸೇರ್ಸವ್ರೆ. ಗುಬ್ಬಿ, ತಿಪಟೂರು ಮತ್ತೆ ಇದು ಚಿಕ್ಕನಹಳ್ಳಿ ಸೇರಿ ನಾವು 2 ಲಕ್ಷ ಸಂಖ್ಯೆ ಇದೀವಿ. ಗೊತ್ತಿರ್ತಕ್ಕಂಥ ಸತ್ಯವೇ. ಈ ರೀತಿ ಅನ್ಯಾಯಗಳಾಗಿದೆ. ಈ ರೀತಿ ಅನ್ಯಾಯಗಳು ಯಾರಿಗೂ ಆಗೋದು ಬೇಡ. ಏನು ನ್ಯಾಯಯುತವಾಗಿದೆ ಅದು ಸೈಂಟಿಫಿಕ್ ಆಗಲಿ. ಸೈಂಟಿಫಿಕ್ ಆಗಲಿಕ್ಕೆ ಎಲ್ಲರದ್ದು ಒಪ್ಪಿಗೆ ಇದೆ. ಹಾಗಾಗಿನೇ ಇವತ್ತು ಸರ್ಕಾರವು ಭಾಗಗಳು ವಿರೋಧ ಮಾಡ್ತಿರೋದು, ಬೇರೆ ಬೇರೆ ಸಮುದಾಯಗಳು ವಿರೋಧ ಮಾಡ್ತಿರ್ತಕ್ಕಂಥದ್ದು. ಮತ್ತೆ 2015 ಆಗಿದ್ರಿ, ನೀವು ನ್ಯಾಯ ಕೊಡ್ಬೇಕು ಅಂತ ಹೇಳಿದ್ರೆ 10 ವರ್ಷದಲ್ಲಿ ಎಷ್ಟು ವ್ಯತ್ಯಾಸಗಳಾಗಿದೆ. ನೀವು ಮಾಡ್ಬೇಕು ಅಂತ 2025 ಮಾಡಿ. ನಿಮ್ಗೆ ಅಷ್ಟೊಂದು ಸಂಖ್ಯೆ 2017 ಅಕ್ಸೆಪ್ಟ್ ಮಾಡ್ಬೇಕಾಗಿತ್ತು. 10 ವರ್ಷ ಆದ್ಮೇಲೆ ಇಷ್ಟೊಂದು ಡೆಮೋಗ್ರಫಿ ಚೇಂಜ್ ಆದ್ಮೇಲೆ, ಇಷ್ಟೊಂದು ವಾತಾವರಣ ಚೇಂಜ್ ಆದ್ಮೇಲೆ, ಇಷ್ಟೊಂದು ಜನಸಂಖ್ಯೆ ಚೇಂಜ್ ಆದ್ಮೇಲೆ 10 ವರ್ಷ ಆಗಿರ್ತಕ್ಕಂಥ ಅವ್ನು ಹಳಸ್ಲು ಇಟ್ಕೊಂಡು ಇವತ್ತಾಗಿ ನೀವು ಮಾತಾಡ್ತಾ ಇದ್ದೀರಾ? ಹಾಗಾದ್ರೆ ಮಾಡಿ ಕಳ್ಕೊಳ್ಳೋದೇ ನೀವು. ಇಷ್ಟೊಂದು ನಿಮಗೆ ಇದಿದ್ರೆ ತಕ್ಷಣ ಇದಿದ್ರೆ 17 ಅಕ್ಸೆಪ್ಟ್ ಮಾಡ್ಲಿಲ್ಲ ನೀವು. ಲೋಹಿತ್ ಕೊನೆಯದಾಗಿ ನಾವು ಕೊನೆ ಹಂತಕ್ಕೆ ಬಂದಿದ್ದೀವಿ ಚರ್ಚೆದು. ಈಗ ಒಂದು ಲೋಪದೋಷಗಳಿಗೆ ಸಂಬಂಧಿಸಿ ಬಿಟ್ಟು ಹೋಗಿರೋದು ನಮಗೆ 10 ವರ್ಷದ ಹಿಂದಿನ ಲೆಕ್ಕ 37 ಲಕ್ಷ ಅಂತೇಳಿ ಆಯೋಗ ಹೇಳ್ತಾ ಇದೆ. ಈ 10 ವರ್ಷದಲ್ಲಿ ಮತ್ತೆಷ್ಟು ಜನಸಂಖ್ಯೆ ಸೇರ್ಪಡೆ ಆಗಿದೆ, ಏನಾಗಿದೆ ಅನ್ನೋದು ವ್ಯತ್ಯಾಸ ಗೊತ್ತಿಲ್ಲ ನಮಗೆ. ನೀವು ಹೇಳಿದಾಗೆ ಇದು ಮೋಸ್ಟ್ ಅಪ್ಡೇಟೆಡ್. ನೀವು ಮತ್ತು ಸತೀಶ್ ಕುಮಾರ್ ಹೇಳಿದಾಗೆ ಇಷ್ಟು ಅಕ್ಯುರೇಟ್ ಆದಂತ ಇದುವರೆಗಿನ ತಲೆ ಎಣಿಕೆಯ ಜನಗಣತಿ ಯಾವತ್ತೂ ನಡೆದಿಲ್ಲ.
ಸೋಷಿಯೋ ಎಜುಕೇಶನಲ್ ಆದ್ರೂ ಕೂಡ ಅಲ್ಲಿ ನೀವು ಜಾತಿ ಕಾಲಮ್ ಅನ್ನು ಸೇರಿಸಿಕೊಂಡಿರೋದ್ರಿಂದ ಕೂಡ ಸಾಮಾಜಿಕ ಸ್ಥಿತಿಗತಿ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕಾಗಿ ಇದು ಇತ್ತೀಚೆಗೆ ಬಂದಿರುವಂತಹ ಇದುವರೆಗಿನ ವರದಿಗಳಲ್ಲಿ ಇದು ಹೆಚ್ಚು ಅಕ್ಯುರೇಟ್ ಆಗಿದೆ ಅಂತ ಹೇಳಿ ನಾವು ಹೇಳ್ಬೋದು. ಆದ್ರೆ ತುಂಬಾ ಲೋಪದೋಷಗಳಿದೆ, ಅದನ್ನ ಏನ್ ಮಾಡ್ಬೇಕೀಗ? ಈಗ 10 ವರ್ಷದ ಹಿಂದೆ 37 ಲಕ್ಷ ಏನ್ ಬಿಟ್ಟಿದೆಯಲ್ಲ, ಅದನ್ನ ನೀವು ಬಾಯ್ಲ್ ಡೌನ್ ಟು ಸಮ್ 4% ಅಲ್ವಾ? ಎಲ್ಲಾ ಸಮುದಾಯಗಳಿಗೆ 4% ಅನ್ನ ಆಡ್ ಮಾಡ್ಕೊಳ್ಬೇಕು. ಮತ್ತೆ ಈಚೆ ಇದು ಬಂದಾಗ ಇದನ್ನ ಡಿಜಿಟಲೈಸ್ ಮಾಡಿ ಅದನ್ನ ಇನ್ನೂ ಸಹಿತ ಆಧಾರ್ ಲಿಂಕ್ ಮಾಡಿ ಮುಂದಿನ ದಿವಸಗಳಲ್ಲಿ ಮಾಹಿತಿಗಳು ಒಂದೇ ಸರಿ ಬಂದಂತ ಅದನ್ನ ಇಂಟ್ಯಾಕ್ಟ್ ಆಗಿರಲ್ಲ, ಅದು ಸಹಿತ ಪ್ಯೂರಿಫೈ ಆಗತ್ತೆ. ಟೆಕ್ನಾಲಜಿ ಬಂದಿದೆ, ಮುಂದಿನ ದಿವಸದಲ್ಲಿ ಆಧಾರ್ ಲಿಂಕ್ ಅನ್ನ ಮಾಡ್ತಾರೆ ಅದನ್ನ. ಮತ್ತೆ ಆಯೋಗ ಎಲ್ಲಾ ರೀತಿಯ ಇದಕ್ಕೆ ಏನು ಎಲ್ಲಾ ಆಧಾರಗಳನ್ನ ಕೊಡ್ಲಿಕ್ಕೆ ರೆಡಿ ಇದೆ. ಕೇವಲ 381 ರಿಪೋರ್ಟ್ ಅಂತ 381 ಪೇಜ್ ನ ರಿಪೋರ್ಟ್ ಅಂದ್ರಲ್ಲ ಚಂದ್ರಶೇಖರ್, 381 ರಿಪೋರ್ಟ್ ಇಲ್ಲ, ಅದು ತುಂಬಾ ಸಮಗ್ರವಾಗಿದೆ. ಅದು ಅವೆಲ್ಲವೂ ಸಹಿತ ಹೇಳ್ತೀನಿ ಮಾಡಿ ಕಾನ್ಸ್ಟಿಟ್ಯೂನ್ಸಿ ವೈಸ್ ತಾಲೂಕಾ ವೈಸ್ ಜಿಲ್ಲಾ ವೈಸ್ ಅದಕ್ಕೆ ಸಿಡಿಗಳನ್ನ ಮಾಡಿದ್ದಾರೆ. ಚರ್ಚೆಗಳಿಗೆ ಒನ್ ಥಿಂಗ್ ಐ ಅಗ್ರಿ, ನೀವೇನ್ ಅದನ್ನ ವಿರೋಧ ಮಾಡ್ತಾ ಇಲ್ಲ, ವೈಜ್ಞಾನಿಕವಾಗಿಲ್ಲ ಅಂತ ಹೇಳ್ತಾ ಇದ್ರಿ. ಅದು ವೈಜ್ಞಾನಿಕವಾಗಿಲ್ಲ ಅಂತ ಹೇಳಿದ್ರು ನನ್ನ ಮನೆಗೆ ಬರ್ಲಿಲ್ಲ ಅಂತ ಹೇಳಿ ಅದನ್ನ ವೈಜ್ಞಾನಿಕವಾಗಿಲ್ಲ ಅಂತ ಹೇಳೋದಿಲ್ಲ. ವೈಜ್ಞಾನಿಕವಾಗಿಲ್ಲ ಹೇಳೋರು ಸಹಿತ ವೈಜ್ಞಾನಿಕವಾಗಿ ನಿಮ್ಮ ವಾದವನ್ನ ಪ್ರೂವ್ ಮಾಡ್ಬೇಕಾಗತ್ತೆ. ಬೇರೆ ಇನ್ಸ್ಟಿಟ್ಯೂಷನ್ಸ್ ಗಳು ಇನ್ವಾಲ್ವ್ ಇರೋದ್ರಿಂದ ಇಲ್ಲಿ ವಿ ಹ್ಯಾವ್ ಟು ಬಿಲೀವ್ ದ್ಯಾಮ್. ಇಲ್ಲ ಅಂತಂದ್ರೆ IIM ಬೆಂಗಳೂರು BEL ಅಂತ ಇನ್ಸ್ಟಿಟ್ಯೂಷನ್ಸ್ ಗಳನ್ನ ಸೈಂಟಿಫಿಕ್ ಆಗಿ 100 ವರ್ಷಗಳಿಂದ ನಡೀತಾ ಇರುವಂತ ಇನ್ಸ್ಟಿಟ್ಯೂಷನ್ ಗಳನ್ನ ಅವರ ಕ್ರೆಡಿಬಿಲಿಟಿನ ವಿರೋಧ ಮಾಡ್ದಂಗ ಆಗತ್ತೆ. ಸತೀಶ್, ಈಗ ನೀವು ರಿಸರ್ಚ್ ಮಾಡಿರೋದ್ರಿಂದ ನಾನು ಏನ್ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಿಸರ್ಚ್ಗೆ ಒಂದು ಮಾನದಂಡಗಳೆಲ್ಲ ಇರ್ತವೆ. ಈಗ ಲೋಹಿತ್ ಅವರು ಹೇಳಿದಾಗೆ ಇದರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ BEL ನವರು ಅದರ ಟ್ಯಾಬ್ಯುಲೈಸೇಷನ್ ಎಲ್ಲ ಮಾಡಿದ್ದಾರೆ, ಕಂಪ್ಯೂಟರೈಸೇಷನ್ಗೆಲ್ಲ ಸಂಬಂಧಿಸಿ ಎಲ್ಲ ಮಾಡಿದ್ದಾರೆ. ಈಗ ಈ ತರದ ಲೋಪದೋಷಗಳು ಕಂಡು ಬಂದಾಗ ಅದಕ್ಕೆ ಏನು ಪರಿಹಾರದ ಕ್ರಮಗಳು ಏನಿದೆ, ಯಾವ ತರ ಅದನ್ನ ಹ್ಯಾಂಡಲ್ ಮಾಡಬಹುದು ಸರ್ಕಾರ? ಅಲ್ಲ, ಇಷ್ಟು ದೊಡ್ಡ ಒಳ್ಳೆ ಕೆಲಸ ಆಗಿರ್ಬೇಕಾದ್ರೆ ಇದು ಸಣ್ಣ ಒಂದು ಲೋಪ ಅಂದ್ರೆ, ಎಲ್ಲಾರು ನೋಡಿ ಸರ್ವೆಗೆ ಹೋದಾಗ ನೀವು ಜನಗಣತಿಯನ್ನು ನೋಡಿದಾಗ್ಲೂ ಎಷ್ಟೋ ಜನಗಣತಿಯಿಂದ ಬಿಟ್ಟು ಹೋಗ್ತದೆ, ಕೆಲ್ಸಕ್ಕೆ ಹೋಗಿರ್ತಾರೆ, ಎಲ್ಲೋ ಬೇರೆ ಕಡೆ ಅದು ಹೋಗಿರ್ತಾರೆ, ಇವ್ರು ಹೋದಾಗ ಅವ್ರು ಇರೋದಿಲ್ಲ, ಅವ್ರು ಹೋದಾಗ ಇದು ಒಂದು ಮೈನರ್ ಪ್ರಾಬ್ಲಮ್. ಆದ್ರೆ ಇದು ಅಷ್ಟಾಗಿ ಬಾಧಿತವಾಗೋದಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕಂದ್ರೆ ನೀವು ಸೋಷಿಯಲ್ ಜಸ್ಟಿಸ್ ನ ಇದುವರೆಗೂ ಕೊಡ್ತಾ ಇದ್ದಿದ್ ಮೆಥಡೇ ಸರಿ ಇಲ್ಲ. ಅಂತದ್ರಲ್ಲಿ ಇದು ಒಂದು ಒಳ್ಳೆ ಮೆಥಡ್ ಬಂದಿರ್ಬೇಕಾದ್ರೆ ಅದನ್ನ ಸ್ವಾಗತ ಮಾಡಿ. ಈಗ ನಾವು ಏನಂದ್ರೆ ಅದನ್ನ ಚರ್ಚೆ ಮಾಡಿ ಜಿಲ್ಲಾವಾರು ಪಬ್ಲಿಷ್ ಮಾಡಿ. ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಕ್ಕಂಥದ್ದು, ಜಿಲ್ಲಾವಾರು ಬಿಡಿ, ಅವ್ರು ಯಾರು ಪಾಪ ನನ್ ಮನೆಗ್ ಬಂದಿಲ್ಲ, 37 ಲಕ್ಷದಲ್ಲಿ ನಾನು ಎಷ್ಟು ಮನೆ ನೋಡಕ್ ಆಗ್ತದೆ ಸತೀಶ್ ಕುಮಾರ್? ಒಂದ್ 10 ಮನೆ 15 ಮನೆ ನೋಡ್ಬೋದಪ್ಪ ನಾನು ಆಸ್ ಎ ಮನುಷ್ಯನಾಗಿ. ಆದ್ರೆ ಅಷ್ಟು ದೊಡ್ಡ ಸಂಖ್ಯೆ ಅಂತ, ನಾನು ಇಷ್ಟು ಕೋಟಿ ಸಂಖ್ಯೆಯಲ್ಲಿ ಅಷ್ಟು ಲಕ್ಷನ ಅಷ್ಟು ದೊಡ್ಡದಾಗಿ ಗಂಭೀರವಾಗಿ ಅದನ್ನ ಒಂದು ಕ್ಷುಲ್ಲಕ ಕಾರಣ ಅಂತ ನನ್ಗೆ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡಿ, ನಾನು ಬಿಜೆಪಿ ರಾಜಕೀಯವಾಗಿ ಮಾತಾಡ್ತಿಲ್ಲ. ಆಸ್ ಅ ಸ್ಟೂಡೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ಇದು ತುಂಬಾನೇ, ಯಾಕಂತ ಹೇಳಿದ್ರೆ ಸಾಮಾಜಿಕ ನ್ಯಾಯದ ವಿಚಾರ ಬಂದಾಗ ನೀವು ಸಮುದಾಯಗಳನ್ನ ನೋಡೋದು, ಮುಸ್ಲಿಂನವ್ರನ್ನ ಬಂದ್ಬಿಟ್ರು ಅವ್ರ ಸಂಖ್ಯೆ ಹೆಚ್ಚಾಯ್ತು, ಅಲ್ಲ ಪಾಪ ಅವ್ರು ಬಂದಿದ್ದಾರೆ ನಮ್ ಜೊತೆಲೇನೆ. 70 ವರ್ಷದ ನಿಮ್ ಅಂಕೆ ಸಂಖ್ಯೆ ನಾನು ಆಲ್ರೆಡಿ ಹೇಳಿದೆ, ನನ್ನ ಹತ್ರ ಎಲ್ಲಾ ರಿಪೋರ್ಟ್ ಅಲ್ಲಿ ನಾನು ಇಷ್ಟೊತ್ತವರೆಗೂ ಮಾತಾಡಿದೀನಿ. ನನ್ನ ಅಭಿಪ್ರಾಯ ಅಲ್ಲ, ಈ ವರದಿಗಳು ಇವತ್ತುವರೆಗೂ ಕರ್ನಾಟಕ ಸರ್ಕಾರದಲ್ಲಿ ಏನೇನ್ ಬಂದಿದೆ ಅದನ್ನ ನಾನು ನಿಮ್ಮ ಮುಂದೆ ತೆಗೆದಿರೋ ಅಂತಕ್ಕಂಥ ಕೆಲಸ ಮಾಡಿದೀನಿ. ಸಂಖ್ಯೆಗಳ ರೀತಿಯಲ್ಲಿ ಬಾಧಿತರಾಗ್ತಾ ಇರೋದು ರಾಜಕೀಯ ಪಕ್ಷಗಳು. ಆದ್ರೆ ನಿಜವಾಗ್ಲೂ ನೀವು ನೋಡ್ಬೇಕಾಗಿರೋದು ಮೀಸಲಾತಿ ವಂಚನೆ ಆಗಿದೆಯಾ, ಯಾವ ಆಧಾರದ ಮೇಲೆ ಮೀಸಲಾತಿಗಳನ್ನ ಕೊಟ್ಟಿದ್ದಾರೆ, ಸಮುದಾಯಗಳಿಗೆ ಎಷ್ಟು ಕೊಟ್ಟಿದ್ದಾರೆ ನೋಡಿ. ಇವತ್ತು ರಿಸರ್ವೇಶನ್ ಅನ್ನ ಹೈಕ್ ಮಾಡಿದ್ದಾರೆ ಅಂದ್ರೆ ಅಲ್ಲೇ ತಿಳ್ಕೊಳ್ಳಿ, ನಾವು ಇದುವರೆಗೂ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಕೊಡೋದ್ರಲ್ಲಿ ಸಫಲವಾಗಿದೀವ? ನಾವು ಹೆಸರು ಹೆಗ್ಗಳಿಕೆ ಇದೆ ಕರ್ನಾಟಕಕ್ಕೆ. ಮಿಲ್ಲರ್ ಸಮಿತಿ ಬಂದು ಆಗಿನ ಕಾಲದಲ್ಲಿ ರಾಜ್ರೆ ಹಿಂದುಳಿದ ವರ್ಗದ ಇದಕ್ಕೆ ಬುನಾದಿ ಹಾಕ್ದವ್ರು, ಅವತ್ತಿನ ದಿನ ಒಕ್ಕಲಿಗರು ಮತ್ತು ಯಾರು ಲಿಂಗಾಯತರು ಒಂದು ಸಮಾಜದ ಮುಖ್ಯ ವಾಹಿನಿಗೆ ಬರ್ಲಿಕ್ಕೆ ಆಯ್ತು. ನೋಡಿ, ಸಮಾಜದಲ್ಲಿ ನಾವು ಈ ರೀತಿ ನೋಡ್ಬೇಕು, ಎಲ್ಲಾ ವರ್ಗಗಳನ್ನ ಎತ್ಕೊಂಡು ಮೇಲ್ ಬರೋದನ್ನ ನೋಡ್ಬೇಕು ಹೊರತು ಈ ಒಂದು ಜಾತಿಗಳನ್ನ ಒಡೆದಿದ್ದಾರೆ ಅಂತ ಹೇಳಿ ಅದನ್ನು ಅಪಪ್ರಚಾರ ಮಾಡ್ತಾ ಇದ್ದಾರೆ. ನೋಡಿ, ಇವತ್ತು ನಾನು ಎಕ್ಸಾಂಪಲ್, ಒಂದು ಒಕ್ಕಲಿಗ ಸಮುದಾಯದಲ್ಲಿ 10 ಜನ ಇರ್ತಾರೆ. 10 ಜನನ್ನು ನಾವು DK ಶಿವಕುಮಾರ್ ಅವರ ತರನೇ ಶ್ರೀಮಂತರಿದ್ದಾರೆ ಅಂತ ಅನ್ಕೊಳಕ್ ಆಗ್ತದ? ಲಿಂಗಾಯತರಲ್ಲಿ ಯಾರೋ ಬಲಾಢ್ಯ ನಾಯಕ ಯಡಿಯೂರಪ್ಪ ಅವ್ರು ಇದ್ದಾರೆ, ಅಷ್ಟೇ ಶ್ರೀಮಂತರು ಅಂತ ನಾವ್ ಅನ್ಕೊಳಕ್ ಆಗ್ತದ? ಎಲ್ಲಾ ಸಮುದಾಯದಲ್ಲೂ ಆಯಾ ಇದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿದ್ದಾರೆ.
ಅವ್ರಿಗೆ ನಿಜವಾಗ್ಲೂ ನ್ಯಾಯವನ್ನ ಕೊಡ್ತಕ್ಕಂತ ಕೆಲಸ ಆಗ್ಬೇಕು ಹೊರತು ಈ ನಂಬರ್ಗಳನ್ನ ಇಟ್ಕೊಂಡು ಮಾತಾಡೋರ್ಗೆ ಏನು ಅಂತ ಹೇಳಿದ್ರೆ ಅವ್ರು ರಾಜಕೀಯ ಮಾಡ್ಲಿಕ್ಕೆ, ಅವ್ರ ಸೀಟ್ ತಗೊಳ್ಲಿಕ್ಕೆ, ಅವ್ರೊಂದು ಇದನ್ ಮಾಡ್ಕೊಂಡು ಸ್ವಾರ್ಥಕ್ ಮಾಡ್ತಾ ಇದಾರೆ ಹೊರತು ನಿಜವಾಗ್ಲೂ ಯಾವ ಸಮುದಾಯಕ್ಕೂ ಇದರಿಂದ ಬಲಾಢ್ಯ ಸಮುದಾಯ ಆಗ್ಬೋದು, ಹಿಂದುಳಿದ ವರ್ಗದ ಸಮುದಾಯಕ್ಕೆ ಆಗ್ಬೋದು, ಯಾವುದೇ ರೀತಿಯ ನ್ಯಾಯ ಅನ್ನೋ ಸಿಗೋದಿಲ್ಲ. ಆದ್ರಿಂದ ಇದನ್ನ ಸರ್ಕಾರಕ್ಕೆ ನಾನು ಹೇಳ್ತಕ್ಕಂಥದ್ದು, ಈ ವರದಿಯನ್ನ ಜಿಲ್ಲಾವಾರು ನೀವು ಪಬ್ಲಿಷ್ ಮಾಡಿ, ಇದು ಪಬ್ಲಿಷ್ ಆಗ್ಬೇಕು, ಹೊರಬರ್ಬೇಕು, ಸಾರ್ವಜನಿಕ ಚರ್ಚೆಗೆ ಬರ್ಲಿ. ಇವತ್ತು ಏನ್ ತಪ್ಪು ಮಾಡಿದ್ದಾರೆ ಈ ರಾಜಕೀಯ ಪಕ್ಷಗಳು, ಮುಂದಿನ 10 ವರ್ಷಗಳಿಗೆ ಈ ರೀತಿಯ ಸಮೀಕ್ಷೆಗಳನ್ನ ಮಾಡಿ ಪರಿಷ್ಕರಣೆ ಮಾಡಿ ಒಂದು ಸಾಮಾಜಿಕ ನ್ಯಾಯವನ್ನ ಕೊಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಸ್ ಚಂದ್ರಶೇಖರ್, ನಾವು ಕೊನೆಯ ಹಂತದಲ್ಲಿದ್ದೀವಿ ಚರ್ಚೆದ್ದು. ಕೊನೆಯದಾಗಿ 1 ನಿಮಿಷದಲ್ಲಿ ನಿಮ್ಮ ಒಂದು ಅಂತಿಮವಾದಂತಹ ಒಂದು ರಿಮಾರ್ಕ್. ನಾವು ಓಪನಿಂಗ್ ನೋಟ್ಸ್ ಹೇಗೆ ಹೇಳಿದ್ವಿ ಅದೇ ತರ ಒಂದು. ಚಂದ್ರಶೇಖರ್. ಇಲ್ಲ, ಖಂಡಿತ ನಾನು ಮತ್ತೆ ಹೇಳ್ತಾ ಇದ್ದೇನೆ, ನಮ್ದು ಸ್ಟ್ಯಾಂಡ್ ಮೊದಲಿಂದನೂ ಕೂಡ ಒಂದೇ ಇದೆ. ನಾವ್ ಯಾವತ್ತೂ ಜಾತಿ ಗಣತಿ ಮತ್ತೆ ಜಾತಿ ಅಂದ್ರೆ ಪರವಾಗಿ ಇರ್ತಕ್ಕಂಥದ್ದು. ಆದ್ರೆ ಈ ರೀತಿ ಫ್ರಾಡ್ ಆಗಿ ಬರಬಾರ್ದು, ಅದು ವೈಜ್ಞಾನಿಕವಾಗಿ ಬರಬೇಕು. ಇದೆಲ್ಲ ಅವೈಜ್ಞಾನಿಕ ಏನು ಹೆಚ್ಚು ಕಡಿಮೆ ಆಗಿದ್ರೆ ಒಂದು. ಎರಡನೇದು, 10 ವರ್ಷದ ಲಾಂಗ್ ಗ್ಯಾಪ್ ಇರೋದ್ರಿಂದ ಇನ್ನೊಂದ್ಸರಿ ಸರ್ಕಾರವೇ ಹೇಳ್ತಾ ಇದೆ ಮತ್ತೊಂದು ಸಮಿತಿ ಮಾಡಿ ವರದಿ ಮಾಡ್ತೀವಿ ಅಂತ ಹೇಳಿ ವರದಿ ತರಿಸ್ಕೊಳ್ಳಿ, ಎಲ್ಲಾರ್ದು ಕನ್ಸಲ್ಟ್ ಮಾಡ್ಕೊಳ್ಳಿ, ಎಲ್ಲ ಸಣ್ಣ ಪುಟ್ಟ ಸಮುದಾಯಗಳನ್ನ ಅವತ್ತು ಮಾತಾಡಿಸಿ ಪ್ರತಿಯೊಂದು ಎಲ್ಲಿ ಹೋಗ್ತಕ್ಕಂಥ ಪ್ರಯತ್ನಗಳು ಮಾಡ್ಕೊಂಡು ಅದನ್ನು ವೈಜ್ಞಾನಿಕವಾಗಿ ಒಂದು ಮಾಡಿ, ಆಗ ಎಲ್ರಿಗೂ ಸಮಾಧಾನ ಆಗುತ್ತೆ. ಯಾವತ್ತಿನ ಇರೋದನ್ನ ಇಲ್ದಿಲ್ಲ ಅಂತ ಹೇಳಲಿಕ್ಕಾಗಲ್ಲ, ಬಟ್ ಇಲ್ದಿರೋದನ್ನ ಇದೆ ಹೇಳಿದ್ರೆ ಇದೇ ಪ್ರಾಬ್ಲಮ್ ಸೃಷ್ಟಿಯಾಗಿರ್ತಕ್ಕಂಥದ್ದು, ನಿಜವಾಗ್ಲೂ ಅನ್ಯಾಯ ಆಗ್ತಿರ್ತಕ್ಕಂಥದ್ದು ಇವತ್ತು OBC ಅವರಿಗೆ. ಯಾಕೆಂತ ಹೇಳಿದ್ರೆ ಯಾರ್ದೋ ಸಂಖ್ಯೆ ಜಾಸ್ತಿ ಮಾಡಿ ಕಿತ್ತುಪಟ್ಟು ಯಾರು ಕೊಡ್ತಾ ಇರೋದು ನಿಜವಾಗಿ ಹಿಂದುಳಿರ್ತಕ್ಕಂಥ OBC ಸಮುದಾಯಗಳಿಗೆ. ಇವತ್ತು ಈ ಸಿದ್ದರಾಮಯ್ಯ ಮಾಡ್ತಿರೋದ್ರಿಂದ ತೀರಾ ಅನ್ಯಾಯ ಆಗ್ತಿರೋದು OBC ಸಮುದಾಯಗಳಿಗೆ, ನಿಜವಾದ ಹಿಂದುಳಿದ ಸಮುದಾಯಗಳಿಗೆ. ಅವ್ರಿಗೆ 2,000 3,000 ತೋರ್ಸವ್ರೆ, ಏನ್ ಸಿಗಕ್ ಸಾಧ್ಯ? ಅವ್ರಿಗೆ ಉಪ್ಪಾರ ತಗೊಂಡೋಗಿ ತೋರಿಸಿದ್ದಾರೆ ಗೊತ್ತಾ? 4 ಲಕ್ಷ 4 ಲಕ್ಷ ತೋರಿಸಿಟ್ಟಿದ್ದಾರೆ. ಎಲ್ಲಿ ಸಿಗುತ್ತೆ? ಅವ್ರನ್ನೆಲ್ಲ ಕಿತ್ತು ಯಾರಿಗೆ ಬೇಕು ಅವ್ರಿಗೆ ಕೊಡ್ತಾ ಇದ್ದಾರೆ. ಈ ರೀತಿ ಅನ್ಯಾಯ ಆಗಿ ಎಲ್ಲ ಸಣ್ಣ ಪುಟ್ಟ ಸಮುದಾಯಗಳನ್ನು ಮುಗಿಸ್ತಕ್ಕಂಥ ಪ್ರಯತ್ನಕ್ಕೆ ನಾವು ಒಪ್ಪೋದಿಲ್ಲ. ವೈಜ್ಞಾನಿಕವಾಗಿ ಮಾಡಿ 100% ನಮಗೆ ಜಾತಿ ಗಣತಿ ಬಗ್ಗೆ ನಮ್ದು ವೆಲ್ಕಮ್ ಇದೆ. ಎಸ್, ಈ OBC ಅಂತ ಹೇಳಿ ಹೇಳಿದಾಗ ನೀವು ಇದರಲ್ಲಿ ಮೈನಾರಿಟೀಸ್ ಕೂಡ ಬರ್ತಾರಲ್ಲ, ಮುಸ್ಲಿಮರು ಕ್ರಿಶ್ಚಿಯನ್ರು ಕೂಡ ಬರ್ತಾರಲ್ಲ OBC ನಲ್ಲಿ. ಚಂದ್ರಶೇಖರ್, ನಿಮ್ಮ ಪಕ್ಷದ ನಿಲುವು ಏನು ಅಂತ ನಾನು ಸ್ವಲ್ಪ ಕ್ಲಾರಿಟಿ ಬೇಕಾಗಿತ್ತು. ಈ OBC ಅಂದಾಗ ಒಂದು ಜನರಲ್ ಆಗಿ ನೋಡಿ, ದಯಮಾಡಿ ಇದು ವಿಷಯ ತರಬೇಡಿ. ನೀವು ಧರ್ಮ ಅಂತೀರ, ಜಾತಿ ಅಂತೀರ ಮುಸ್ಲಿಮರನ್ನ. ಧರ್ಮ ಅಂಬೇಡ್ಕರ್ ಅವರು ಹೇಳಿದ್ರು. ಯಾರು ಸರ್, ಐ ಫಿನಿಶ್ ಇಟ್. ಯಾವ ನಿಜವಾದ ಹಿಂದುಳಿದ ಜಾತಿಗಳಿದೆ ಅದಕ್ಕೆ ಮುಂಚೆಯಿಂದಲೂ ಕಂಟಿನ್ಯೂ ಆಗ್ತಿದೆ ಸ್ವಾಮಿ. ಇವತ್ತು ಕೊಟ್ಟಿದ್ದಲ್ಲ, ಮುಂಚೆಯಿಂದಲೂ ಕಂಟಿನ್ಯೂ ಆಗ್ತಿದೆ, ಇವತ್ತು ಕಂಟಿನ್ಯೂ ಆಗಿದೆ. 200 ವರ್ಷ ಆದ್ರೂ ಕೂಡ ನಿಜವಾದ ಹಿಂದುಳಿದ ಮುಸ್ಲಿಂ ಸಮುದಾಯಗಳಿಗೆ ಅವತ್ತು ಕಂಟಿನ್ಯೂ ಆಗಿದೆ, ಯಾವತ್ತು ಕಂಟಿನ್ಯೂ ಆಗ್ತಾ ಇದೆ. ಅದು ಕೇಂದ್ರ ಸರ್ಕಾರದ ಲಿಸ್ಟ್ ಅಲ್ಲೂ ಇದೆ ಹಿಂದುಳಿದಿದ್ದಾವೆ ಅಂತ ಹೇಳಿ. ಆದ್ರೆ ಯಾರು ತೀರಾ ಮುಂದೆ ಧರ್ಮಾಧಾರಿತವಾಗಿ ಕೊಡ್ತಾ ಇದ್ದಾರೆ ನೋಡಿ. ಒಂದು ಜಸ್ಟ್ 10 ಸೆಕೆಂಡ್ಸ್ ತಗೋತೀನಿ. 1954ರಲ್ಲಿ ಅಂಬೇಡ್ಕರ್ ಅವರು ಬುದ್ಧ ಧರ್ಮಕ್ಕೆ ಇದಾದಾಗ ಲಕ್ನೋದಲ್ಲಿ ಅವರು ಪುಣೆನಲ್ಲಿ ಅವರು ಮಾತಾಡ್ತಾರೆ, ಪ್ರಶ್ನೆ ಮಾಡ್ತಾ, ನಾನು ಬಂದು ಹೊಸ ಧರ್ಮಕ್ಕೆ ಬಂದಿದ್ದೀನಿ, ಇಲ್ಲಿ ನನಗೆ ತುಳಿತಾ ಇಲ್ಲ, ಆದ್ರೆ ಇವತ್ತಿಂದ ನನಗೆ ರಿಸರ್ವೇಶನ್ ಅಪ್ಲೈ, ಅಂದ್ರೆ ನಾನು ರಿಸರ್ವೇಶನ್ಗೆ ಬಾಧಿತನಾಗಿರೋದಿಲ್ಲ, ನೀವು ಕೂಡ ಯಾರು ಬಾಧಿತರಾಗಿರೋದಿಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ಅವ್ರು ಬಹಳ ಸ್ಪಷ್ಟವಾಗಿದ್ರು. ಯಾರು ಅಂಬೇಡ್ಕರ್ ಅವರು ಧರ್ಮಾಧಾರಿತವಾಗಿ ಕೊಡಬಾರದು. ಜಾತಿಯಲ್ಲಿ ಯಾರು ಹಿಂದುಳಿದ ನಿಜವಾದ ದಮನಿತ ಜಾತಿಗಳಿದೆ, ಅಲ್ಪಸಂಖ್ಯೆ ಇದು ಒಳಗಾಗಿರ್ತಕ್ಕಂಥ ಜಾತಿಗಳಿದೆ, ಅವರಿಗೆ ಕೊಡಬೇಕು ಅಂತಾನೆ ಹೇಳಿದ್ದು. ಧರ್ಮಾಧಾರಿತವಾಗಿ ಕೊಡೋದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ. ಹಿಂದುಳಿದ 2 ಸಮುದಾಯಗಳಿದೆ ಮುಸ್ಲಿಂ ಸಮುದಾಯದಲ್ಲಿ 100% ಸಿಗ್ಲೇಬೇಕು, ಸಿಗ್ತಾ ಇದೆ ಅದು. ಎಸ್ ಸತೀಶ್ ಕುಮಾರ್, ಈ ಧರ್ಮಾಧಾರಿತ ಇದಕ್ಕೆ ಸಂಬಂಧಿಸಿ ಬಹಳ ಸಲ ಪ್ರಸ್ತಾಪ ಬರ್ತಾ ಇದೆ. ಒಂದು ಇದರಲ್ಲಿ ಆಂಧ್ರ ಪ್ರದೇಶ ಸರ್ಕಾರದ ಒಂದು ಜಜ್ಮೆಂಟ್. ಅದು ರಾಜಶೇಖರ್ ರೆಡ್ಡಿ ಅವರು ಇದ್ದಾಗ 5% ಮುಸಲ್ಮಾನರಿಗೆ ಪ್ರತ್ಯೇಕ ಮೀಸಲಾತಿ ಅಂತ ಧರ್ಮಾಧಾರಿತವಾಗಿ ಕೊಟ್ಟರು. ಅದನ್ನ ಹೈಕೋರ್ಟ್ನವರು ಅದನ್ನು ತಳ್ಳಿ ಹಾಕಿದ್ರು, ರಿಜೆಕ್ಟ್ ಮಾಡಿದ್ರು ಅದನ್ನ. ಅದು ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಇನ್ನೇನು ತೀರ್ಮಾನ ಬಂದಿಲ್ಲ. ಅಲ್ಲಿ 2 ಅರ್ಜಿಗಳು ಬಾಕಿ ಇದೆ. ಸುಪ್ರೀಂ ಕೋರ್ಟ್ ಇದನ್ನು ವಿಚಾರಣೆಗೆ ಎತ್ಕೊಂಡಾಗ ಅಲ್ಲಿ ಅವರು ಹೇಳಿದ್ದು ಸುಪ್ರೀಂ ಕೋರ್ಟ್ ಸಂವಿಧಾನ ಪೀಠಕ್ಕೆ ಹೋಯ್ತದು. ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅವರು ಸಂವಿಧಾನ ಪೀಠಕ್ಕೆ ಒಪ್ಪಿಸಿದ್ರು ಅದನ್ನ. ಜಡ್ಜ್ ಹೆಸರು ನನ್ಗೆ ನೆನಪಾಗ್ತಾ ಇಲ್ಲ ಇದೆ. ಆ ಸಂವಿಧಾನ ಪೀಠದಲ್ಲಿ ಏನ್ ಮಾತು ಬಂತು ಅಂತ ಹೇಳಿದ್ರೆ, ನಾವು 2 ವಿಷಯಗಳನ್ನ ನಾವು ತಗೋತೀವಿ. ಒಂದು, ಧರ್ಮಾಧಾರಿತವಾಗಿ ಮೀಸಲಾತಿ ಕೊಡ್ಬೇಕಾ ಬೇಡವಾ ಅನ್ನುವಂಥದ್ದು ಒಂದು ವಿಷಯ. ಎರಡನೇದು ವಿಷಯ ಏನು ಅಂತ ಹೇಳಿದ್ರೆ, ಅದಕ್ಕಿಂತ ಮುಂಚೆ ನಾವು ಮುಖ್ಯವಾಗಿ ಗಮನಿಸಬೇಕಾದಂತಹ ವಿಷಯ ಏನು ಅಂತ ಹೇಳಿದ್ರೆ, ಇಡೀ ಮೀಸಲಾತಿಯ ಒಂದು ಸ್ವರೂಪ ಏನಿದೆಯಲ್ಲ, ಆ ಸ್ವರೂಪಕ್ಕೆ ಸಂಬಂಧಿಸಿ ನಾವು ಗಮನಿಸಬೇಕಾಗಿದೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು. ಇದು ಯಾವ ಸ್ಟೇಜ್ ಅಲ್ಲಿ ಇದೆ ಸತೀಶ್? ಇದು ನೀವು ಗಮನಿಸಿದ ಪ್ರಕಾರ ಇದು ಈ ಧರ್ಮಾಧಾರಿತ ಮೀಸಲಾತಿಯ ವಿಷಯ. ಸರ್, ಧರ್ಮಾಧಾರಿತ ಮೀಸಲಾತಿಯನ್ನ ಸಂವಿಧಾನದಲ್ಲೂ ಎಲ್ಲೂ ಹೇಳಿಲ್ಲ. ಯಾಕಂತ ಹೇಳಿದ್ರೆ, ಆದ್ರೆ ಇಲ್ಲಿ ನೀವು ಸಂವಿಧಾನದಲ್ಲಿ ಒಂದು ಪದನ ಅಳವಡಿಸ್ಕೊಂಡಿದ್ದೀರಾ, ಜಾತ್ಯತೀತತೆ ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ನಾವು ಅಳವಡಿಸ್ಕೊಂಡ್ಮೇಲೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 1947 ಒಂದು ಸಂಸತ್ನಲ್ಲಿ ಈ ಒಂದು ಕರಡು ಸಮಿತಿಯ ಒಂದು ಚರ್ಚೆಗಳಾಗ್ತದೆ. ಅಲ್ಲಿ ಅಂಬೇಡ್ಕರ್ ಅವರು ಈ ವಾದವನ್ನ ಮಾಡ್ತಾರೆ. ಆದ್ರೆ ಕೊನೆಯದಾಗಿ ಸಾಮಾಜಿಕ ನ್ಯಾಯ ಅಂತ ನೋಡಿದಾಗ ಆಸ್ ಎ ಹ್ಯೂಮನ್ ಬೀಯಿಂಗ್ ನಾವು ಆ ಧರ್ಮದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ ಅಂತ ಹೇಳಿ
ಆ ಕಾನ್ಸ್ಟಿಟ್ಯೂಷನ್ ನಲ್ಲಿ 296 ಅಮೆಂಡ್ಮೆಂಟ್ ಅಂದ್ರೆ ಅನುಚ್ಛೇದ ಮತ್ತೆ 14ನೇ ಒಂದು ಪರಿಚ್ಛೇದದ ಅನ್ವಯ ಅಲ್ಪಸಂಖ್ಯಾತರು ಅಂತ ಹೇಳಿ ಒಂದು ಕನ್ಸಿಡರ್ ಮಾಡಿ ಅದರಲ್ಲಿ ಮುಸಲ್ಮಾನರು, ಬೌದ್ಧರು, ಸಿಖ್ಖರು ಮತ್ತೆ ಹಿಂದೂ ಅಲ್ಲದ ಬೇರೆ ಧರ್ಮದವರನ್ನೆಲ್ಲರನ್ನು ಸೇರಿಸಿ ಅವ್ರಿಗೂ ಸಹ ಮೀಸಲಾತಿಯನ್ನ ಕೊಡ್ಬೋದು ಅಂತಕ್ಕಂತ ಒಂದು ಸಂವಿಧಾನದಲ್ಲಿ ಅನುವು ಮಾಡಿಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ನಮ್ಮ ಕರ್ನಾಟಕದಲ್ಲಿ ಆವನೂರು ವರದಿ, ನನ್ನ ಹತ್ರ ಏನು ಆವನೂರು ವರದಿ ಇದೆ, ಆವನೂರು ವರದಿಯಲ್ಲಿ ಇದೇ ರೀತಿಯ ಪಾಯಿಂಟ್ ಗಳನ್ನ ಮೆನ್ಷನ್ ಮಾಡಿದ್ದಾರೆ. ನಾನು ಹೇಳ್ತಾ ಇರೋ ಪಾಯಿಂಟ್ ಅಲ್ಲ ಇದು. ಆವನೂರು ವರದಿ ಏನು ಗ್ರಹಿಸಿತ್ತು, ಆದ್ದರಿಂದ ಏನು ಸಾಮಾಜಿಕ ನ್ಯಾಯದ ವಿಚಾರ ಬಂದಾಗ ನಾವು ಆ ಒಂದು ಧರ್ಮ ಅಂದ್ರೆ ಯಾವ ಯಾವ ಧರ್ಮಗಳಿದೆ, ಹಿಂದೂ ಅಲ್ಲದ ಬೇರೆ ಧರ್ಮಗಳು, ಅಲ್ಲಿನೂ ಯಾರು ಹಿಂದುಳಿದಿದ್ದಾರೆ ಸಾಮಾಜಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಅವರಿಗೆ ಮೀಸಲಾತಿಯನ್ನು ಕೊಡಬಹುದು ಅಂತಕ್ಕಂಥದ್ದು ವಾದ ಇದೆ. ಆದರೆ ಇದಕ್ಕೆ ಒಂದು ಸಮಗ್ರವಾದ ಒಂದು ಚರ್ಚೆಯನ್ನು ಆಗಿ ಕೇಂದ್ರ ಸರ್ಕಾರ ಇದನ್ನ ಸಮಗ್ರ ಚರ್ಚೆಯನ್ನ ಮಾಡಿ ಒಂದು ಪ್ರಾಪರ್ ಕಾನೂನನ್ನ ತರಬೇಕು. ನೋಡಿ, ಪದೇ ಪದೇ ಇದು ಸುಪ್ರೀಂ ಕೋರ್ಟ್ ಗಳಲ್ಲಿ ಹೋಗಿ ಯಾಕೆ ಪ್ರಶ್ನೆ ಆಗ್ತದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಸಮರ್ಪಕವಾದ ಒಂದು ಕಾನೂನುಗಳನ್ನ ನಾವು ಮಂಡನೆ ಮಾಡ್ಕೊಂಡಿಲ್ಲ. ಅಂದ್ರೆ ಸುಪ್ರೀಂ ಕೋರ್ಟ್ ನಮ್ಗೆ ಯಾವಾಗ್ಲಾದ್ರೂ ಇಂತ ಒಂದು ಇದರಲ್ಲಿ ಮಧ್ಯಪ್ರವೇಶ ಆದಾಗ ನಾವ್ ಇದನ್ನ ಬದಲಾವಣೆ ಮಾಡ್ತೀವಿ. ಸೊ ಈ ರೀತಿ ಪರಿಸ್ಥಿತಿಯಲ್ಲಿ ಇದ್ದಾಗ ಒಂದು ಧಾರ್ಮಿಕವಾಗಿ ಒಂದು ಮೀಸಲಾತಿಯನ್ನು ಕೊಡೋ ಪ್ರಾವಿಷನ್ ಅನ್ನ ಎಲ್ಲಾ ಹಿಂದುಳಿದ ವರ್ಗಗಳ ಸಮಿತಿ ಆಯೋಗ ಪ್ರತಿಪಾದನೆ ಮಾಡಿದೆ, ಕೊಡ್ಬೇಕು ಅನ್ನತಕ್ಕಂಥದ್ದು ಮುಕ್ತ ಅಭಿಪ್ರಾಯ ಇದೆ. ಎಸ್ ಲೋಹಿತ್, ಏನ್ ಹೇಳ್ತಾ ಇದೀರಿ? ಕೊನೆಯ ರಿಮಾರ್ಕ್. ಮುಸ್ಲಿಂ ಅಥವಾ ಭಾಷಾ ಇದು ಧರ್ಮಾಧಾರಿತವಾಗಿ ರಿಸರ್ವೇಶನ್ ಕೊಡ್ಬೇಕು ಕೊಡ್ಬಾರ್ದು, ನೀವು ನೋಡಿ, ಯಾರಿಗೆ ಅಗತ್ಯ ಇದೆಯೋ, ಯಾರು ಈ ಸಮಾಜದ ತಳಸ್ತರದಲ್ಲಿದ್ದಾರೋ ಅವ್ರನ್ನ ಮೇಲೆತ್ತಲಿಕ್ಕೆ ಅದ್ರ ಕೆಲಸಗಳನ್ನ ಸರ್ಕಾರಗಳು ಮಾಡ್ಲೇಬೇಕು. ಮುಸ್ಲಿಂಗೆ ರಿಸರ್ವೇಶನ್ ಕೊಡ್ಲಿಕ್ಕೆ ಅವ್ರ ಸಾಚಾರ ವರದಿ ಏನಿದೆಯಲ್ಲ ಅದನ್ನ ಅನುಷ್ಠಾನ ಮಾಡಿದ್ರೆ ಯಾರ್ಯಾರಿಗೆ ಏನೇನ್ ಸಿಗ್ಬೇಕು ಅದು ಹೇಳುತ್ತೆ. ಅದನ್ನು ಸಹಿತ ನಾವು ಅವೈಜ್ಞಾನಿಕ ಅಂತ ಹೇಳಿಕ್ಕಾಗಲ್ಲ. ಸಾಚಾರ ವರದಿ ತುಂಬಾ ಸ್ಪಷ್ಟವಾಗಿ ಮುಸಲ್ಮಾನರ ಸ್ಥಿತಿಗತಿಗಳನ್ನ ಹೇಳುತ್ತೆ. ಇನ್ ಕೇಸ್ ನೀವ್ ಹೇಳ್ದಾಗೆ ಕಾನ್ಸ್ಟಿಟ್ಯೂಷನಲ್ ಇನ್ ಕೇಸ್ ಏನಾದ್ರು ನೀವ್ ಹೇಳ್ದ ಹಾಗೆ ಏನಾದ್ರು ಪ್ರಾವಿಷನ್ ಇಲ್ಲ ಅಂತ ಅಂದ್ರೆ ಅಮೆಂಡ್ ಆಗ್ಲಿ ಸರ್, ಏನಾಗೋದಿದೆ? ಎಲ್ಲಾ ಸ್ತರದವರು ಸಹಿತ ಸಮಾನತೆಗಳನ್ನ ಹಂಚ್ಬೇಕಲ್ವಾ? ಇಡಬ್ಲ್ಯೂ ಎಸ್ ಗೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡಿ ನಾವು ಇಡಬ್ಲ್ಯೂ ಎಸ್ ಅನ್ನ 10% ಕೊಡ್ತೀವಿ, 3% ಇದ್ದವರಿಗೆ. ಪಾಪ ಯಾಕೆ ಮುಸಲ್ಮಾನರಿಗೆ ಕೊಡಬಾರ್ದು, ದಲಿತರಿಗೆ ಕೊಡಬಾರ್ದು, ಅಥವಾ OBC-ಗಳಿಗೆ ಕೊಡಬಾರ್ದು? ಮುಂದಿನ ದಿವಸದಲ್ಲಿ ನಾನೊಬ್ಬ OBC ಲೀಡರ್ ಆಗಿ ಅಥವಾ OBC ಪ್ರತಿನಿಧಿ ಆಗಿ ಹೇಳ್ತೇನೆ, OBC-ಗಳಿಗೂ ಸಹಿತ ನಾವು ಪಾಲಿಟಿಕಲ್ ರಿಸರ್ವೇಶನ್ ನ ಕೇಳ್ತಾ ಇದ್ದೇವೆ. ನಮಗೆ ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬೇಕಾಗಿದೆ. ಎಸ್ ಕೊನೆಯದಾಗಿ ಚಂದ್ರಶೇಖರ್ ಅವರ, ನೀವು ಎತ್ತಿದ ಪಾಯಿಂಟ್ ರೈಸ್ ಮಾಡಿದ್ದಕ್ಕೆ ಸತೀಶ್ ಅವರು ಇದಕ್ಕೆ ಏನೋ ಹೇಳ್ಬೇಕು ಅಂತ ಹೇಳಿ ಹೊರಟ್ರೆ. 1947 ಅಲ್ಲಿ ಆಗಿದ್ದು ಡಿಸ್ಕಷನ್ 1949 ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಕಂಟಿನ್ಯೂಸ್ 3 ಡೇ ಚರ್ಚೆ ಆಯ್ತು. 3 ದಿವಸದಲ್ಲೂ ಸ್ಪಷ್ಟವಾಗಿ ಬಂದ್ಬಿಟ್ರು. ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಯಾವುದೇ ಕಾರಣಕ್ಕೂ ಜಾತಿ ಆಧಾರಿತ ಧರ್ಮಾಧಾರಿತವಾಗಿ ಕೊಡಕ್ ಸಾಧ್ಯವೇ ಇಲ್ಲ ಅಂತ ಹೇಳಿ. ಅದೇ ತೀರ್ಮಾನ ಆಗಿ ಕೇವಲ SC ಮತ್ತೆ ST ಗಳಿಗೆ ಮಾತ್ರ ಕೊಡಬೇಕು ಅಂತಾನೆ ಆಗಿದ್ದು. ಆಮೇಲೆ ಹಿಂದುಳಿದ ವರ್ಗವನ್ನ ಇವರೇನೇ ಅಂಬೇಡ್ಕರ್ ಅವರೇ ಮಾಡಿದ್ಮೇಲೆ ಅದು ಕಾಲೇಕರ್ ವರದಿ ಬಂದಿದ್ದು 1953ರಲ್ಲಿ. ಮತ್ತೆ ಏನ್ ಹೇಳ್ತಾ ಇದ್ದಾರೆ, ಮುಸಲ್ಮಾನ್ ಸಮುದಾಯದಲ್ಲಿ ಆವನೂರು ಸಮಿತಿ ಇರಬಹುದು, ಅದಾದ್ಮೇಲೆ ಬಂದಿರ್ತಕ್ಕಂಥ ಕಂಚಿಕುಟಿ ಸಮಿತಿಗಳು ಯಾವ ಸಮುದಾಯಗಳು ಮುಸ್ಲಿಂ ಅಲ್ಲಿ ಹಿಂದುಳಿದಿದ್ದಾವೆ ಅವ್ರು ಎಲ್ಲರಿಗೂ ಸಿಗ್ತಾ ಇದೆ. ಪ್ರಾಬ್ಲಮ್ ಬರ್ತಿರ್ತಕ್ಕಂಥ ಅತ್ಯಂತ ಮುಂದುವರಿದ ಜನಾಂಗಗಳು ಯಾರಿದಲ್ಲಿ ಸಯ್ಯದ್ಗಳಿದ್ದಾರೆ, ಏನು ಪಠಾಣ್ಗಳಿದ್ದಾರೆ, ಅತ್ಯಂತ ಮುಂದುವರಿದ ಸಮುದಾಯಗಳು ಕೇವಲ ಧರ್ಮದ ಆಧಾರದ ಮೇಲೆ ಕೊಡ್ತಾ ಇದ್ರಲ್ಲ, ಇದು ತಪ್ಪು ಅಂತಕ್ಕಂಥದ್ದು. ಇದನ್ನ ನಾವು ಬೊಂಬಾಯಿ ಸರ್ಕಾರ ಲಿಫ್ಟ್ ಮಾಡಿದ್ದು. ಎಸ್, ಐ ಡು ಅಗ್ರಿ ವಿತ್ ದಟ್. ಯಾವುದೇ ಧರ್ಮ ಇರ್ಲಿ, ಎಲ್ಲೇ ಇರ್ಲಿ, ಅದರಲ್ಲಿ ಪ್ರತಿಯೊಂದು ಕಡೆನೂ ಕೂಡ ಈಗ ಇಲ್ಲಿ ಇನ್ನೊಂದು ಕ್ರೀಮಿ ಲೇಯರ್ ನ ಪ್ರಶ್ನೆಯನ್ನು ಕೂಡ ಹೆಗಡೆ ಅವರು ಎತ್ತಿದ್ದಾರೆ. ಈಗ ಏನು ಹೆಗಡೆ ಅವರ ವರದಿ ಇದೆಯಲ್ಲ, ಅದರಲ್ಲಿ ಕ್ರೀಮಿ ಲೇಯರ್ ನ ಒಂದು ಪ್ರಶ್ನೆ ಎತ್ತಿದ್ದಾರೆ. ಯಾಕಂತ ಹೇಳಿದ್ರೆ ನೀವು ಕ್ಯಾಟಗರಿ 1 ನಲ್ಲಿ ಕ್ಯಾಟಗರಿ 2 ನಲ್ಲಿ ಕೂಡ ಕ್ರೀಮಿ ಲೇಯರ್ ನ ಅಪ್ಲೈ ಮಾಡ್ಬೇಕು ಅನ್ನೋ ಒಂದು ಪ್ರಶ್ನೆ. ಅಂದ್ರೆ ಆಯಾ ಸಮುದಾಯದಲ್ಲಿ ಯಾರು ಶ್ರೀಮಂತರಾಗಿದ್ದಾರೆ, ಯಾರು ತುಂಬಾ ಹೈಯೆಸ್ಟ್ ಎಜುಕೇಶನ್ ಪಡ್ಕೊಂಡಿದ್ದಾರೆ, ಯಾರು ಚೆನ್ನಾಗಿದ್ದಾರೆ, ಅವರನ್ನ ಅಲ್ಲಿಂದ ಹೊರಗಾಕುವಂತದ್ದು ಒಂದು ಪ್ರಸ್ತಾಪ ಕೂಡ ಇದೆ. ಅದ್ರ ಬಗ್ಗೆನೂ ಕೂಡ ಸ್ವಲ್ಪ ವಿವಾದಗಳು ನಡೀತಾ ಇದೆ. ಇಲ್ಲ, ಬರ್ತೀನಿ ನಾನು ರೋಹಿತ್, ನಾವು ಕೊನೆ ಹಂತದಲ್ಲಿ ಇದೀವಿ. 1 ನಿಮಿಷದಲ್ಲಿ ಹೇಳಿ. ಓಕೆ, ಫೈನ್. ನೀವೇನ್ ಹೇಳ್ಬೇಕು 1 ನಿಮಿಷದಲ್ಲಿ ಹೇಳಿ. ಕ್ರೀಮಿ ಲೇಯರ್ ಅಗತ್ಯ ಇಲ್ಲ. ಕ್ರೀಮಿ ಲೇಯರ್ ನ ನಾವೇನಾದ್ರೂ ಅನುಷ್ಠಾನ ಮಾಡಕ್ ಹೋದ್ರೆ ಸೋಷಿಯಲ್ ಜಸ್ಟಿಸ್ ನ ಕೊಡಕ್ಕೆ ಆಗಲ್ಲ. ಯಾಕಂತಂದ್ರೆ ಕ್ರೀಮಿ ಲೇಯರ್ ನ ಸಮಸ್ಯೆ ಏನಂತಂದ್ರೆ, ಇವತ್ತು ಕೋಟಾ ಸಿಕ್ಕಿರ್ಬೋದು, 10%, 100%, 8% ಈ ರೀತಿಯಾಗಿ ಕೋಟಾ ಸಿಕ್ಕಿರ್ಬೋದು. ಅದನ್ನ ಫುಲ್ಫಿಲ್ ಮಾಡೋ ಸಮಯದಲ್ಲಿ ಎಲಿಜಿಬಲ್ ಕ್ಯಾಂಡಿಡೇಟೇ ಸಿಗಲ್ಲ. ಎಲಿಜಿಬಲ್ ಕ್ಯಾಂಡಿಡೇಟ್ ಸಿಗ್ಲಿಲ್ಲ ಅಂತಂದ್ರೆ ಅವೆಲ್ಲ ಹುದ್ದೆಗಳು ಹುದ್ದೆಗಳು ಎಲ್ಲವೂ ಸಹಿತ ಕಾಮನ್ ಪೂಲಿ ಹೋಗ್ತವೆ ಅಥವಾ ಬ್ಯಾಕ್ಲಾಗ್ ಹೋಗ್ಬಿಡ್ತವೆ. ಅದನ್ನ ಫುಲ್ಫಿಲ್ ಮಾಡ್ಬೇಕಲ್ಲ. ಯಾರಾದ್ರೂ ನಮ್ಮ ಸಮುದಾಯದವರೇ ಇದ್ದವರೇ ತಗೊಂಡ್ರು ಸಹಿತ ಇದ್ದವ್ರೆ ಅಂತ ಅಂದ್ರೆ, ಈಗ ಒಂದ್ ಸಣ್ಣ ಉದಾಹರಣೆ ಕೊಡ್ತೇನೆ. MBBS ಬರೆಯುವ ಒಬ್ಬ ಗವರ್ಮೆಂಟ್ ನೌಕರರ ಒಂದು MBBS ಬರೀತಾರೆ ಅವ್ರ ಮಕ್ಕಳು. ಸೊ ಅವರಿಗೆ ನೀವು ಕ್ರಿಮಿ ಲೇಯರ್ ಮೂಲಕ ಅವ್ರನ್ನ ಏನಾದ್ರು ಹೊರಗಡೆ ಇಟ್ರೆ ಕೋಟಾದಿಂದ, ಮತ್ತ ಆ ಕೋಟಾನೇ ಫಿಲ್ ಮಾಡಕ್ ಆಗಲ್ಲ.
ಬೇಕಾದ್ರೆ ಕ್ರೀಮಿ ಲೇಯರ್ ಬಗ್ಗೆ ಸಮಗ್ರವಾಗಿ ವಿಚಾರ ಮಾಡೋಣ. ಇನ್ನೊಂದು ಸಪರೇಟ್ ಸಬ್ಜೆಕ್ಟ್ ಚರ್ಚೆ ವಿಷಯ ಇದು. ಕೊನೆಯದಾಗಿ ನಾನು ಈ ಸಮ್ ಅಪ್ ಮಾಡುವಾಗ ನಾನು ಒಂದು ವಿಷಯವನ್ನು ನಾನು ಗಮನಿಸಿದ್ದೆ. ನನಗೆ ನಾನು ನೋಡ್ತಾ ಇದ್ದೆ. ನಾನು ಅದು ಸುಪ್ರೀಂ ಕೋರ್ಟ್ ನಲ್ಲಿ ಈ ಚರ್ಚೆ ಬಂದಾಗ ಹೈಕೋರ್ಟ್ ನ ಆಂಧ್ರ ಪ್ರದೇಶದ ಏನು ತೀರ್ಪಿನ ವಿರುದ್ಧ ಹೈಕೋರ್ಟ್ ನ ತೀರ್ಪಿನ ವಿರುದ್ಧ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಯಿತು. ಅವಾಗ ಸಂವಿಧಾನ ಪೀಠವನ್ನು ರಚಿಸಿದಾಗ ಆ ಸಂವಿಧಾನ ಪೀಠ 2021ರಲ್ಲಿ ಹೇಳುತ್ತೆ, ಅದನ್ನ ಚರ್ಚೆಗೆ ಎತ್ಕೊಳುತ್ತೆ. ಅದನ್ನ ಚರ್ಚೆ ಮಾಡ್ತೀವಿ, ನಾವು ಇದನ್ನು ತಗೊಳ್ತೀವಿ ವಿಚಾರಣೆಗೆ ಅಂತ ಹೇಳಿದಾಗ ಅಲ್ಲಿ ಎರಡು ಪ್ರಶ್ನೆ ಬರುತ್ತೆ. ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಾವು EWS ಎಕನಾಮಿಕ್ ವೀಕರ್ ಸೆಕ್ಷನ್ ಗೆ 10% ಕೊಟ್ಟಿದೆಯಲ್ಲ ರಿಸರ್ವೇಶನ್, ಇದು ಸರಿನಾ ಅನ್ನುವಂತ ಒಂದು ಅರ್ಜಿ ಕೂಡ ಇತ್ತಲ್ಲಿ. ಇದು ಎರಡನ್ನು ಒಟ್ಟಿಗೆ ಮಾಡ್ತೇವೆ ಅಂತ ಹೇಳಿ ಹೇಳ್ಬಿಟ್ಟು ಅವರು ನವೆಂಬರ್ ನಲ್ಲಿ ಅದನ್ನ ಚರ್ಚೆಗೆ ತೆಗೆದುಕೊಂಡಾಗ ಆಮೇಲೆ ಜಡ್ಜಿ ಹೇಳ್ತಾರೆ, ಇಲ್ಲ ನಾವು ಮೊದಲು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಏನು ಧರ್ಮದ ಆಧಾರದಲ್ಲಿ ರಿಸರ್ವೇಶನ್ ಕೊಡ್ಬೇಕಾ ಅನ್ನುವಂತ ಒಂದು ಅರ್ಜಿ, ಎರಡನೇದು EWS ಸರಿನಾ, ಎಕನಾಮಿಕ್ ಇದ್ರ ಮೇಲೆ ಮಾನದಂಡದ ಮೇಲೆ ಇದು ಕೊಟ್ಟಿರೋದು ಸರಿ 10% ಅನ್ನುವಂಥದ್ದು ಪ್ರಶ್ನೆ. ಈ ಎರಡು ಪ್ರಶ್ನೆಯನ್ನು ಒಟ್ಟಿಗೆ ತಗೊಳ್ತೇವೆ ಅಂತ ಹೇಳಿ ಹೇಳಿದಂತ ಸಂವಿಧಾನದ ವಿಭಾಗೀಯ ಪೀಠ ಆವಾಗ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಇಲ್ಲ ನಾವು ಮೊದಲು EWS ಅನ್ನ ನಾವು ತೀರ್ಮಾನ ಮಾಡ್ತೀವಿ, ಅದಾದ ಮೇಲೆ ನಾವು ಧರ್ಮದ ಆಧಾರದ ಮೇಲೆ ರಿಸರ್ವೇಶನ್ ಕೊಡ್ಬೇಕಾ, ಸಂವಿಧಾನ ಇದಕ್ಕೆ ಏನ್ ಹೇಳುತ್ತೆ ಅನ್ನೋದನ್ನ ಅದನ್ನ ಆಮೇಲೆ ಚರ್ಚೆಗೆ ತಗೊಳ್ತೀವಿ ಅಂತ ಹೇಳಿ ಹೇಳ್ತದ್ದು. ಅಂದ್ರೆ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಅಲ್ಲಿಗೆ ನಿಂತಿದೆ, ಅದು ಅಲ್ಲಿಂದ ಮುಂದಕ್ಕೆ ಹೋಗಿಲ್ಲ ಅದು. ಹಾಗಾಗಿ ಆಂಧ್ರ ಪ್ರದೇಶ ಹೈಕೋರ್ಟ್ ನಲ್ಲಿ ಏನು ಅದು ತೀರ್ಪು ಬಂತದನ್ನು ರದ್ದು ಮಾಡಿದ್ದು ರಾಜಶೇಖರ ರೆಡ್ಡಿ ಸರ್ಕಾರದ ವಿರುದ್ಧದ್ದು, ಅದು ಕೂಡ ಕಂಟಿನ್ಯೂ ಆಗ್ತಾ ಇದೆ ಆಂಧ್ರ ಪ್ರದೇಶದಲ್ಲಿ. ತೆಲುಗುದೇಶಂ ಪಕ್ಷ ಮತ್ತು ಬಿಜೆಪಿ ಪಕ್ಷ ಇರುವಂತಹ ಇದ್ರಲ್ಲಿ ಅದು ಕಂಟಿನ್ಯೂ ಆಗ್ತಾ ಇದೆ. ಏನು ರಾಜಶೇಖರ ರೆಡ್ಡಿ ಆಗ ಮಾಡಿರುವಂತಹ ಒಂದು ನಿಲುವು ಇದೆಯಲ್ಲ, ಅದು ಅಂದ್ರೆ OBC ಪಟ್ಟಿನಲ್ಲಿ ಮುಸ್ಲಿಮರನ್ನ ಸೇರಿಸ್ಕೊಂಡ್ಬಿಟ್ಟು ಸಪರೇಟ್ ಕೊಟ್ಟಿರೋದು, ಅದು ಕಂಟಿನ್ಯೂ ಆಗ್ತಾ ಇದೆ. ಎನಿಹೌ, ಇವತ್ತಿನ ಚರ್ಚೆನಲ್ಲಿ ನೀವೆಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಮತ್ತು ಬಹಳ ಏನಂತೀವಿ ನಾವು ಸೈಂಟಿಫಿಕ್ ಅಲ್ಲ ಇದು, ನಾವು ಏನಂತೀವಿ ಇದಕ್ಕೆ ಏನೋ ಒಂದು ಒಳ್ಳೆ ವರ್ಡ್ ಇದೆ ಅಲ್ರಿ ಸತೀಶ್ ಅವರೇ, ಅಕಾಡೆಮಿಕ್ ಆದಂತ ಚರ್ಚೆ ಮಾಡಿದೀವಿ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಈ TRP ಚರ್ಚೆಗಿಂತ ಹೆಚ್ಚಾಗಿ ನಾವು ಅಕಾಡೆಮಿಕ್ ಆಗಿ ಇದನ್ನೆಲ್ಲ ಚರ್ಚೆ ಮಾಡ್ಬೇಕಾಗುತ್ತೆ. ನಾವು TRP ಚರ್ಚೆನಲ್ಲಿ ಬರೀ ಕೂಗಾಟ ಆಗುತ್ತೆ ಸುಮ್ಮನೆ ನಡುವೆ. ಅದನ್ನ ನಡೆದ್ರೂ ಕೂಡ ಅದನ್ನ ಸ್ವಲ್ಪ ನೀವೆಲ್ಲರೂ ಸೇರಿ ಅವಾಯ್ಡ್ ಮಾಡಿದಿರಿ, ತುಂಬಾ ಸಂತೋಷ. ತ್ರಿಕೋನ ಚರ್ಚೆಯಲ್ಲಿ ಭಾಗವಹಿಸಿದ ಎಲ್ರಿಗೂ ಕೂಡ HN ಚಂದ್ರಶೇಖರ್ ಬಿಜೆಪಿಯ ನಾಯಕರು, ಅದೇ ರೀತಿ ಆಮ್ ಆದ್ಮಿಯ ಸತೀಶ್ ಕುಮಾರ್ ಅವರು ಮತ್ತು ಹಿಂದುಳಿದ ವರ್ಗಗಳ ಸಂಘಟನೆಯಲ್ಲಿ ತೊಡಗಿಸಿಕೊಂಡಂತಹ ಲೋಹಿತ್ ನಾಯ್ಕ್ ಇವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.